ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನ ಆರಂಭಿಸಿದೆ. ಇವತ್ತಿನಿಂದ ದಂಡ ಹಾಕೋದಕ್ಕೂ ಕೂಡ ಸರ್ಕಾರ ಹೊಸದೊಂದು ನಿಯಮವನ್ನ ಜಾರಿಗೆ ತಂದಿದೆ. ಕರ್ನಾಟಕದಲ್ಲಿ ಕ್ರೂರಿ ಕೊರೋನಾದ ರುದ್ರ ನರ್ತನ ಈಗಲೂ ಕೂಡ ನಿಂತಿಲ್ಲ. ಕೊರೋನಾ ಕಟ್ಟಿ ಹಾಕೋದಕ್ಕೆ ಖಡಕ್ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ರಾಜ್ಯದಲ್ಲಿ ಕೊರೋನಾ ರಣಕೇಕೆಯ ಬೆನ್ನಲ್ಲೇ ಜನರಿಗೆ ಬಿಗ್ ಶಾಕ್. ಹೆಮ್ಮಾರಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತೇಳಿ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಸ್ವಲ್ಪ ಮೈಮರೆತರೂ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಮೈಮರೆತರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಇನ್ನೂ ಕೂಡ ಮೈಮರೆತು ಓಡಾಡ್ತಾ ಇದ್ರೆ ಪ್ರಾಣಕ್ಕೆ ಸಂಚಕಾರ ಬಂದ್ಬಿಡುತ್ತೆ. ಬೆಂಗಳೂರಲ್ಲಿ ಬೇಕಾಬಿಟ್ಟಿ ಓಡಾಡಿದ್ರೆ ಬೀಳುತ್ತೆ ಫೈನ್. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸದೆ ಹೋದ್ರೆ ಏನೇನಾಗುತ್ತೆ, ಎಷ್ಟರ ಮಟ್ಟಿಗೆ ದಂಡ ಕಟ್ಟಬೇಕಾಗತ್ತೆ. ಸೋಂಕು ಹರಡೋದರ ಜೊತೆಗೆ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಅಷ್ಟರ ಮಟ್ಟಿಗೆ ಹೊಸ ನಿಯಮವನ್ನ ಸರ್ಕಾರ ಇಲ್ಲಿ ಜಾರಿಗೆ ತಂದಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ನೆಲದ ಕ್ರೂರಿ ಕೊರೋನಾದ ರುದ್ರ ನರ್ತನ ಇದು. ಕರ್ನಾಟಕದಲ್ಲಿ ಕೊರೋನಾ 2.0 ಅಥವಾ ಎರಡನೇ ಅಲೆ ಅಂತ ಕರಿತೀವಿ. ಎಷ್ಟರ ಮಟ್ಟಿಗೆ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ. ಜೊತೆಗೆ ಸರ್ಕಾರಕ್ಕೂ ದೊಡ್ಡ ಮಟ್ಟದ ಸವಾಲಾಗಿದೆ. ಬೆಂಗಳೂರಿಗರು ಹೊರಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಎಚ್ಚರ. ಮಾಸ್ಕ್ ಹಾಕದೆ ನೀವೇನಾದ್ರೂ ಹೊರಗಡೆ ಓಡಾಡ್ತಾ ಇದ್ದೀರಾ, ಹಾಗಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಕೊರೋನಾದ ಆರ್ಭಟದ ಮಧ್ಯದಲ್ಲಿ ಮಾಸ್ಕ್ ಇಲ್ಲದೆ ನಿರ್ಲಕ್ಷ್ಯ ವಹಿಸಿ ಓಡಾಡ್ತಾ ಇದ್ದೀರಾ, ಹಾಗಾದ್ರೆ ಮಾಸ್ಕ್ ಧರಿಸದೆ ಹೋದ್ರೆ ಬಿಗ್ ಶಾಕ್ ಕಾದಿದೆ. ನೀವೇನಾದ್ರೂ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳದೆ ಓಡಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಜೇಬಿಗೆ ಕತ್ತರಿ ಬೀಳುತ್ತೆ. ಮಾಸ್ಕ್ ಹಾಕದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ದಂಡ ಬೀಳುತ್ತೆ. ಹೊರಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಎರಡೆರಡು ಬಾರಿ ಯೋಚಿಸಬೇಕು. ಒಂದು ಕಡೆಗೆ ಜೇಬಿಗೆ ಕತ್ತರಿ, ಮತ್ತೊಂದು ಕಡೆಗೆ ಸೋಂಕು ಹರಡೋದು ಗ್ಯಾರಂಟಿ. ಬೆಂಗಳೂರಿಗರೆ ಮಾಸ್ಕ್ ಹಾಕದೆ ಓಡಾಡಿದ್ರೆ ಬೀಳುತ್ತೆ ಫೈನ್. ಸರ್ಕಾರ ಇಲ್ಲಿ ದಂಡ ನಿಗದಿ ಮಾಡಿದೆ. ನೀವು ಮಾಸ್ಕ್ ಹಾಕದೆ ನಿರ್ಲಕ್ಷ್ಯ ಮಾಡಿದ್ರೆ ಬಿಗ್ ಶಾಕ್ ಕಾದಿದೆ. ದಂಡ ವಸೂಲಿ ಮಾಡೋದಕ್ಕೆ ಅಂತ ಹೇಳಿ ರಸ್ತೆಯ ಮಧ್ಯದಲ್ಲಿಯೇ ಮಾರ್ಷಲ್ಗಳು ಅಡ್ಡ ಹಾಕ್ತಾರೆ. ಬೆಂಗಳೂರು ಸೇರಿ ನಗರ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕದೆ ಓಡಾಡುವಂತವರಿಗೆ 250 ರೂಪಾಯಿ ದಂಡ. ನಗರ ಪ್ರದೇಶ ಹೊರತುಪಡಿಸಿ ಇತರೆಡೆ ಏನಾದರೂ ಮಾಸ್ಕ್ ಧರಿಸದೆ ಹೋದ್ರೆ 100 ರೂಪಾಯಿ ದಂಡ ಹಾಕೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸೋಂಕಿನ ಸ್ಫೋಟವಾಗ್ತಾ ಇದ್ದ ಹಾಗೆ ಕಠಿಣ ನಿಯಮ ಜಾರಿಗೆ ತರೋದಕ್ಕೆ ಅಂತೇಳಿ ಸರ್ಕಾರ ಮುಂದಾಗಿದೆ. ಮಾಸ್ಕ್ ಹಾಕದೆ ಓಡಾಡಿದ್ರೆ ಫೈನ್ ಬೀಳೋದು ಗ್ಯಾರಂಟಿ. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕದೆ ಓಡಾಡಿದ್ರೆ 250 ರೂಪಾಯಿ ಫೈನ್. ನಗರ ಪ್ರದೇಶ ಹೊರತುಪಡಿಸಿ ಬೇರೆನೆಲ್ಲಾದ್ರೂ ಓಡಾಡ್ತಾ ಇದ್ರೆ ಮಾಸ್ಕ್ ಧರಿಸದೆ 100 ರೂಪಾಯಿ ಫೈನ್ ಹಾಕೋದಕ್ಕೆ ಅಂತ ಹೇಳಿ ಸರ್ಕಾರ ನಿರ್ಧರಿಸಿದೆ. ಇವತ್ತಿನಿಂದಲೇ ನಿಯಮ ಜಾರಿಗೆ ಬರುತ್ತೆ. ಆದ್ರೆ ಜನ ಯಾಕೋ ಕೇಳ್ತಾ ಇಲ್ಲ. ಬಹುತೇಕ ಕಡೆಗಳಲ್ಲಿ ಸಾಮಾಜಿಕ ಅಂತರ ಅಥವಾ ದೈಹಿಕ ಅಂತರ ಅಂತ ಏನ್ ಕರಿತೀವಿ ಅದು ಮಾಯ ಆಗಿದೆ. ಮಾಸ್ಕ್ ಹಾಕೊಂಡಿದ್ರು ನೆಪ ಮಾತ್ರಕ್ಕೆ ಮುಖದ ಮೇಲೆ ಇದೆಯೇ ವಿನಃ ಅದನ್ನ ಸಂಪೂರ್ಣವಾಗಿ ಮುಖ ಮುಚ್ಚುವಂತ ಅಥವಾ ಈ ಮೂಗು ಅಥವಾ ಬಾಯಿಯನ್ನ ಮುಚ್ಚುವಂತ ಕೆಲಸ ಆಗ್ತಾ ಇಲ್ಲ. ಇದು ಎಲ್ಲ ಒಂದು ಕಡೆಗೆ ಜನ ನಿರ್ಲಕ್ಷ್ಯ ಏನಾದರೂ ಮಾಡ್ತಾ ಇದ್ದಾರಾ? ಇಂಥದ್ದೊಂದು ನಿರ್ಲಕ್ಷ್ಯ ಇದೇ ರೀತಿಯಾಗಿ ಮುಂದುವರೆದ್ರೆ ದೊಡ್ಡ ಮಟ್ಟದ ಸೋಂಕು ಸ್ಫೋಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಕಾರಣಕ್ಕಾಗಿಯೇ ಕೊರೋನಾವನ್ನ ಕಟ್ಟಿ ಹಾಕೋದಕ್ಕೆ ಅಂತೇಳಿ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಮಾಸ್ಕ್ ಹಾಕದೆ ಓಡಾಡುವಂಥವರಿಗೆ 250 ರೂಪಾಯಿ ದಂಡ ಹಾಕೋದಕ್ಕೆ ಅಂತೇಳಿ ತೀರ್ಮಾನಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರುತಿ, ಗಮನಿಸ್ತಾ ಇದ್ವಿ ಎರಡನೇ ಅಲೆ ಎಷ್ಟರ ಮಟ್ಟಿಗೆ ಬಾಧಿಸ್ತಾ ಇತ್ತು ಅಂತ ಹೇಳಿದ್ರೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಸರ್ಕಾರ ಏನೋ ಹೊಸ ನಿಯಮ ತಂದಿದೆ, ರೂಲ್ಸ್ ಜಾರಿ ಮಾಡಿ ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜನ ಅದನ್ನ ಪಾಲಿಸ್ತಾ ಇದ್ದಾರೆ ಶ್ರುತಿ? ಸದ್ಯದ ಮಟ್ಟಿಗೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಜನ ಮೋಸ್ಟ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮಾಸ್ಕ್ ಹಾಕೋದ್ರಲ್ಲಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಶ್ರುತಿ, ಎಸ್ ಆನಂದ್ ಬುರ್ಲಿ, ಈಗ ಆಲ್ರೆಡಿ ಏನು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ದಂಡ ಪ್ರಯೋಗವನ್ನ ಮಾಡೋದಕ್ಕೆ ಮುಂದಾಗಿದೆ. ಸದ್ಯ ಆರ್ಥಿಕ ಸಂಕಷ್ಟ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಲಾಕ್ಡೌನ್ ಆಗಿರ್ಬೋದು, ಸೆಮಿ ಲಾಕ್ಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದಂಡ ಪ್ರಯೋಗವನ್ನ ಮಾಡಿ ಜನರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ಸೋಂಕಿತರ ಸಂಖ್ಯೆಯನ್ನ ಇಳಿಸುವಲ್ಲೂ ಕೂಡ ಶತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಸಿಟಿ ಮಂದಿ ಮಾಸ್ಕ್ ಅಥವಾ ಸಾಮಾಜಿಕ ಅಂತರವನ್ನ ಮರೆತ್ರೆ 250 ರೂಪಾಯಿ
ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಜೊತೆಗೆ ಹಳ್ಳಿ ಭಾಗದಲ್ಲಿಯೂ ಕೂಡ 100 ರೂಪಾಯಿ ದಂಡವನ್ನ ವಿಧಿಸೋಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಇಷ್ಟು ದಿನ ಕೇವಲ ಮಾರ್ಷಲ್ಗಳು ಮಾತ್ರ ದಂಡವನ್ನ ವಿಧಿಸ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಕಾನ್ಸ್ಟೇಬಲ್ ಹುದ್ದೆಗಿಂತ ಕೆಳಗಿರದಂತಹ ಪೊಲೀಸ್ ಅಧಿಕಾರಿಗಳು, PDO, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, BBMP ಆರೋಗ್ಯ ಇಲಾಖೆಯಲ್ಲಿರುವಂತಹ ಕೆಲವೊಂದಷ್ಟು ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಬರುವಂತಹ ಕಾರ್ಯದರ್ಶಿ ಆಗಿರ್ಬೋದು, ಜೊತೆಗೆ PDO ಆಗಿರ್ಬೋದು, ಬಿಲ್ ಕಲೆಕ್ಟರ್, ಇವರಿಗಳಿಗೂ ಕೂಡ ದಂಡವನ್ನ ವಿಧಿಸುವಂತಹ ರೈಟ್ಸ್ ಅನ್ನ ಈಗ ಸರ್ಕಾರ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಕೊರೋನಾನ ಕಟ್ಟಿ ಹಾಕೋದಿಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಇನ್ನು ಪಾರ್ಟಿ ಮೋಜು ಮಸ್ತಿ ಅಂತ ಹೇಳಿ ಬಿಸಿ ಆದ್ರೆ ಅಂಥವ್ರಿಗೆ ಏನಾದ್ರೂ ಕೋವಿಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಅವ್ರಿಗೆ 10,000 ರೂಪಾಯಿ ದಂಡವನ್ನ ವಿಧಿಸೋಕೆ ತಿಳಿಸಲಾಗಿರುವಂತದ್ದು. ಮದುವೆ ಶುಭ ಸಮಾರಂಭದಲ್ಲಿ ಏನಾದ್ರೂ ಹೆಚ್ಚು ಜನ ಭಾಗಿಯಾಗಿ ಅಲ್ಲಿ ಏನಾದ್ರೂ ಕೋವಿಡ್ ರೂಲ್ಸ್ ಬ್ರೇಕ್ ಆದ್ರೆ ಅಲ್ಲಿಯೂ ಕೂಡ 10,000 ದಂಡ ಬೀಳುತ್ತೆ. ಇನ್ನು ವಿಭಾಗೀಯ ವ್ಯಾಪಾರ ಕೇಂದ್ರಗಳಲ್ಲಿ 5,000 ದಂಡವನ್ನ ವಿಧಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಒಟ್ನಲ್ಲಿ ಕೊರೋನಾವನ್ನ ಕಟ್ಟಿ ಹಾಕೋಕೆ, ಅದರಲ್ಲೂ ಈಗ ಸಭೆ ಸಮಾರಂಭಗಳು ರಾಜಕೀಯವಾಗಿ ಎಷ್ಟೊಂದು ಪ್ರೊಟೆಸ್ಟ್ಗಳಾಗ್ತಾ ಇದೆ, ಸಭೆ ಸಮಾರಂಭಗಳು ನಡೆಯುತ್ತೆ. ಅಂತಹ ಸಭೆ ಸಮಾರಂಭಗಳಲ್ಲಿ 500 ಜನಕ್ಕಿಂತ ಹೆಚ್ಚು ಜನ ಏನಾದ್ರೂ ಭಾಗಿಯಾದ್ರೆ ಅಲ್ಲಿಯೂ ಕೂಡ 10,000 ರೂಪಾಯಿ ದಂಡವನ್ನ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿರುವಂತದ್ದು. ಸದ್ಯಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೊಳ್ಳಬೇಕು, ಜುಲೈವರೆಗೂ ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನ ನೀಡಿದೆ. ಇದರ ಆಧಾರದ ಮೇಲೆ ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಒಂದಷ್ಟು ಕಟ್ಟುನಿಟ್ಟಿನ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿರುವಂತದ್ದು. ಸದ್ಯ ಬೆಂಗಳೂರಿನಾದ್ಯಂತ ಜನ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ದುಬಾರಿ ದಂಡವನ್ನ ಕೊಡಬೇಕಾಗುತ್ತೆ. ತಮ್ಮ ಸೋಂಕು ಹರಡೋದಲ್ಲದೆ, ನೀವು ಹೇಳುವಂತೆ ಸೋಂಕು ಹರಡೋದಲ್ಲದೆ ಜೇಬಿಗೂ ಕೂಡ ದುಬಾರಿಯಾದಂತ ಕತ್ರಿ ಬೀಳ್ತಾ ಇರುವಂತದ್ದು. ಆನಂದ್, ಥ್ಯಾಂಕ್ ಯು ಶ್ರುತಿ. ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇಲ್ಲಿ ಗಮನಿಸ್ತಾ ಇದ್ವಿ, ಹಾಕದೆ ಹೋದ್ರೆ, ಮಾಸ್ಕ್ ಹಾಕದೆ ಹೋದ್ರೆ ದಂಡ ಬೀಳೋದಂತೂ ಗ್ಯಾರಂಟಿ. ಈ ಅದ್ದೂರಿ ವಿವಾಹಗಳು ಪಾರ್ಟಿಗಳಿಗೆ ನಿಜಕ್ಕೂ ಬ್ರೇಕ್ ಬೀಳಬೇಕು. ಯಾಕಂದ್ರೆ ಜನ ಸೇರುವಂಥವ್ರು ಅಲ್ಲಿ ಜನಸಾಮಾನ್ಯರು ದುಡಿಮೆಗೆ ಹೋಗ್ತಾರಲ್ಲ, ಪಾಪ ಅವ್ರಿಗೆಲ್ಲ ಅವ್ರಿಗೆ ಹೊಟ್ಟೆ ತುಂಬಲೇಬೇಕು, ಏನು ಮಾಡಬೇಕು, ಹೊರಗಡೆ ಹೋಗ್ಲೇಬೇಕು, ಕೆಲಸ ಮಾಡಲೇಬೇಕಲ್ಲ. ಆದರೆ ಈ ಮದುವೆ ಮುಂಜಿ ಅಂತ ಹೇಳ್ಬಿಟ್ಟು ಜನ ಸೇರಿಸ್ತಾರಲ್ಲ, ಪಾರ್ಟಿಗಳು ಅಂತ ಜನರು ಸೇರಿಸ್ತಾರಲ್ಲ, ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರಿಗೆ ಒಂದಷ್ಟು ನಿಯಮಾವಳಿಗಳು ಬರಲೇಬೇಕು, ಅದನ್ನವ್ರು ಪಾಲನೆ ಮಾಡಲೇಬೇಕು. ಇದೆ ಇಲ್ಲ ಅಂತಲ್ಲ, ವಿವಾಹ ಸಮಾರಂಭಗಳಿಗೆ ಇಷ್ಟು ಜನ ಸೇರಬೇಕು, ಪಾರ್ಟಿಗಳಾದ್ರೆ ಇಷ್ಟು ಜನ ಸೇರಬೇಕು. ಆದರೆ ಇದೆ ಎಲ್ಲದೂ ಕೂಡ ಆಗ್ತಾ ಇದೆಯಾ? ಈಗಲೂ ಕೂಡ ಅದ್ದೂರಿ ವಿವಾಹಗಳಾಗ್ತಾ ಇದೆ. ರಾಜಕಾರಣಿಗಳು, ಅಧಿಕಾರಿಗಳು ಅವ್ರ ಮಕ್ಕಳ ಮದುವೆಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರ್ತಾರೆ ನೋಡಬೇಕು, ಅವ್ರ ಕಾರ್ಯಕ್ರಮಗಳಲ್ಲಿ ನೋಡಬೇಕು. ಮದುವೆ ಸಮಾರಂಭದಲ್ಲಿ ಜನ ಪಿತಿ ಪಿತಿ ಅಂತಿರ್ತಾರೆ, ನಿಲ್ಲೋಕೆ ಜಾಗ ಇರಲ್ಲ. ಹೊರಾಂಗಣದಲ್ಲಿ ಮದುವೆಗಳಿಗೆ 500 ಜನರಿಗಷ್ಟೇ ಅವಕಾಶ ಇದೆ. ಆದರೆ ಪಾಲನೆ ಮಾಡುವಂಥವ್ರು ಎಷ್ಟು ಜನ? ಒಳಾಂಗಣದಲ್ಲಿ 200 ಜನ ಮಾತ್ರ ಬರಬಹುದು. ಆದರೆ ಯಾವುದು ಕೂಡ ಪಾಲನೆ ಆಗ್ತಾ ಇದೆಯಾ? ಖಂಡಿತವಾಗಲೂ ಇಲ್ಲ. ಸೊ ಹೀಗಾಗಿನೇ ಪಾರ್ಟಿಗಳಿಗೆ ಹೊರಾಂಗಣದಲ್ಲಿ 100 ಮಂದಿಯಷ್ಟೇ ಸೇರಬಹುದು ಅನ್ನುವಂಥದ್ದು. ಈಗ ಒಳಾಂಗಣ ಪಾರ್ಟಿಗಳಿಗೆ 50 ಜನರು ಮಾತ್ರ ಸೇರಬಹುದು ಅಂತ. ಇನ್ನು ಮದುವೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದ್ವಿ. ಇನ್ನು ಉಳಿದಂತಹ ಕಾರ್ಯಕ್ರಮಗಳಿಗೆ ಎಷ್ಟು ಜನ ಸೇರಬೇಕು, ಏನು ಎತ್ತ, ಅದಕ್ಕಿರುವಂಥ ನೀತಿ ನಿಯಮಾವಳಿಗಳು ಏನೇನು, ಎಷ್ಟು ಮಟ್ಟಿಗೆ ಪಾಲನೆ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಸಂಗತಿ. ಅಂತ್ಯಕ್ರಿಯೆ ವೇಳೆ ಹೊರಾಂಗಣದಲ್ಲಿ 100 ಜನರಿಗೆ ಅವಕಾಶ. ಬಹುಶಃ ಬರ್ತಾ ಅದ್ರ ಸಂಖ್ಯೆ ಕಡಿಮೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಚಿತಾಗಾರಗಳಲ್ಲಿ 50 ಜನ ಮಾತ್ರ ಭಾಗಿಯಾಗಬಹುದು. ನೀವು ಯಾರ್ದಾದ್ರೂ ಅಂತ್ಯ ಸಂಸ್ಕಾರಕ್ಕೆ ಹೋದರೆ 50 ಜನರ ಮೇಲೆ ಸೇರಂಗಿಲ್ಲ. ಇನ್ನು ಇತರ ಸಮಾರಂಭಗಳಿಗೆ 100 ಜನ ಬರಬಹುದು, 100 ಜನರ ಮೇಲೆ ಆಗಂಗಿಲ್ಲ. ಧಾರ್ಮಿಕ ರಾಜಕೀಯ ಸಮಾರಂಭಗಳಿಗೂ ಕೂಡ ಮಿತಿ ನಿಗದಿಯಾಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ. ಎಷ್ಟರ ಮಟ್ಟಿಗೆ ಜಾತ್ರೆಗಳು ನಡೀತಾ ಇದೆ ನಮ್ಮ ಊರುಗಳಲ್ಲಿ ಅಂತಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ 500 ಜನ, ರಾಜಕೀಯ ಸಮಾರಂಭಗಳಿಗೆ 500 ಜನ. ಇನ್ನು ಈ ರಾಜಕೀಯ ಕಾರ್ಯಕ್ರಮಗಳಿದಾವಲ್ಲ, ಅದಕ್ಕಂತೂ ಮೊದಲು ಕಡಿವಾಣ ಹಾಕಬೇಕು. ಅದಕ್ಕೆ 10,000 ರೂಪಾಯಿ ಏನೂ ಅಲ್ಲ. ಈ ರಾಜಕೀಯ ಸಮಾರಂಭಗಳಾಗ್ತಾವಲ್ಲ, ಅದು ಜೊತೆಗೆ ನಮ್ಮಲ್ಲಿ ಈ ಅಟ್ಲೀಸ್ಟ್ ಒಂದು ತಾತ್ಕಾಲಿಕವಾಗಾದ್ರೂ ಈ ಪ್ರತಿಭಟನೆಗಳು, ಈ ಧರಣಿಗಳು, ಈ ಬಂದ್ಗಳು, ರಸ್ತೆ ರೋಕೋ, ಇವಕ್ಕೆಲ್ಲವಕ್ಕೂ ಕೂಡ ತಡೆ ಹಾಕಬೇಕು. ಇನ್ನು ಹೋಟೆಲ್ ವಿಚಾರಕ್ಕೆ ಬರೋದಾದರೆ, ಹೋಟೆಲ್ನಲ್ಲಿ ನಿಯಮಾವಳಿಗಳನ್ನ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಜಾಗೃತಿ ವಹಿಸ್ತಾ ಇದ್ದಾರೆ. ನೀವು ಅಲ್ಲಿ ಸ್ಯಾನಿಟೈಸರ್ ಇಟ್ಕೊಂಡಿರ್ತಾರೆ ಎಲ್ಲ ಸರಿ. ಹೋಟೆಲ್ಗಳಲ್ಲಿ ನಿಯಮವನ್ನು ಉಲ್ಲಂಘನೆ ಮಾಡಿದರೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಹೀಗಾಗಿ ಹೋಟೆಲ್ ಮಾಲೀಕರು ಕೂಡ ಹುಷಾರಾಗಿರಬೇಕು. ಹೋಟೆಲ್ಗಳು, ಕಲ್ಯಾಣ ಮಂಟಪಗಳು, ಸಮುದಾಯ ಭವನಗಳು ಆಯಾ ಸ್ಥಳದ ಮಾಲೀಕರಿಗೆ ದಂಡವನ್ನು ವಿಧಿಸಬೇಕು ಅಂತ.
ಯಾವುದು ಈ ಜನಜೀವನ ನಿಲ್ಲಂಗಿಲ್ಲ ನೋಡಿ, ಎಲ್ಲದೂ ಕೂಡ ಇರಲೇಬೇಕು. ಇನ್ನು AC ಪಾರ್ಟಿ ಹಾಲ್ ಈ ಮಾಲೀಕರಿಗೂ ಕೂಡ 10,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಪ್ರಮುಖವಾಗಿ AC-ಯಿಂದಲೇ ಹೆಚ್ಚು ಹರಡಬಹುದು ರೋಗ ಅನ್ನುವಂಥ ಭಯ ಕೂಡ ಇದೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಮತ್ತು ಬೇರೆ ಬೇರೆ ಶಾಪ್ಗಳು, ನಾನ್ AC ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಿಗೆ 5,000 ರೂಪಾಯಿ ದಂಡ. ನಾನ್ AC ಪಾರ್ಟಿ ಹಾಲ್ಗಳಿಗೆ 5,000 ರೂಪಾಯಿ ದಂಡ. ಬರೀ ನಮ್ಮ ಪ್ರತಿನಿಧಿ ಶ್ರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ, ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ. ಹಿಂದೂ ಕೂಡ ಈ ನಿಯಮಾವಳಿಗಳಿದೆ, ಮದುವೆಗೆ ಇಷ್ಟೇ ಜನ ಸೇರಬೇಕು, ಬೇರೆ ಬೇರೆ ಸಮಾರಂಭಗಳಿಗೆ, ಖಾಸಗಿ ಸಮಾರಂಭಗಳಿಗೆ ಇಷ್ಟೇ ಜನ ಸೇರಬೇಕು ಅಂತ. ಆದರೆ ಇಲ್ಲಿ ತನಕ ನಿಯಮಾವಳಿಗಳು ಪಾಲನೆ ಆಗ್ತಾ ಇಲ್ಲ. ಹೀಗಾಗಿ ಅವರಿಗೆ ದಂಡ ವಿಧಿಸಬೇಕು ಅಂತಲೂ ಕೂಡ ಆಡಳಿತ ಚಿಂತನೆ ಮಾಡ್ತಾ ಇದೆ. 10,000 ರೂಪಾಯಿ ದಂಡ. ಇಷ್ಟೆಲ್ಲ ಆದ್ಮೇಲೆ ಆದ್ರೆ ಎಚ್ಚೆತ್ಕೋಬೋದಾ ಅಂತ. ಎಸ್ ರಂಗನಾಥ್, ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಎರಡೂ ಕೂಡ ಎಲ್ಲರೂ ಕೂಡ ಕೋವಿಡ್ ಕಡಿಮೆ ಆಗಿದ್ರು ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇತ್ತು. ಆದ್ರೆ ಪಾಲನೆ ಆಗ್ತಾ ಇರಲಿಲ್ಲ. ಬೆಂಗಳೂರಿನ ನಾನಾ ಭಾಗ ಹೋಟೆಲ್ಗಳಾಗಿರ್ಬೋದು, ಕ್ಯಾರ್ ಮಾರ್ಕೆಟು, ಗಾಂಧಿ ಬಜಾರ್, ಮಲ್ಲೇಶ್ವರಂ, ಹೀಗೆ ಮದುವೆ ಶುಭ ಸಮಾರಂಭಗಳು ಎಲ್ಲ ಕಡೆನೂ ಕೂಡ ಜನ ಸೇರ್ತಾ ಇದ್ರು. ಸದ್ಯಕ್ಕೆ ನಾನು ಇವಾಗ ಗಾಂಧಿ ಬಜಾರ್ನಲ್ಲಿ ಇದ್ದೀನಿ. ಚಿತ್ರಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದಷ್ಟು ಜನ ವ್ಯಾಪಾರಿ ಮಾಡ್ತಾ ಇದ್ದಾರೆ, ಮಾಸ್ಕ್ ಅನ್ನ ಹಾಕೊಳ್ಳಿಲ್ಲ, ಅದೇ ರೀತಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಹೇಳ್ತಾನೆ ಇದೆ, ಪದೇ ಪದೇ ಹೇಳ್ತಾನೆ ಇದೆ, ಎಲ್ಲ ರೀತಿಯಾದಂತಹ ನಿಯಮಗಳನ್ನ ಫಾಲೋ ಮಾಡಬೇಕು, ಸ್ಟ್ರಿಕ್ಟ್ ಆಗಿ ದಂಡವನ್ನ ವಿಧಿಸ್ತೀವಿ ಅಂತ ಹೇಳಿದ್ರು ಕೂಡ ಇನ್ನೂ ನೋಡ್ತಾ ಇರ್ಬೋದು. ಅಂದ್ರೆ ಕೆಲವೊಬ್ರು ಕ್ಯಾಮ್ರಾ ನೋಡಿದಾಗ ಮಾಸ್ಕ್ ಹಾಕೊಳ್ಳುವಂತ ಕೆಲಸ ಮಾಡ್ತಾರೆ. ಸರ್ ಹೇಳಿ ಸರ್, ಯಾಕೆ ಮಾಸ್ಕ್ ಅನ್ನ ಹಾಕೊಳ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಅಷ್ಟೇ ರಾಜ್ಯ ಸರ್ಕಾರ ಮತ್ತೆ ಆದೇಶ ಕೊಟ್ಟಿದೆ. ಹಾಕೊಂತ ಇದೀವಿ. ಎಲ್ಲಿ ಹಾಕೊಂಡಿದ್ದೀರಾ ನೀವು? ಏನ್ ಮಾಡ್ತೀರಾ? ಕಾಫಿ ಗಿಫಿ ಕುಡಿರ್ತಿರ್ತೀವಿ, ಹಾಕೊಳಕ್ಕಾಗಲ್ಲ, ರೆಗ್ಯುಲರ್ ಹಾಕೊಳ್ತಾನೆ ಇರ್ತೀವಿ. ಅಲ್ಲ, ಇವಾಗ ರಾಜ್ಯ ಸರ್ಕಾರ ಒಂದಷ್ಟು ರೂಲ್ಸ್ ಗಳನ್ನ ಹೇಳಿದೆ. ನಿನ್ನೆಯಿಂದ ಈ ದುಬಾರಿ ದಂಡವನ್ನ ವಿಧಿಸುವಂತ ಕೆಲಸ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾಡ್ಲಿ ಮೇಡಮ್, ಕಂಪಲ್ಸರಿ ಎಲ್ಲರೂ ಮಾಸ್ಕ್ ಹಾಕೊಳ್ಳೇಬೇಕು. ಇವಾಗ ನೋಡ್ಬೋದು, ಒಂದಷ್ಟು ಜನ ಹೂವಿನ ವ್ಯಾಪಾರಿಗಳು ಕೂಡ ಇದ್ದಾರೆ, ಗ್ರಾಹಕರು ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಹಾಯ್ ಮೇಡಮ್. ಮೇಡಮ್, ರಾಜ್ಯ ಸರ್ಕಾರ ಇವಾಗ ಒಂದಷ್ಟು ರೂಲ್ಸ್ಗಳನ್ನು ಜಾರಿ ಮಾಡಿದೆ ನಿನ್ನೆಯಿಂದ, ಟಫ್ ರೂಲ್ಸ್ಗಳನ್ನು, ಅಂದರೆ ಜಾಸ್ತಿ ಫೈನನ್ನು ಇನ್ಕ್ರೀಸ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಮಗೆ ಟಿ ವಿಲಿ ಬರೋಕ್ಕೆ ಇಷ್ಟ ಇಲ್ಲ, ಸೊ ರೆಕಾರ್ಡ್ ಮಾಡಬೇಡಿ. ಅಲ್ಲ ಏನು ಹೇಳ್ತೀರಾ ದಂಡದ ಬಗ್ಗೆ? ಮೇಡಮ್, ದಂಡದ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಜಾಸ್ತಿ ಫೈನ್ ಹಾಕ್ತಾ ಇದ್ದಾರೆ, ಮಾಸ್ಕ್ ಹಾಕೊಳ್ಳಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಏನು ಹೇಳ್ತೀರಾ ಈ ಬಗ್ಗೆ? ಅದೆಲ್ಲ ಪಾಲಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಮೇಡಮ್. ನಮ್ಮ ಒಳ್ಳೇದಕ್ಕೆ ಅಲ್ವಾ ಹೇಳೋದು, ಅದಕ್ಕೋಸ್ಕರ ಎಲ್ಲ ಏನು ರೂಲ್ಸ್ ಇದೆಯೋ ಅದು ಪಾಲಿಸಿದ್ರೆ ಒಳ್ಳೆಯದು. ದಂಡ ಅದೆಲ್ಲ ಕಮ್ಮಿ ಮಾಡಬೇಕು, ಅದು ಜನಗಳಿಗೆ ಅರ್ಥ ಮಾಡ್ಕೋಬೇಕಷ್ಟೇ. ಒಳ್ಳೇದು ಮಾಡಿದ್ರೆ ನಾವು. ಮೇಡಮ್ ಹೇಳಿ, ನಿನ್ನೆಯಿಂದ ಒಂದಷ್ಟು ಟಫ್ ರೂಲ್ಸ್ ಬಂದಿದೆ, ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳ್ತೀರಾ? ಮಾಡಿರೋದು ಒಳ್ಳೇದೇ ಮೇಡಮ್, ಜನ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದಾರೆ. ಏನಂದರೆ ಬಿಸ್ನೆಸ್ಗಳು ಏನೂ ಇಲ್ಲ ಮೇಡಮ್, ಜನನೇ ಅವರೇ ಲಾಕ್ಡೌನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಬ್ಲಿಕ್ ಬರ್ತಾ ಇಲ್ಲ ಇವಾಗ ಯಾರೂ ಭಯ ಪಟ್ಕೊಂಡು. ಎಸ್ ರಂಗನಾಥ್, ಒಂದು ಕಡೆ ಅಂದರೆ ಕೆಲವೊಬ್ರು ಹೇಳ್ತಾ ಇರುವಂಥದ್ದು ಫೈನ್ ಜಾಸ್ತಿ ಆಯಿತು ಅಂತ ಹೇಳಿ. ಆದರೆ ಇನ್ನು ಮುಂದೇನಾದರೂ ಎಲ್ಲ ಕಡೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿರೋದಾಗಿರ್ಬೋದು, ಜೊತೆಗೆ ಮಾಸ್ಕನ್ನು ಹಾಕೊಳ್ಳೋದು ಕಡ್ಡಾಯವಾಗುತ್ತಾ? ಯಾಕಂದರೆ ಇಷ್ಟು ದಿನ ಸರ್ಕಾರ ಒತ್ತಿ ಹೇಳ್ತಾ ಇದ್ರು ಕೂಡ ಜನ ಫಾಲೋನೇ ಮಾಡ್ತಾ ಇರಲಿಲ್ಲ. ಬಟ್ ಇನ್ನು ಮುಂದೆ ದುಬಾರಿ ದಂಡವನ್ನು ಪ್ರಯೋಗ ಮಾಡಿ ಜನರನ್ನು ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೋವಿಡ್ ರೂಲ್ಸ್ಗಳೇನಿದೆ ಎಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನಾದರೂ ಫಾಲೋ ಮಾಡ್ತಾರಾ? ನೇಮಕ ಮಾಡಿರುವಂತಹ ಎಲ್ಲ ಸಿಬ್ಬಂದಿಗಳು ಕೂಡ ಕಟ್ಟುನಿಟ್ಟಾಗಿ ದಂಡವನ್ನು ವಸೂಲಿ ಮಾಡಿ ಜನರಿಗೆ ಒಂದಷ್ಟು ರೂಲ್ಸ್ಗಳ ಬಗ್ಗೆ ಅರಿವು ಮೂಡಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ರಂಗನಾಥ್. ಹಾಗೆ ಸಂಪರ್ಕದಲ್ಲಿ ಶ್ರುತಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ಯಾಕೆ ಅಂತ ಹೇಳಿದ್ರೆ ಜನ ಮಾಸ್ಕ್ ಹಾಕೊಳ್ಳುವಂತವರ ಸಂಖ್ಯೆಯನ್ನ ಗಮನಿಸ್ತಾ ಇದ್ವಿ, ಜಾಸ್ತಿ ಇದೆ. ಅಲ್ಲೊಬ್ರು ಇಲ್ಲೊಬ್ರು ಮಾಸ್ಕ್ ಹಾಕೊಳ್ತಾ ಇಲ್ಲ, ನಿಜ. ಇನ್ನು ಕಾರ್ಯಕ್ರಮಗಳ ವಿಚಾರಕ್ಕೆ ಬರ್ತಾ ಹೋದ್ರೆ, ಸಭೆ ಸಮಾರಂಭಗಳಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಗುನ್ನ. ಈ ಸಭೆ ಸಮಾರಂಭಗಳಲ್ಲಿ ರೂಲ್ಸ್ ಏನಾದ್ರೂ ಬ್ರೇಕ್ ಮಾಡಿ ಜನ ಸೇರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಥವಾ ಫಂಕ್ಷನ್ಗಳಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಆಯೋಜಕರಿಗೇನೆ ಶಿಕ್ಷೆ ಕಾದಿದೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಕೋವಿಡ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋ ಹಾಗಿಲ್ಲ. ಸಭೆ ಸಮಾರಂಭಗಳಲ್ಲಿ ರೂಲ್ಸ್ ಅನ್ನೇನಾದ್ರೂ ಬ್ರೇಕ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅಂಥವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಕೋವಿಡ್ ನಿಯಮ ಉಲ್ಲಂಘಿಸಿದ್ರೆ ಭಾರಿ ದಂಡದ ಬಿಸಿ ತಟ್ಟುತ್ತೆ. ನಿಯಮ ಮೀರಿದ್ರೆ ಕಾರ್ಯಕ್ರಮ ಆಯೋಜಕರೇ ಹೊಣೆಗಾರರಾಗ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ರೂಲ್ಸ್. ಇದು ಆಯಾ ಪ್ರದೇಶದ ಮಾಲೀಕರು ಆಯೋಜಕರಿಗೇನೆ ದಂಡ ಹಾಕೋದಕ್ಕೆ ಅಂತೇಳಿ ನಿರ್ಧರಿಸಲಾಗಿದೆ. ಸಭೆ ಸಮಾರಂಭಗಳಲ್ಲಿ
ಒಂದೊಮ್ಮೆ ಏನಾದರೂ ನಿಯಮ ಮೀರಿ ಜನರನ್ನ ಸೇರಿಸಿದ್ರೆ 10,000 ರೂಪಾಯಿ ದಂಡ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ರ್ಯಾಲಿ ಆಯೋಜಕರಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಮಾರಂಭ ನಡೆಸುವಂತವರಾಗಿರ್ಬೋದು ಅಥವಾ ಯಾವುದಾದ್ರೂ ಸಭೆ ನಡೆಸುವಂತವರಾಗಿರ್ಬೋದು, ಈ ಕೊರೋನಾ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಜನರನ್ನ ಸೇರಿಸಿದ್ರೆ ಖಂಡಿತವಾಗಿಯೂ ಕೂಡ ಅಂಥ ಆಯೋಜಕರಿಗೇನೆ ಶಿಕ್ಷೆ ಕಾದಿದೆ. 10,000 ರೂಪಾಯಿ ದಂಡ ಹಾಕೋದಕ್ಕೆ ಅಂತ ಹೇಳಿ ಸದ್ಯ ತೀರ್ಮಾನಿಸಲಾಗಿದೆ. ಇದು ಈ ಕಾರ್ಯಕ್ರಮ ಆಯೋಜಕರಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ. ಬೇಕಾಬಿಟ್ಟಿಯಾಗಿ ಜನರನ್ನ ಸೇರಿಸೋದು ಅಥವಾ ಬಂದಿರುವಂತಹ ಜನರಿಗೆ ಕೋವಿಡ್ ನಿಯಮಾವಳಿಗಳನ್ನ ಹೇಳದೇ ಇರೋದು ಅಥವಾ ಬಂದಂಥವರಿಗೆ ಮಾಸ್ಕ್ ಧರಿಸದೇ ಬಂದಂಥವರನ್ನ ಒಳಗಡೆ ಬಿಟ್ಕೊಳ್ಳೋದು, ಈ 3 ಕೆಲಸ ಆಗ್ತಾ ಇತ್ತು. 16,000 ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಪ್ರತಿಭಟನೆ ಸಂದರ್ಭದಲ್ಲಿ, ರ್ಯಾಲಿ ಸಂದರ್ಭದಲ್ಲಿ, ಸಭೆ ಸಮಾರಂಭ ಸಂದರ್ಭದಲ್ಲಿ. ಇದೀಗ ಯಾರು ಆಯೋಜಕರು ಇರ್ತಾರೋ ಅಂಥವ್ರಿಗೇನೆ ದಂಡ ಹಾಕೋದಕ್ಕೆ ಅಂತೇಳಿ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ನಿಯಮ ಮೀರಿ ಜನ ಸೇರಿಸಿದ್ರೆ ದಂಡ ಬೀಳೋದು ಗ್ಯಾರಂಟಿ. ಇದನ್ನ ಗಮನಿಸ್ತಾ ಹೋದ್ರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲೂ ಕೂಡ ಹೊಸ ರೂಲ್ಸ್ ಬಗ್ಗೆ ಜನ ಏನ್ ಹೇಳ್ತಾರೆ, ನಿಜವಾಗ್ಲೂ ಕೂಡ ಹೊಸ ರೂಲ್ಸ್ ಫಾಲೋ ಆಗ್ತಾ ಇದೆಯಾ? ನಾವು ನೋಡ್ತಾ ಇದೀವಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟರ ಮಟ್ಟಿಗೆ ದಂಡ ವಿಧಿಸ್ತಾ ಇದ್ದಾರೆ, ಏನು ಎತ್ತ ಈ ಮುಖಾಂತರ ಎಷ್ಟರ ಮಟ್ಟಿಗೆ ಜಾಗೃತಿ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಕೊರೋನಾ ಮತ್ತೆ ಆರ್ಭಡಿಸ್ತಾ ಇದ್ರು ಕೂಡ ಜನರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಂತೂ ಜನ ಡೋಂಟ್ ಕೇರ್, ಬೇಕಾಬಿಟ್ಟಿ ಓಡಾಡ್ತಾರೆ, ಜನರು ಗುಂಪು ಸೇರ್ತಾರೆ. ಎಲ್ಲಿ ನೋಡಿದ್ರು ಜನ ಹಾಕ್ಕೊಳ್ಳಿ ಅಂದ್ರೂ ಮಾಸ್ಕ್ ಹಾಕಲ್ಲ. ಅಂತರ ಕಾದ್ಕೊಳ್ಳೋದು ಅನ್ನೋದು ದೊಡ್ಡ ಸಮಸ್ಯೆ. ಹೋಟೆಲ್, ಅಂಗಡಿ, ಮಾರ್ಕೆಟ್ ನೀವೆಲ್ಲಿ ನೋಡಿ ಅಲ್ಲಿ ಜನ. ಇನ್ನು ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಕಾರ್ಯಕ್ರಮಗಳು, ಅಲ್ಲಂತೂ ಜನವೋ ಜನ. ಸೊ ಹಿಂಗೆ ಜನ ಬೇಕಾಬಿಟ್ಟಿ ಓಡಾಡ್ತಾ ನಿಂತ್ಕೊಂಡ್ಬಿಟ್ರೆ ಕೊರೋನಾ ತಡೆಗಟ್ಟುವಂಥ ಬಗೆ ಹೇಗೆ? ಅಟ್ಲೀಸ್ಟ್ ಏನು ಮಾಡೋದು ಬೇಡ. ನಮ್ಮಲ್ಲಿ ತಜ್ಞರು ಕೂಡ ಅದನ್ನೇ ಸಾರಿ ಸಾರಿ ಹೇಳ್ತಾ ಇದ್ರು, ನೀವೊಂದು ಮಾಸ್ಕ್ ಒಂದು ಹಾಕ್ಕೊಂಬಿಡಿ, ಒಂದಿಷ್ಟು ಅಂತರ ಕಾಪಾಡ್ಕೊಂಬಿಡಿ, ನಿಮಗೆ ಬರೋದೇ ಇಲ್ಲ, ನಿಮಗೆ ಕೊರೋನಾನೇ ಬರಲ್ಲ ಅಂತ. ಜನ ಮಾತ್ರ ಡೋಂಟ್ ಕೇರ್. ಬರೀ ಮಾರ್ಕೆಟಿನ ಸ್ಥಿತಿಗತಿಗಳೇನು, ಇನ್ನು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಅದರ ಸ್ಥಿತಿಗತಿಗಳು ಏನೇನು, ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾಹಿತಿ ಕೊಡಲಿಕ್ಕೆ ಈಗ ತಯಾರಿದ್ದಾರೆ. ಮಾರ್ಕೆಟ್ ಭಾಗದಿಂದ ಮುತ್ತಪ್ಪ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ ಈ ಮೆಜೆಸ್ಟಿಕ್ ಭಾಗದಲ್ಲಿ, ಯಾಕಂದರೆ ಮೆಜೆಸ್ಟಿಕ್ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಜನಸಂದಣಿ ಇರುತ್ತೆ. ಸೊ ಹೆಂಗಿದೆ ಸ್ಥಿತಿಗತಿಗಳು ನೋಡೋಣ ಬನ್ನಿ. ಮೊದಲು ನಾನು ಶುರು ಮಾಡ್ತಾ ಇದ್ದೀನಿ ಮುತ್ತಪ್ಪ ಮುಖಾಂತರ. ಮುತ್ತಪ್ಪ, ನಾವು ನೋಡ್ತಾ ಇದ್ದೀವಿ ಜನಸಾಮಾನ್ಯರು ಜಾಗೃತಿ ವಹಿಸ್ತಿಲ್ಲ ಅನ್ನುವಂಥ ಮಾತಿದೆ. ಎಲ್ಲಿ ನೋಡಿದ್ರು ಜನ ಗುಂಪು ಸೇರ್ತಾರೆ, ಜನರಿಗೇನು ಕೊರತೆನೇ ಇಲ್ಲ ಬೆಂಗಳೂರಿನಲ್ಲಿ. ಆದರೆ ಜನ ಮಿನಿಮಮ್ ಏನು ಫಾಲೋ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು. ಹೇಗಿದೆ ನೀವಿರುವಂಥ ಜಾಗದಲ್ಲಿ, ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಎಷ್ಟರ ಮಟ್ಟಿಗಿದೆ ಸ್ಥಿತಿಗತಿಗಳು? ಅಟ್ಲೀಸ್ಟ್ ಇದೆಲ್ಲ ಕೊರೋನಾ ಇಷ್ಟು ಹರಡ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಜನಜಾಗೃತಿ ಇದೆಯಾ? ರಂಗನಾಥ್, ಎಲ್ಲಾದರೂ BBMP ರೂಲ್ಸನ್ನು ಫಾಲೋ ಮಾಡುತ್ತೆ ಅಂತಂದರೆ ಅದೆಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಈಗಾಗಲೇ ಸರ್ಕಾರ ಕೂಡ ಒಂದು ರೂಲ್ಸನ್ನು, ಹಳೆಯ ರೂಲ್ಸರಿಗೆ ಸ್ವಲ್ಪ ಬ್ಯೂಟಿಫಿಕೇಷನ್ ಮಾಡಿಬಿಟ್ಟು ಮತ್ತೆ ಅನುಷ್ಠಾನ ಮಾಡಿದೆ. ಅಂದರೆ ಯಾರು ಮಾಸ್ಕ್ ಹಾಕೋದಿಲ್ಲೋ ಅವರಿಗೆ 250 ರೂಪಾಯಿ, ಯಾರು ಸಾಮಾಜಿಕ ಅಂತರವನ್ನು ಕಾಪಾಡಿದ್ರು ಅವರಿಗೆ 250 ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದರೆ KR ಮಾರ್ಕೆಟ್ನಲ್ಲಿ ಸರ್ಕಾರ ಎಲ್ಲ ಖುದ್ದು ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ ಆದೇಶ ಮಾಡಿದ್ರು ಕೂಡ ಆ ರೂಲ್ಸ್ ಫಾಲೋ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಮಾರ್ಕೆಟ್ ಆಗಿರುವಂಥ ಕಾರಣಕ್ಕಾಗಿ ನಿತ್ಯವೂ ಕೂಡ ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾರೆ, ವ್ಯಾಪಾರಿಗಳು ಇರ್ತಾರೆ, ವ್ಯಾಪಾರಿಗಳು ಬಂದು ಹೋಗ್ತಾರೆ. ಹೀಗಾಗಿ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪ್ರಾರಂಭದಲ್ಲಿ ಮಾರ್ಕೆಟಿನ ಪ್ರಾರಂಭದಲ್ಲಿರುವಂತಹ ಒಬ್ಬ ವ್ಯಾಪಾರಿನ ನಾವು ನೋಡ್ತಿರ್ಬೋದು. ಈ ವ್ಯಾಪಾರಿ ಯಾರು ಕೂಡ ಮಾಸ್ಕನ್ನು ಹಾಕ್ಕೊಂಡಿಲ್ಲ, ಆರಾಮಾಗಿ ಇಲ್ಲಿ ನೋಡಿ ನಮ್ಮ ಕ್ಯಾಮ್ರಾ ನೋಡಿ ತಗ್ಸಿದಾಗನೇ ಮಾಸ್ಕನ್ನು ಹಾಕೋದು. ಇದೇ ರೀತಿಯಾಗಿ ಈ ಮಾರ್ಚ್ಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಮಾಸ್ಕನ್ನು ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನೊಬ್ರು ಕೂಡ ಇಲ್ಲೊಬ್ರು ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ, ಅದು ಕಾಟಾಚಾರಕ್ಕೆ. ಅಂದರೆ ಮೂಗಿನ ಮೇಲ್ಭಾಗದಲ್ಲಿ ಮಾಸ್ಕ್ ಇಲ್ಲ, ಬಾಯಿ ಕೆಳಗಡೆ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ಓಡಾಡ್ತಿರುವಂಥದ್ದು. ಇಂತಹ ದೃಶ್ಯಗಳು ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ. ಸದ್ಯ KR ಮಾರ್ಕೆಟ್ನಲ್ಲಿ ಮಾರ್ಷಲ್ಗಳು ಕೂಡ ಓಡಾಡ್ತಾ ಇದ್ದಾರೆ. ಆದರೆ
ಮಾರ್ಷಲ್ಗಳು ಇರುವಂಥದ್ದು ಇಲ್ಲಿರುವಂತಹ ಜನರಿಗೆ ಅರಿವು ಮೂಡಿಸೋಕೆ ಮಾತ್ರ ನಾವು ಫೈನ್ ಹಾಕೋದಿಲ್ಲ ಅನ್ನೋ ಒಂದು ನಿಟ್ಟಿಗೆ ಹೋಗಿರುವಂಥದ್ದು. ಯಾಕಂದರೆ ಮಾರ್ಷಲ್ಗಳನ್ನು ಕೂಡ ಇಲ್ಲಿ ನೇಮಕ ಮಾಡಲಾಗಿದೆ. ಯಾಕಂದರೆ ಮಾರ್ಷಲ್ಗಳು ಕೂಡ ಇಲ್ಲಿ ಯಾರು ಮಾಸ್ಕ್ ಹಾಕೋದಿಲ್ಲ ಅವರಿಗೆ ದಂಡ ಹಾಕೋಕೆ ಕೂಡ ಇಲ್ಲಿ ನಿರ್ದೇಶನ ನೀಡಲಾಗಿದೆ. ಆದರೆ ಈ ನಿರ್ದೇಶನ ಇದ್ದರೂ ಕೂಡ ಇಲ್ಲಿ ಯಾರೂ ಕೂಡ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಗುಂಪಾಗಿ ಓಡಾಡ್ತಿರುವಂಥದ್ದು, ಜೊತೆಗೆ ಮಾಸ್ಕ್ ಹಾಕದೆ ವ್ಯಾಪಾರ ವಹಿವಾಟನ್ನು ಮಾಡ್ತಿರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಯಾಕಂದರೆ ಇಲ್ಲಿ ಯಾವುದೇ ರೂಲ್ಸ್ಗಳು ಕೂಡ ಫಾಲೋ ಆಗೋದಿಲ್ಲ. ನಿತ್ಯ ಕೂಡ ಸಾವಿರಾರು ಜನ ಬಂದು ಹೋಗ್ತಾರೆ. ಜೊತೆಗೆ BBMP ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಕೊರೋನಾ ಕ್ಲಸ್ಟರ್ ಔಟ್ಬ್ರೇಕ್ ಆಗುವಂಥದ್ದು ಸಾಕಷ್ಟು ಮಾರ್ಕೆಟ್ ಹಾಗೂ ದೇವಸ್ಥಾನ ಜೊತೆಗೆ ಅಪಾರ್ಟ್ಮೆಂಟ್ಗಳು ನಡೆಯುವಂತಹ ಪಾರ್ಟಿಗಳಿಂದ ಅಂಥೇಳಿ ಅಲ್ಲಿ ಸ್ಪಷ್ಟವಾಗಿ BBMP ಹೇಳಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಕಟ್ಟುನಿಟ್ಟಾಗಿ ರೂಲ್ಸನ್ನು ಫಾಲೋ ಮಾಡಿ ಅಂಥೇಳಿ ಸರ್ಕಾರ ಆದೇಶ ಮಾಡಿದರೂ ಕೂಡ ಇಲ್ಲಿ ಯಾರೂ ಕೂಡ ಆದೇಶನ ಫಾಲೋ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ವ್ಯಾಪಾರನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾತುಕತೆ ನಡೆಸ್ತಾ ಇರ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಮಾಸ್ಕನ್ನು ಹಾಕಿಕೊಳ್ತಾ ಇಲ್ಲ. ಜೊತೆಗೆ ಈ ಮಾಸ್ಕ್ ಹಾಗೂ ಜೊತೆಗೆ ಸಾಮಾಜಿಕ ಅಂತರ ಏನಿದೆ ಅದು ಮಾರ್ಕೆಟಲ್ಲಿ ಮಾಯವಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಬಂದು ಮಾರ್ಕೆಟ್ಗೆ ಬರುವಂತಹ ಜನ ಏನಿದ್ದಾರೆ ಅವ್ರು ಯಾರು ಕೂಡ ರೂಲ್ಸನ್ನು ಫಾಲೋ ಮಾಡ್ತಾರೆ. ಜೊತೆಗೆ ಮಾರ್ಷಲ್ ಕೂಡ ಅಷ್ಟೇ ನಿತ್ಯವೂ ಕೂಡ ಇಲ್ಲಿ ಬಂದು ದಂಡನ ಹಾಕುವಂಥ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತಾ ಇರುತ್ತೆ. ಇದೇ ಕಾರಣಕ್ಕಾಗಿ ಮಾರ್ಷಲ್ ಕೂಡ ಸೈಲೆಂಟ್ ಆಗಿರುವಂಥದ್ದು. ರಂಗನಾಥ್, ಓಕೆ ನೀವು ಸಂಪರ್ಕದಲ್ಲಿ ಮೆಜೆಸ್ಟಿಕ್ನಿಂದ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, ಮೆಜೆಸ್ಟಿಕ್ನಲ್ಲಿ ಅತ್ಯಂತ ಹೆಚ್ಚು ಜನರು ಓಡಾಡ್ತಾ ಇರ್ತಾರೆ. ಯಾಕಂದರೆ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆಗೆ ಬಸ್ ಸ್ಟ್ಯಾಂಡ್ ಇದೆ, ಎಲ್ಲ ಕಡೆಗೂ ಕೂಡ ಒಂದು ಲೆಕ್ಕದಲ್ಲಿ ಅಲ್ಲೇ ಜನ ಸೇರ್ತಾರೆ. ಅಲ್ಲೂ ಕೂಡ ಯಾವುದೇ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕೊಂಡು ಓಡಾಡಲ್ಲ ಜನಗಳು ಅನ್ನುವಂಥದ್ದಿದೆ. ಈಗ ಅಟ್ಲೀಸ್ಟ್ ಏನು ಅಂದರೆ ಈ ದಂಡ ವಿಧಿಸ್ತಾರೆ ಅನ್ನುವಂಥ ಭಯದಿಂದನಾದರೂ ಜನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರಾ ಕಿರಣ್? ಹೌದು ರಂಗನಾಥ್, ಎರಡನೇ ಅಲೆಯ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ BBMP ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಫುಲ್ ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಬೆಳಗ್ಗಿನಿಂದಲೇ ಅಂದರೆ ಕೊಚ್ಚಿ ಇರ್ಬೋದು ಮತ್ತು ಯಾವ್ಯಾವ ಊರುಗಳಿಂದ ಬರ್ತಾರೆ ಅವರು ಎಲ್ಲರನ್ನೂ ಕೂಡ ತಪಾಸಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಅಲರ್ಟ್ ಆಗಿರುವಂಥದ್ದು. ಸದ್ಯ ನಾನೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಒಂದು ಒಳಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತೆ ಅಂದರೆ ಮೈಸೂರಾಗಿರ್ಬೋದು, ಮಹಾರಾಷ್ಟ್ರ, ಕೊಚ್ಚಿಯಿಂದ ಏನು ಪ್ರಯಾಣಿಕರು ಬರ್ತಾರೆ ಅವರಿಗೆ ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಕೊರೋನಾ ಟೆಸ್ಟನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಆವರಣದಲ್ಲಿ 5ಕ್ಕೂ ಹೆಚ್ಚು ಕೌಂಟರ್ಗಳನ್ನು ಈಗಾಗಲೇ ಆರೋಗ್ಯ ಇಲಾಖೆಯಿಂದ ತೆರೆದಿರುವಂಥದ್ದು. ಬೆಳಗಿನಿಂದಲೇ ಅಂದರೆ ಪ್ರತಿಯೊಬ್ಬರ ಪ್ರಯಾಣಿಕರನ್ನು ಕೂಡ ಕರೆದುಕೊಂಡು ಬಂದು ನಿಮಗೆ ಏನಾದರೂ ಶೀತ, ಜ್ವರ ಈ ಥರದ್ದು ಏನಾದರೂ ಕೂಡ ರೋಗದ ಲಕ್ಷಣಗಳಿದೆಯಾ ಅಂತೇಳಿ ಅವರನ್ನು ತಪಾಸಣೆಯನ್ನು ಮಾಡಿ ಅವರಿಗೆ ಕೊರೋನಾ ಟೆಸ್ಟ್ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಒಂದು ಸಾಮಾಜಿಕ ಅಂತರವನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಮಾಸ್ಕನ್ನು ಧರಿಸಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚು ಮಾರ್ಷಲ್ಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಯಾರು ಮಾಸ್ಕನ್ನು ಧರಿಸದೇ ಬರ್ತಾರೋ ಅವರಿಗೆ 250 ರೂಪಾಯಿ ದಂಡನ ಈಗಾಗಲೇ ಮಾರ್ಷಲ್ಗಳು ವಿಧಿಸ್ತಾ ಇರುವಂಥದ್ದು. ಬೆಳಗಿನಿಂದಲೇ ಅಂದರೆ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಒಂದು ತಂಡ ಏನಿದೆ ಆ ತಂಡದ ಒಂದು ನೇತೃತ್ವದಲ್ಲಿ ಬೆಳಗಿನಿಂದಲೇ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ಒಂದು ಕೊರೋನಾ ಟೆಸ್ಟನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದರೆ ಮಾಸ್ಕ್ ಧರಿಸದೇ ಬರುವಂಥ ಪ್ರಯಾಣಿಕರು ಏನಿದ್ದಾರೆ ಅವರು ಮಾರ್ಷಲ್ಗಳ ಜೊತೆಯಲ್ಲಿ ಒಂದು ವಾಗ್ವಾದಕ್ಕೆ ಕೂಡ ಮುಂದಾಗ್ತಿರುವಂಥದ್ದು. ನನ್ನ ಮಾಸ್ಕನ್ನು ಧರಿಸಿ ಬಂದಿದ್ದೆ ಅಂದರೆ ಟ್ರೈನಲ್ಲಿ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂದರೆ ಜನಜಂಗುಳಿತ್ತು, ಹಾಗಾಗಿ ಮಾಸ್ಕ್ ಕೆಳಗಿಳಿದಿದೆ, ನಾನು ದಂಡ ಪಾವತಿ ಮಾಡೋದಿಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಪ್ರಯಾಣಿಕರು. ಓಕೆ ಕಿರಣ್, ಧನ್ಯವಾದ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆಯ ಪ್ರಮಾಣವನ್ನ ಗಮನಿಸ್ತಾ ಹೋದ್ರೆ ಇವತ್ತು ಮತ್ತೆ ರಾಜಧಾನಿಯಲ್ಲಿ ಹೆಮ್ಮಾರಿ ಆರ್ಭಟಿಸುತ್ತಾ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ಮಂದಿಗೆ ಕೊರೋನಾ ಪಾಸಿಟಿವ್? ನಿನ್ನೆ 1400ರ ಹತ್ತಿರ ಸೋಂಕಿತರ ಸಂಖ್ಯೆ ಹೆಚ್ಚಾಗಿತ್ತು. ಬೆಂಗಳೂರಿನಲ್ಲಿ ಕಂಟ್ರೋಲ್ಗೆ ಸಿಗದೆ ಅಟ್ಟಹಾಸಗೈತಾ ಇದೆಯಾ ಹೆಮ್ಮಾರಿ? ರಾಜ್ಯ ರಾಜಧಾನಿಯಲ್ಲಿ ಇವತ್ತು ಎಷ್ಟು ಸೋಂಕಿತರು ಬರ್ತಾರೆ? 1492 ಜನರಿಗೆ ಕೊರೋನಾ ಪಾಸಿಟಿವ್ ಬರುವಂತಹ ಸಾಧ್ಯತೆ ಇದೆ. ಇವತ್ತು ಸೋಂಕಿತರ ಸಂಖ್ಯೆ ಇದೆ, ಬೆಂಗಳೂರಿನಲ್ಲಿ ಹೆಚ್ಚಾಗ್ತಲೇ ಇದೆ ಸೋಂಕಿತರ ಸಂಖ್ಯೆ. ಇವತ್ತು 1492 ಜನರಿಗೆ ಪಾಸಿಟಿವ್ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ವೇಗವಾಗಿ ಹರಡ್ತಾ ಇದೆ ವೈರಸ್ ಹರಡ್ತಾ ಇರುವಂತಹ ಪ್ರಮಾಣವನ್ನ ಗಮನಿಸಿದ್ರೆ ನಿನ್ನೆ ಬೆಂಗಳೂರಲ್ಲಿ 1398 ಮಂದಿಗೆ ಪಾಸಿಟಿವ್ ಇತ್ತು. ಇವತ್ತು ಆ ಸಂಖ್ಯೆ ಹತ್ತಿರ 100ರಷ್ಟು ಏರಿಕೆ ಆಗ್ತಾ ಇದೆ. ಇದನ್ನ ಗಮನಿಸ್ತಾ ಹೋದ್ರೆ ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 800 ಇತ್ತು, 700 ಇತ್ತು, 1500ರ ಗಡಿಗೆ ಬಂದು ಸದ್ಯಕ್ಕೆ ಸೋಂಕಿತರ ಸಂಖ್ಯೆ ನಿಂತಿದೆ. ಇದನ್ನ ಗಮನಿಸ್ತಾ ಹೋದ್ರೆ ರಾಜ್ಯ ರಾಜಧಾನಿಯಲ್ಲಿ ಕೊರೋನಾ
ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಅನುಮಾನ ಕಾಡೋದಕ್ಕೂ ಕೂಡ ಶುರುವಾಗಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಅನಿಲ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಆ ಭಾಗದಲ್ಲಿ ಮಾಸ್ಕ್ ಹಾಕೊಳ್ತಾ ಇದ್ದಾರಾ ಜನ? ನಿಜವಾಗ್ಲೂ ಸರ್ಕಾರದ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಅಂತ ಹೇಳಿ. ಅನಿಲ್, ಸದ್ಯಕ್ಕೆ ಇಲ್ಲಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಜನ ಮಾಸ್ಕ್ ಹಾಕ್ತಾ ಇದ್ದಾರಾ? ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಆನಂದ್, ರಾಜ್ಯದಲ್ಲಿ ಎರಡನೇ ಅಲೆ ಆತಂಕ ಹೆಚ್ಚಾಗಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಕೂಡ ಒಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನು ರೂಲ್ಸ್ಗಳು ಫಾಲೋ ಆಗ್ತಿದೆಯಾ ಅನ್ನೊಂದು ಅನುಮಾನ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಹೃದಯ ಭಾಗ ಆದಂತಹ ಮೆಜೆಸ್ಟಿಕ್ನಲ್ಲಿ ಯಾವುದೇ ರೂಲ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಅಂದ್ರೆ ಪ್ರಮುಖವಾಗಿ BMTCಯ ಚಾಲಕರು ಹಾಗೂ ನಿರ್ವಾಹಕರೇ ನಿಯಮವನ್ನು ಗಾಳಿಗೆ ತೋರಿದ್ದಾರೆ. ಅಂದ್ರೆ ಸರಿಯಾಗಿ ಮಾಸ್ಕ್ ಹಾಕದೆ ಕೂಡ ಒಂದು ಬಸ್ಸನ್ನು ಕೂಡ ಚಾಲನೆ ಮಾಡ್ತಾ ಇರೋಂಥವ್ರ ಜೊತೆಗೆ ಪ್ರಯಾಣಿಕರನ್ನು ಕೂಡ ಅತಿ ಹೆಚ್ಚಾಗಿ ಪ್ರಯಾಣಿಕರು ಅಂದ್ರೆ ಸೀಟ್ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ಸ್ಟ್ಯಾಂಡಿಂಗ್ ಅಲ್ಲೂ ಕೂಡ ಪ್ರಯಾಣಿಕರು ಕೂಡ ಇಲ್ಲಿ ತೆರಳ್ತಾ ಇರುವಂಥದ್ರ ಜೊತೆಗೆ ಎಲ್ಲೂ ಕೂಡ ಸಾಮಾಜಿಕ ಅಂತರ ಇಲ್ಲ. ಯಾವ್ದಾರ ಒಂದು ಬಸ್ ಬಂತಂದ್ರೂ ಕೂಡ ಅಷ್ಟೇ ಬಸ್ಗೆ ಜನ ಮುಗಿಬಿದ್ದಿ ಹತ್ತಾ ಇರುವಂಥದ್ದು. ಮತ್ತೆ ಬಸ್ಸಿಂದ ಇಳಿಯುವಾಗಲೂ ಕೂಡ ಅಷ್ಟೇ ಯಾವುದೇ ಒಂದು ರೀತಿಯ ಸಾಮಾಜಿಕ ಅಂತರವಿಲ್ಲದೆ ಜನರು ಬಸ್ಸಿಂದ ಕೆಳಗಿಳಿತಿರುವಂತಹ ದೃಶ್ಯಗಳಲ್ಲೂ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ ಜೊತೆಗೆ ಇಲ್ಲಿ ಯಾರು ಕೂಡ ಸರಿಯಾಗಿ ಮಾಸ್ಕ್ ಹಾಕಿಲ್ಲ. ಮಾಸ್ಕ್ ಹಾಕಿದ್ರು ಕೂಡ ಮೂಗಿನಿಂದ ಕೆಳಗೆ ಅಂದ್ರೆ ಅರ್ಧಂಬರ್ಧ ಮಾಸ್ಕ್ ಹಾಕೊಂಡು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸಬಹುದಾ? ಅಲ್ಲಿ ಜನ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ, ಅಲ್ಲಿ ಬಸ್ ಚಾಲಕರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ತೋರಿಸಬಹುದಾ? ಖಂಡಿತವಾಗ್ಲೂ ಆನಂದ್, ಇಲ್ಲಿ ಈಗ ಮೆಜೆಸ್ಟಿಕ್ನ ಒಂದು ಬಸ್ ನಿಲ್ದಾಣದ ಬಳಿ ಇದ್ದೀವಿ. ನಾವು ಇವಾಗ BMTC ಬಸ್ ನಿಲ್ದಾಣದ ಬಳಿ ಇಲ್ಲಿ ಸಾಕಷ್ಟು ಒಂದು ಪ್ರಯಾಣಿಕರು ಕೂಡ ಸಂಚಾರ ಮಾಡ್ತಿದ್ದಾರೆ. ಆದರೆ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಮೂಗಿನಿಂದ ಕೆಳಗಡೆ ಮಾಸ್ಕನ್ನು ಹಾಕಿ ಇಲ್ಲಿ ಒಂದು ರೀತಿ ಸಂಚಾರವನ್ನು ಕೂಡ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಚಾಲಕರು ಹಾಗೂ ನಿರ್ವಾಹಕರಿಂದಲೇ ಏನೊಂದು ನಿಯಮವನ್ನು ಕೂಡ ಗಾಳಿಗೆ ಎತ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಿರುವಂಥದ್ದು. ಅಲ್ಲಿ ಚಾಲಕರು ಒಬ್ಬರು ಇದ್ದಾರೆ, ಅವರು ಕೂಡ ಅಷ್ಟೇ ಮಾಸ್ಕ್ ಆಗಿಲ್ಲ. ನಿರ್ವಾಹಕರು ಕೂಡ ಅಷ್ಟೇ ಮೂಗಿನಿಂದ ಕೆಳಗಡೆ ಒಂದು ಮಾಸ್ಕನ್ನು ಹಾಕಿ ಅವರು ಕೂಡ ಒಂದು ಬಸ್ಸನ್ನು ಕೂಡ ಚಾಲೂ ಮಾಡ್ತಿರೋ ಅಂದ್ರೆ ನಿಯಮವನ್ನ ಪಾಲನೆ ಮಾಡಬೇಕಾದಂತ ಅವರೇ ಈ ರೀತಿ ರೂಲ್ಸ್ ಅನ್ನ ಬ್ರೇಕ್ ಮಾಡದೆ ಪ್ಯಾಸೆಂಜರ್ಗೆ ಯಾವ ರೀತಿ ತಿಳಿ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಪ್ರಯಾಣಿಕರ ಜೊತೆ ಒಡನಾಟವನ್ನು ಕೂಡ ಮಾಡಬೇಕಾಗುತ್ತೆ, ಟಿಕೆಟ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರೇ ಈ ರೀತಿ ರೂಲ್ಸ್ ಬ್ರೇಕ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಇಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ಸೀಟ್ಗಳಿಗಿಂತ ಹೆಚ್ಚು ಪ್ರಯಾಣಿಕರು ಕೂಡ ಇಲ್ಲಿ ಅವರನ್ನ ಕರ್ಕೊಂಡು ಕೂಡ ಹೋಗ್ಲಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಸದ್ಯಕ್ಕೆ ಮೆಜೆಸ್ಟಿಕ್ನ ಒಂದು BMTC ಬಸ್ ನಿಲ್ದಾಣದ ಬಳಿ ಯಾವೊಬ್ಬ ಒಂದು ಮಾರ್ಷಲ್ ಕೂಡ ಇಲ್ಲ. ಅಂದ್ರೆ ಜನಗಳು ರೂಲ್ಸ್ ಅನ್ನ ಬ್ರೇಕ್ ಮಾಡದೆ ಅವರಿಗೆ ಫೈನ್ ಹಾಕುವಂಥದ್ದು ಕೂಡ ಇಲ್ಲ. ಯಾಕಂದ್ರೆ ನೆನ್ನೆಯಿಂದಲೂ ಅಷ್ಟೇ 250 ರೂಪಾಯಿನ ಫೈನ್ ಮಾಡಲಾಗಿದೆ ಬೆಂಗಳೂರಲ್ಲಿ. ಕೊರೋನಾ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದೆ, ಅದನ್ನ ಜನಗಳು ಕೂಡ ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದ ಬಳಿ ಅವೆಲ್ಲವೂ ಕೂಡ ಗಾಳಿಗೆ ತೂರಲಾಗಿರುವಂತದ್ದು. ಆನಂದ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಇನ್ನು ಇದು ಬೆಂಗಳೂರಿನ ಪರಿಸ್ಥಿತಿ ಆದ್ರೆ ಇತ್ತ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ರೂಲ್ಸ್ಗೆ ಎಳ್ಳು ನೀರು ಬಿಡಲಾಗಿದೆ. ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಾ ಇರೋದು ಕಂಡು ಬರ್ತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಸಭೆ ಸಮಾರಂಭಗಳ ಹೆಸರಲ್ಲಿ ಗುಂಪು ಸೇರ್ತಾ ಇರುವಂತಹ ಜನ, ಸಭೆ ಸಮಾರಂಭಗಳ ಹೆಸರಲ್ಲಿ ಜನ ಸೇರ್ತಾ ಇದ್ದಾರೆ. ಮದುವೆ ರಾಜಕೀಯ ಸಮಾರಂಭಗಳಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ. ನೂರಾರು ಸಂಖ್ಯೆಯ ಸಾವಿರಾರು ಸಂಖ್ಯೆಯ ಜನ ಸೇರ್ತಾ ಇದ್ದಾರೆ. ಮಾರ್ಕೆಟ್ ಬಸ್ ಸ್ಟಾಪ್ಗಳಲ್ಲಿ ಗುಂಪಾಗಿ ನಿಲ್ತಾ ಇದ್ದಾರೆ ಜನ. ದಾಳಿ ಮಾಡೋದಕ್ಕೆ ಅಂತೇಳಿ ಕೊರೋನಾ ಕಾದು ಕುಳಿತಿದ್ರು ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಸಭೆ ಸಮಾರಂಭಗಳ ಹೆಸರಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರ್ತಾ ಇದ್ದಾರೆ. ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಭಾಗದಲ್ಲಂತೂ ಜನ ಸಿಕ್ಕಾಪಟ್ಟೆ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಯಾರು ಕೂಡ ಮಾಸ್ಕ್ ಹಾಕಿಲ್ಲ, ಕುಳಿತುಕೊಂಡವರು ಮಾಸ್ಕ್ ಹಾಕಿಲ್ಲ, ವ್ಯಾಪಾರದಲ್ಲಿ ತೊಡ್ಕೊಂಡಿರುವಂತಹ ವ್ಯಾಪಾರಿ ಕೂಡ ಮಾಸ್ಕ್ ಹಾಕಿಲ್ಲ, ಬಂದಿರುವಂತಹ ಗ್ರಾಹಕರು ಕೂಡ ಮಾಸ್ಕ್ ಹಾಕಿಲ್ಲ, ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಮಾಯ ಆಗಿದೆ. ಇತ್ತ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂತಿರುವಂತಹ ಪ್ರಯಾಣಿಕರಲ್ಲಿ ಮಾಸ್ಕ್ ಮಾಯ ಆಗಿದೆ. ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ತೆರಳುವಂತಹ ಜನ ಏನಿದ್ದಾರೆ ಅವರ ಬಳಿಯಲ್ಲೂ ಕೂಡ ಮಾಸ್ಕ್ ಮಾಯ ಆಗಿದೆ. ಮೈಸೂರಿನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ನಲ್ಲಿ ಕೂತಿರುವಂತಹ ವ್ಯಕ್ತಿ ಮಾಸ್ಕ್ ಇಲ್ವೇ ಇಲ್ಲ. ಮತ್ತೊಬ್ಬ ವ್ಯಕ್ತಿಯ ದೃಶ್ಯಾವಳಿ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಮಾಸ್ಕ್ ಇಲ್ಲ. ಇತ್ತ ಮಂಗಳೂರಿನ ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಸಂಪೂರ್ಣವಾಗಿ ಮಾಯ ಆಗಿದೆ. ವ್ಯಾಪಾರಿಯೂ ಮಾಸ್ಕ್ ಹಾಕಿಲ್ಲ, ಗ್ರಾಹಕರು ಮಾಸ್ಕ್ ಹಾಕಿಲ್ಲ. ಇತ್ತ ಮೈಸೂರಿನ ದೃಶ್ಯಾವಳಿ ಅಂತೂ ತೀರಾ ಹಾರಿಬಲ್ ಆಗಿದೆ. ಯಾರು ಮಾಸ್ಕ್ ಹಾಕಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಬಂದ್ರು, ಒಂದಷ್ಟು ಜನ ವಿದ್ಯಾರ್ಥಿಗಳು ಮಾಸ್ಕ್ ಹಾಕಿಲ್ಲ. ಅಲ್ಲಿ ಚಾಲಕ ನಿರ್ವಾಹಕರು ಕೂಡ ಮಾಸ್ಕ್ ಹಾಕ್ತಾ ಇಲ್ಲ. ಕೊರೋನಾ ಆರ್ಭಟಿಸ್ತಾ ಇದೆ. ಕೊರೋನಾದ ಎರಡನೇ ಅಲೆಗೆ ಸರ್ಕಾರ ಹೆಂಗಪ್ಪ ಇದನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಒಂದು ಹಂತಕ್ಕೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಇಷ್ಟಿದ್ರೂ ಜನ ಮಾತ್ರ ಇಲ್ಲಿ ಯಾಕೋ ಮೈ ಮರ್ತಂಗಿದೆ, ಮಾಸ್ಕನ್ನು ಮರ್ತಂಗಿದೆ.
ದೈಹಿಕ ಅಂತರ ಕಾಪಾಡಿಕೊಳ್ಳೋದನ್ನ ಮರ್ತಂಗಿದೆ. ಗಮನಿಸ್ತಾ ಇದ್ದೀವಿ ಮೈಸೂರು ಜೊತೆಗೆ ಮಂಗಳೂರು ಭಾಗದ ದೃಶ್ಯಾವಳಿನ ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಜನ ಮೈಮರೆತು ಓಡಾಡ್ತಾ ಇದ್ದಾರೆ ಅಂತ ಹೇಳಿ. ಮಾರ್ಕೆಟ್ ಬಸ್ ಸ್ಟಾಪ್ಗಳಲ್ಲಿ ಜನ ಗುಂಪುಗೂಡ್ತಾ ಇದ್ದಾರೆ. ಸಭೆ ಸಮಾರಂಭಗಳ ಹೆಸರಲ್ಲೂ ಕೂಡ ಇದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಕೊರೋನಾ ಆರ್ಭಟಿಸೋದಕ್ಕೆ ಅಂತ ಹೇಳಿ ಕಾದು ಕುಳಿತಿದ್ರು, ನಿರ್ಲಕ್ಷ್ಯ ವಹಿಸ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ. ಮೈಸೂರು ಹಾಗೇನೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿಗಳು ಜಾಯಿನ್ ಆಗಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್, ಹಾಗೇನೆ ಮಂಗಳೂರಿನಿಂದ ಪೃಥ್ವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಮೈಸೂರಿನಿಂದ ರಾಮ್, ಇಲ್ಲಿ ಗಮನಿಸ್ತಾ ಇದ್ವಿ ಬಸ್ ಸ್ಟಾಪಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಪ್ರಯಾಣಿಕರು ಮಾಸ್ಕ್ ಹಾಕಿಲ್ಲ, ಅಲ್ಲಿದ್ದಂಥ ಚಾಲಕ ನಿರ್ವಾಹಕರು ಕೂಡ ಮಾಸ್ಕ್ ಹಾಕಿಲ್ಲ, ಬಂದಂಥ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೂಡ ಮಾಸ್ಕ್ ಹಾಕಿಲ್ಲ. ಬಹುತೇಕ ಮೈಸೂರಿನ ಎಲ್ಲಾ ಭಾಗಗಳಲ್ಲೂ ಮಾಸ್ಕ್ ಮಾಯ ಆಗಿದೆಯಾ ಅಂತ? ಅನಂತ್, ಖಂಡಿತವಾಗಿಯೂ ಮೈಸೂರು ಮತ್ತೊಮ್ಮೆ ಕೊರೋನಾದ ಹಾಟ್ಸ್ಪಾಟ್ ಆಗುವಂತ ಎಲ್ಲ ಆತಂಕಗಳು ಹೆಚ್ಚಾಗಿದ್ದಾವೆ. ಯಾಕಂದ್ರೆ ಮೈಸೂರಿನಲ್ಲಿ ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ನಾವೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಆದ್ರೆ ಮಾಸ್ಕ್ ಅನ್ನೋದು ಅವರಿಗೆ ಎಲ್ಲೋ ಒಂದು ಕಡೆ ಧರಿಸಬೇಕು ಅನ್ನೋದು ಸಹ ಗೊತ್ತಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಬಸ್ಗಳು ಈಗಾಗಲೇ ಮೈಸೂರಿಗೆ ಬಂದಿದ್ದಾವೆ, ಮತ್ತೆ ಮೈಸೂರಿನಿಂದ ಹೋಗಿದ್ದಾವೆ, ಹೊರ ರಾಜ್ಯಗಳಿಂದ ಬಂದಿದೆ. ಯಾಕಂದ್ರೆ ಆನಂದ್, ನಿಮಗೆ ಗೊತ್ತಿರಲಿ, ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ. ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹೀಗಾಗಿ ಇಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಬೇಕಾಗ್ತದೆ. ಜಿಲ್ಲಾಡಳಿತ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಿದೆ, ಸರ್ಕಾರ ಸಹ ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಿದೆ. ಜಾಗೃತಿಯ ನಂತರ ಈಗ ದಂಡವನ್ನ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದೆ. ಹೀಗಾಗಿ ದಂಡದ ಬಗ್ಗೆಯೂ ಸಾಕಷ್ಟು ಜನರಿಗೆ ಇಲ್ಲಿ ಅರಿವಿಲ್ಲ ಅನ್ಸುತ್ತೆ. ಸಾಕಷ್ಟು ನಿರ್ಲಕ್ಷ್ಯ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಎದ್ದು ಕಾಣ್ತಾ ಇದೆ. ನಿರ್ವಾಹಕರು ಸಹ, ಇಲ್ಲಿ ಚಾಲಕರು ಮತ್ತೆ ನಿರ್ವಾಹಕರು ಸಹ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಯವರು ಸಹ ಮಾಸ್ಕ್ ಅನ್ನ ಧರಿಸ್ತಾ ಇಲ್ಲ. ಒಂದು ಬಸ್ ಬರ್ತಾ ಇದೆ, ನೀವು ನೋಡ್ತಾ ಇರಬಹುದು. ಈ ಒಂದು ಬಸ್ ಏನು ಹೊರಗಡೆಯಿಂದ ಬಂದಿದೆ. ಸೊ ಹೊರಭಾಗದಿಂದ ಬಂದಂತಹ ಬಸ್ ನಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರಲ್ಲಿ ಬಹುತೇಕರು ಅಂದ್ರೆ ಸಾಕಷ್ಟು ಸಾಮಾಜಿಕ ಅಂತರವೂ ಸಹ ಇಲ್ಲಿ ಕಾಣ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ಅಲ್ಲಿ ಕುಳಿತಿರುವವರ ಸಂಖ್ಯೆಗಿಂತ ಈ ಬಸ್ನಿಂದ ಇಳಿಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನೂಕುನುಗ್ಗಲಾಟದಲ್ಲಿ ಇಳಿಯುವಂತಹ ಕೆಲಸವಾಗ್ತದೆ. ಇಲ್ಲಿ ಬಂದಿರುವಂತಹ ಪ್ರಯಾಣಿಕರು ಸಹ ಕೆಲವರು ಮಾಸ್ಕ್ ಅನ್ನ ಧರಿಸಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಸ್ಕ್ ಅನ್ನ ಧರಿಸಿಲ್ಲ. ಹೀಗಾಗಿ ಸರ್ಕಾರ ಏನು ದಂಡವನ್ನ ವಿಧಿಸ್ತಾ ಇದೆ ಅದು ಕೇವಲ ಅಂದ್ರೆ ಬಂದಿರುವಂತಹ ನಿಯಮಗಳು ಜನರು ಪಾಲಿಸಿದ್ರೆ ಮಾತ್ರ ಅದು ಇಲ್ಲಿ ಸಾಕಾರವಾಗ್ತದೆ. ಇಲ್ಲವಾದ್ರೆ ಮೈಸೂರು ಮತ್ತೊಮ್ಮೆ ಕೊರೋನಾದ ಹಾಟ್ಸ್ಪಾಟ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ರಾಮ್, ಇದೆಲ್ಲದರ ಜೊತೆಗೆ ಒಂದು ಮಾತನ್ನು ಕೇಳಬೇಕು. ಜಿಲ್ಲಾಧಿಕಾರಿಗಳು ತುಂಬಾ ಖಡಕ್ ಆಗಿ ಸಂದೇಶ ರವಾನಿಸಿದ್ರು, ನೀವು ಈ ರೀತಿ ಏನಾದ್ರು ಮಾಡಿದ್ರೆ ನಾವು ನಿಯಮಿತವಾಗಿ ನಾವೇನಾದ್ರೂ ಲಾಕ್ಡೌನ್ ಮಾಡಬೇಕಾಗತ್ತೆ ಕೆಲವೊಂದು ಏರಿಯಾಗಳಲ್ಲಿ ಅಂತ. ಇಷ್ಟೆಲ್ಲ ಆದ್ಮೇಲಾದ್ರೂ ಕೂಡ ಈ ಜಾಗೃತಿ ಬಂದಿಲ್ವಾ? ಹಾಗಾದ್ರೆ ವ್ಯವಸ್ಥೆ ಏನಾದರೂ ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಿಲ್ವಾ? ರಂಗನಾಥ್, ಈಗಾಗಲೇ ಏನು ಮೈಸೂರಿನಲ್ಲಿ ಈ ಒಂದು ಕೊರೋನಾದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಅದ್ರ ಜೊತೆಗೆ ಈಗ ಸರ್ಕಾರ ಏನು ನಿಯಮಗಳನ್ನು ತಂದಿದೆ ಆ ನಿಯಮಗಳನ್ನ ಪಾಲಿಸಿ ಅಂತೇಳಿ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲೇ ಅನೌನ್ಸ್ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಆದ್ರೆ ನೀವು ನೋಡ್ತಾ ಇರಬಹುದು, ಬಸ್ನಲ್ಲಿ ಬರುವಂತವರು ಬಹುತೇಕ ಮಾಸ್ಕ್ಗಳನ್ನ ಧರಿಸಿದ್ದಾರೆ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಾಸ್ಕ್ಗಳನ್ನ ಧರಿಸದೇ ಇರೋರು ಸಹ ಇದ್ದಾರೆ. ಹೀಗಾಗಿ ಮಾಸ್ಕ್ ಅನ್ನ ಯಾರು ಧರಿಸಿಲ್ಲ. ಇದರಿಂದಾಗಿ ಮೈಸೂರಿನಲ್ಲಿ ಕೊರೋನಾ ಹೆಚ್ಚಾಗಿ ಹರಡುವಂತಹ ಭೀತಿ ಇದೆ. ಜಿಲ್ಲಾಡಳಿತದಿಂದ ಖಂಡಿತವಾಗಿಯೂ ಈ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದು ಕೇವಲ ದಂಡ ಕಟ್ಟುವಂತಹ ವಿಚಾರವಲ್ಲ, ಕೊರೋನಾ ಮಹಾಮಾರಿಯ 2ನೇ ಅಲೆ ಏನಿದೆ ಅದನ್ನ ತಡೆಗಟ್ಟುವಂತಹ ಕೆಲಸವನ್ನ ಮಾಡಬೇಕು. ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಈ ಒಂದು ಕೆಲಸ ಆಗ್ತದೆ. ಜಿಲ್ಲಾಡಳಿತ ಏನೇ ಜಾಗೃತಿ ಮೂಡಿಸಿದ್ರು ಮತ್ತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ದಂಡ ಹಾಕಿದ್ರೆ ದಂಡದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾರೆ ಹೊರತು ನಿಯಮವನ್ನ ಪಾಲಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ದಂಡದ ಜೊತೆಗೆ ಅವರಲ್ಲಿ ಒಂದು ಅರಿವು ಮೂಡಿಸುವಂತದ್ದು ಮತ್ತೆ ಅವರೇ ತಿಳುವಳ್ಕೊಂಡು ಮಾಸ್ಕ್ ಅನ್ನು ಹಾಕುವಂತ ಕೆಲಸವನ್ನ ಮಾಡಿಸಬೇಕಾಗಿದೆ. ರಂಗನಾಥ್, ನೀವು ಸಂಪರ್ಕದಲ್ಲೇ ಇರಿ ರಾಮ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಇತ್ತ ಮಂಗಳೂರಿನಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಪೃಥ್ವಿ ಹೇಳ್ತಾ ಹೋಗ್ತಾರೆ. ಪೃಥ್ವಿ, ಬಹುತೇಕ ಕಡೆಗಳಲ್ಲಿ ಮಾಸ್ಕ್ ಮಾಯ ಆಗಿದೆ, ಜನ ದೈಹಿಕ ಅಂತರ ಕಾಪಾಡಿಕೊಳ್ತಾ ಇಲ್ಲ, ಟಫ್ ರೂಲ್ಸ್ ಜಾರಿಗೆ ಬಂದ್ರು ಅದನ್ನ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಹೇಗಿದೆ ಪರಿಸ್ಥಿತಿ ಮಂಗಳೂರಿನಲ್ಲಿ ಪೃಥ್ವಿ? ಖಂಡಿತ ಆನಂದ್, ಏನು ಮಂಗಳೂರು ಕೇರಳ ಗಡಿ ಇರುವಂಥದ್ದು ಸದ್ಯಕ್ಕೆ ಗಡಿ ಖುಲ್ಲಂಖುಲ್ಲ ಆಗಿದೆ. ಆದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೊರೋನಾ ಆತಂಕ ಇದ್ದೇ ಇರುವಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಮಾಸ್ಕ್ ಅನ್ನ ಧರಿಸಲೇಬೇಕಾಗಿದೆ. ಅದಕ್ಕೆ ತಕ್ಕನಾಗಿ ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ನೀಡಿರುವಂಥದ್ದು. ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಜಾರಿ ಮಾಡಿ ಫೈನ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನರು ಇದರಲ್ಲಿ ತೀರಾ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಏನು ಈ ಒಂದು ಫೈನ್ ಹಾಕುವಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ತಾರೆ, ಮತ್ತೆ ಯಾರಾದ್ರೂ ಅಧಿಕಾರಿಗಳು ಬಂದ್ರೆ ಮಾತ್ರ ಮಾಸ್ಕ್ ಹಾಕ್ತಾರೆ. ಅದಾದ ಮೇಲೆ ಮಾಸ್ಕ್
ಹಾಕಿರೋದಲ್ಲೇ ಇವತ್ತು TV9 ರಿಯಾಲಿಟಿ ಚೆಕ್ ನಡೆಸುವಂಥ ಸಂದರ್ಭಗಳಲ್ಲೂ ಕೂಡ ಮಾರುಕಟ್ಟೆಗಳು, ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಕಾಣ್ತಾ ಇದ್ದಂಥದ್ದು. ಸದ್ಯಕ್ಕೆ ಹಂಪನಕಟ್ಟೆಯಲ್ಲಿದ್ದೀನಿ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇದ್ದಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳಲ್ಲಿ ಸಾಕಷ್ಟು ಜನರು ಓಡಾಡ್ತಾರೆ. ಸೊ ಖಾಸಗಿ ಬಸ್ಗಳಿಗೂ ಕೂಡ ಜಿಲ್ಲಾಧಿಕಾರಿ ಮೊನ್ನೆ ಫೈನ್ ಹಾಕಿ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಯಾರಾದರೂ ಡ್ರೈವರ್, ಕಂಡಕ್ಟರ್ ಅಥವಾ ಪ್ಯಾಸೆಂಜರ್ಸ್ ಮಾಸ್ಕ್ ಹಾಕಿಲ್ಲ ಅಂದರೆ ನೇರವಾಗಿ ಈ ಒಂದು ಬಸ್ ಮಾಲೀಕರಿಗೆ ಫೈನನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ ಅದು ಇವತ್ತು ಕೂಡ ಅದು ಇನ್ನೂ ಕೂಡ ಪಾಲನೆ ಆಗ್ತಾ ಇಲ್ಲ. ಡ್ರೈವರ್, ಕಂಡಕ್ಟರ್ಗಳು, ಪ್ರಯಾಣಿಕರುಗಳು ಸಾಕಷ್ಟು ಜನರು ಮಾಸ್ಕನ್ನು ಹಾಕಿರೋದಿಲ್ಲ. ಕೆಲವು ಜನರು ಮಾಸ್ಕನ್ನು ಹಾಕಿರ್ತಾರೆ, ಅವರನ್ನು ಹೊರತುಪಡಿಸಿದರೆ ಹಲವಾರು ಜನರು ಮಾಸ್ಕನ್ನು ಹಾಕಿರೋದಿಲ್ಲ. ಇದು ಖಾಸಗಿ ಬಸ್ಗಳಲ್ಲಿ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಮತ್ತು ಅವರು ಮಾಸ್ಕನ್ನು ಹಾಕಿರೋದಿಲ್ಲ, ಪ್ರಯಾಣಿಕರಿಗೂ ಕೂಡ ಮಾಸ್ಕನ್ನು ಹಾಕಿ ಅಂತ ಹೇಳೋದಿಲ್ಲ. ಸೊ ಇದು ಹಲವಾರು ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರೋವಂಥದ್ದು. ಕೇವಲ ಖಾಸಗಿ ಬಸ್ಗಳು ಮಾತ್ರ ಅಲ್ಲ, ಸರ್ಕಾರಿ ಬಸ್ಗಳಲ್ಲೂ ಕೂಡ ಇದೇ ಹಣೆಬರ ಆಗಿರೋವಂಥದ್ದು. ಯಾರು ಮಾಸ್ಕನ್ನು ಹಾಕೋದಿಲ್ಲ, ಅಲ್ಲಿ ಡ್ರೈವರ್, ಕಂಡಕ್ಟರ್ಗಳೇ ಮಾಸ್ಕನ್ನು ಹಾಕೋದಿಲ್ಲ. ಸೊ ಇಲ್ಲಿ ಏನು ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆ ಆಗಿರ್ಬೋದು, ಮತ್ತು ಕದ್ರಿ ಮಾರ್ಕೆಟ್, ಹೀಗೆ ಮೀನು ಮಾರುಕಟ್ಟೆ ಸೇರಿದಂತೆ ಹಲವಾರು ಮಾರುಕಟ್ಟೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರೋವಂಥದ್ದು. ಮಾರುಕಟ್ಟೆಗೆ ಖರೀದಿ ಮಾಡಲಿಕ್ಕೆ ಬರುವಂಥ ಗ್ರಾಹಕರು ಮಾಸ್ಕನ್ನು ಹಾಕಿರೋದಿಲ್ಲ. ಮತ್ತು ಅಲ್ಲಿಗೆ ಬರುವಂತಹ ಏನು ಮಾರಾಟ ಮಾಡುವಂಥವರು ಕೂಡ ಮಾಸ್ಕನ್ನು ಹಾಕಿರೋದಿಲ್ಲ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಜನರು ಒಟ್ಟೊಟ್ಟಿಗೆ ನಿಂತಿರುವಂಥದ್ದು, ಓಡಾಡುವಂಥದ್ದು ಸಾಮಾನ್ಯವಾಗಿದೆ. ಸೊ ಇದರಿಂದಾಗಿ ಈಗ ಕೊರೋನಾ 2ನೇ ಅಲೆ ಆತಂಕ ಹೆಚ್ಚಾಗಿರೋವಂಥದ್ದು. ಹೇಳಿ ಕೇಳಿ ಕೇರಳ ಬಾರ್ಡರ್ ಆಗಿರೋದ್ರಿಂದ ಜನರು ಕೇರಳದಿಂದ ಇಲ್ಲಿಗೆ ಬಂದು ಹೋಗೋ ಮೂವ್ಮೆಂಟ್ ಇರುತ್ತೆ. ಆದ್ರಿಂದ ಮಂಗಳೂರಿನಲ್ಲಿ ಇರುವಂಥವ್ರು ಜನರೇ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಆನಂದ್, ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ರಾಮ್, ಮಾಹಿತಿ ಕೊಟ್ಟಿದ್ದಕ್ಕೆ. ಇಲ್ಲಿ ಗಮನಿಸ್ತಾ ಇದ್ವಿ, ಮೈಸೂರು ಜೊತೆಗೆ ಮಂಗಳೂರು ಭಾಗದಲ್ಲಿ ಮಾಸ್ಕ್ ಮಾಯ ಆಗಿದೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ ಅನ್ನುವಂಥ ಮಾತಿದೆ. ಆಯಾ ಜಿಲ್ಲೆಗಳಲ್ಲಿ ನಿಜವಾಗ್ಲೂ ಜನ ಮಾಸ್ಕ್ ಹಾಕ್ತಾ ಇದ್ದಾರಾ, ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ? ನಮ್ಮ ಪ್ರತಿನಿಧಿಗಳು ಒಂದು ಚೂರು ಆ ಕಡೆ ಈ ಕಡೆ ಕ್ಯಾಮ್ರಾ ತಿರುಗಿಸಿದ ತಕ್ಷಣ ಜನರನ್ನು ತೋರಿಸ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಜನ ಜಾಗೃತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಕೆಲವರು ಮಾಸ್ಕ್ ಹಾಕೊಂಡಿರಲಿಲ್ಲ, ಕೆಲವರು ಏನು ಅಂತಂದರೆ ಯಾರು ನಿಯಂತ್ರಣ ಮಾಡಬೇಕಲ್ಲ, ಈಗ ಕೆಲವರು ಪೊಲೀಸರೇ ಮಾಸ್ಕ್ ಹಾಕೊಳ್ಳೋದಂಗೆ ಹೋಗ್ತಾಯಿದ್ರು. ಇನ್ನು ಬಸ್ ಕಂಡಕ್ಟರ್ಗಳು, ಏಜೆಂಟ್ಗಳು ನಮಗೂ ಮಾಸ್ಕಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿದ್ದರು. ಏನೋ ಕೆಲವೊಂದು ಬಸ್ಗಳಲ್ಲಿ ಮಾತ್ರ ಜನ ಭಾಳ ಜಾಗೃತಿಯಿಂದ ಮಾಸ್ಕ್ ಹಾಕ್ಕೊಂಡೇ ಇಳಿತಾ ಇದ್ರು. ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರು, ಗದಗ್ ಮತ್ತು ಮಂಗಳೂರಿನ ದೃಶ್ಯಾವಳಿಗಳನ್ನು. ಅಲ್ಲಿನ ಸ್ಥಿತಿ ಹೇಗಿದೆ ನೋಡಿ. ಅಲ್ಲಿ ಅಪ್ಪಿ ಮಾಸ್ಕ್ ಹಾಕೊಂಡ್ರೆ ಏನಾದರೂ ಕಾಣ್ತಾರ ನೋಡಿ. ಮಂಗಳೂರಿನಲ್ಲಿ ಯುವಕರೆಲ್ಲ ಕೂತು ಹರಟೆ ಹೊಡಿತಾ ಇದ್ದಾರೆ. ಜೊತೆಗೆ ಯಾವುದೋ ಒಂದು ಅಜ್ಜಿ ಈ ವ್ಯಾಪಾರ ಮಾಡ್ತಾ ಇದ್ದಾಳೆ, ಸೊಪ್ಪಿನ ವ್ಯಾಪಾರನ. ತಗೊಳ್ಳುವಂಥವರು ಹಾಕಿಲ್ಲ, ಕೊಡುವಂಥವರು ಹಾಕಿಲ್ಲ. ಅದೇ ರೀತಿ ಬೆಂಗಳೂರಿನ ದೃಶ್ಯಾವಳಿಗಳನ್ನು ಕೂಡ ನೋಡಿದಾಗ ಅದೇ ಸ್ಥಿತಿ ಇದೆ. ಇನ್ನು ಗದಗ್ನಲ್ಲಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ಏನೇ ಖಡಕ್ ರೂಲ್ಸ್ ಮಾಡಿದರೂ ಕೂಡ ಜನರಲ್ಲಿ ಯಾಕೋ ಜಾಗೃತಿ ಬರ್ತಾ ಇಲ್ಲ. ಸೊ ಹೀಗಾಗಿ ಏನು ಅಂತಂದರೆ ದಂಡಗಳನ್ನು ಕೂಡ ವಿಧಿಸ್ತಾ ಇದ್ದಾರೆ. 100 ರೂಪಾಯಿ, 200 ರೂಪಾಯಿ ದಂಡ. ಜೊತೆಗೆ ಏನಂದರೆ ರೂಲ್ಸ್ ಉಲ್ಲಂಘನೆ ಮಾಡಿದರೆ ಕೆಲವೊಂದು ಕಡೆಗೆ ಅಂದರೆ ಈ ಮದುವೆ ಸಮಾರಂಭಗಳಲ್ಲೆಲ್ಲ 10,000 ರೂಪಾಯಿ ದಂಡ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇದೇ ರೀತಿಯ ಒಂದು ಸ್ಥಿತಿ, ಇದೇ ರೀತಿಯ ಒಂದು ವಾತಾವರಣ ಇದೆ. ಬನ್ನಿ, ಗದಗ್ನ ಸ್ಥಿತಿಗತಿಗಳೇನು, ನಮ್ಮ ಪ್ರತಿನಿಧಿ ಅಲ್ಲಿ ಆ ಮಾರ್ಕೆಟ್ನಲ್ಲಿ ಒಂದು ಸುತ್ತು ಹೊಡೆದಿದ್ದಾರೆ, ಅಲ್ಲಿನ ವಿವರಗಳನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕರೋನಾ ಅಲೆ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಈಗ ಕಟ್ಟುನಿಟ್ಟಿನ ಕಾನೂನು ಕೂಡ ಜಾರಿ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಮಾತ್ರ ಇವ್ಯಾವ ಕಾನೂನುಗಳು ಇಲ್ಲಿ ಪಾಲನೆ ಬರ್ತಿದ್ದಿಲ್ಲ. ಇಲ್ಲಿ ಗದಗ ಜಿಲ್ಲೆಯಲ್ಲಿ ಯಾವೆಲ್ಲ ರೀತಿ ಜನರು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಈಗ ನಾವು ಪ್ರತ್ಯಕ್ಷವಾಗಿ ನಿಮ್ಮನ್ನು ತೋರಿಸ್ತೀವಿ, ನೋಡ್ಬೋದು. ಈಗ ಗದಗ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿ ನೋಡ್ಬೋದು ಜನ ಯಾವೆಲ್ಲ ರೀತಿ ಇಲ್ಲಿ ತರಕಾರಿ ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿದ್ದಾರೆ. ಯಾಕೆಂತಂದರೆ ರಾಜ್ಯದಲ್ಲಿ 2ನೇ ಕರೋನಾ ಅಲೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ ಅಂಥೇಳಿ ಸರ್ಕಾರ ಕೂಡ ಈಗ ಕಟ್ಟುನಿಟ್ಟಿನ ಕಾನೂನು ಕೂಡ ಜಾರಿ ಮಾಡಿದೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಇರಬೇಕು ಅಂಥೇಳಿ ಕೂಡ ಈಗ ನಿನ್ನೆ ರಾತ್ರಿ ಜಾರಿ ಮಾಡಿದೆ. ಆದರೆ ಇಲ್ಲಿ ಜನರು ಮಾತ್ರ ಯಾವುದೋ ಒಂದು ಕೂಡ ಕಾನೂನು ಪಾಲನೆ ಮಾಡ್ತಿದ್ದಿಲ್ಲ. ಈಗ ಬಹುತೇಕ ಜನರು ಇಲ್ಲಿ ಏನು ಮಾಸ್ಕ್ ಕೂಡ ಧರಿಸಿದೆ ತರಕಾರಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಮಾರಾಟ ಮಾಡೋರು ಕೂಡ ಮಾಸ್ಕ್ ಧರಿಸ್ತಾ ಇಲ್ಲ, ಖರೀದಿ ಮಾಡೋಂಥ ಜನರು ಕೂಡ ಮಾಸ್ಕ್ ಧರಿಸ್ತಾ ಇಲ್ಲ. ಅದರಲ್ಲೂ ಸಾಮಾಜಿಕ ಅಂತರವಲ್ಲೂ ಕೂಡ ಮುಗಿಬಿದ್ದು ತರಕಾರಿ ಖರೀದಿ ಮಾಡ್ತಾಯಿದ್ದಾರೆ. ಆದರೆ ಸರ್ಕಾರ ಏನು ಕಾನೂನು ಜಾರಿ ಮಾಡಿದೆ, ಇಲ್ಲಿನ ಸ್ಥಳೀಯ ಆಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಯಾರು ಸಾಮಾಜಿಕ ಅಂತರ ಕಾಪಾಡಲ್ಲ, ಯಾರು ಮಾಸ್ಕ್ ಧರಿಸಲ್ಲ ಅವ್ರಿಗೆ ದಂಡ ಹಾಕಬೇಕಂತೇಳಿ ಸರ್ಕಾರ ಆದೇಶ ಮಾಡಿದ್ದಾರೆ. ಆದರೆ ಈ ಒಂದು ತರಕಾರಿ ಮಾರ್ಕೆಟಲ್ಲಿ ಯಾವೊಬ್ಬ ಅಧಿಕಾರಿಗಳು ಕೂಡ ಇದುವರೆಗೆ ಎಂಟ್ರಿ ಆಗಿಲ್ಲ. ಇಲ್ಲಿ ಜನರು ಸಾಮಾಜಿಕ ಅಂತರ ಕಾಪಾಡ್ಕೊಳ್ತಾ ಇದ್ದಾರೋ ಇಲ್ವೋ ಅಥವಾ ಮಾಸ್ಕ್ ಧರಿಸ್ತಾ ಇದ್ರೋ ಅಲ್ವೋ ಅಂತ ನಾವು ನೋಡೋಂಥ ಅಧಿಕಾರಿಗಳು ಇಲ್ಲ. ಹೀಗಾಗಿ ಜನರು ಇಲ್ಲಿ ಕರೋನಾಕ್ಕೆ ಯಾವುದೇ ಭಯ ಇಲ್ಲದೆ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಹೀಗೆ ಮುಂದುವರೆದರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ 2ನೇ ಅಲೆಯ ಅಬ್ಬರ
ಸಾಕಷ್ಟು ಪ್ರಮಾಣದಲ್ಲಿ ಏರಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ವಯಸ್ಸಾದವರು ಇದ್ದಾರೆ, ಮಾಸ್ಕ್ ಧರಿಸ್ತಾ ಇಲ್ಲ, ಮಕ್ಕಳಿದ್ದಾರೆ ಮಾಸ್ಕ್ ಧರಿಸ್ತಾ ಇಲ್ಲ, ಪಾಲಕರು ಕೂಡ ಅವರು ಬೇಜವಾಬ್ದಾರಿ ಮರೆತು ಇಲ್ಲಿ ತರಕಾರಿ ಖರೀದಿಗೆ ಬರ್ತಾ ಇದ್ದಾರೆ. ಹೀಗಾದರೆ ನಮ್ಮಲ್ಲಿ ಕರೋನಾ ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಇನ್ನಾದರೂ ಏನು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ತರಕಾರಿ ಮಾರ್ಕೆಟ್ಗೆ ಏನು ಮುಗಿಬೀಳ್ತಾ ಇದ್ದಾರೆ ಜನರು, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಈ ಎಲ್ಲ ವ್ಯವಸ್ಥೆಗೆ ಏನು ಜಿಲ್ಲಾಡಳಿತ ಏನು ಸ್ಥಳೀಯ ಆಡಳಿತ ಬ್ರೇಕ್ ಹಾಕುತ್ತಾ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರವಿಕಿರಣ್ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್. ಬರೀ ಗದಗದ ಮಾತ್ರ ಈ ದೃಶ್ಯಗಳೆಲ್ಲ, ನೀವು ಕರ್ನಾಟಕದ ಬೇರೆ ಯಾವ ಜಿಲ್ಲೆಗಳಲ್ಲಿ ಹೋದರೂ ಕೂಡ, ಯಾವ ತಾಲೂಕುಗಳಲ್ಲಿ ಹೋದರೂ ಕೂಡ ಇದೇ ದೃಶ್ಯಗಳೇ. ಬೆಂಗಳೂರಿನಲ್ಲಿ 1492 ಪಾಸಿಟಿವ್ ಪ್ರಕರಣಗಳ ಜೊತೆಗೇನೆ ಬಹುತೇಕವಾಗಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕ್ರೂರಿ ಕೊರೋನಾದ ರುದ್ರ ನರ್ತನ ನಿಲ್ತಾ ಇಲ್ಲ. ಎರಡನೇ ಅಲೆಯ ಸಂದರ್ಭದಲ್ಲಂತೂ ಸೋಂಕಿತರ ಸಂಖ್ಯೆ ತೀರಾ ಜಾಸ್ತಿ ಇದೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸಗೈತಾ ಇರುವಂತಹ ಸಂದರ್ಭದಲ್ಲೇ ಇದನ್ನ ಕಟ್ಟುನಿಟ್ಟಾಗಿ ಬ್ರೇಕ್ ಹಾಕುವಂತ ಕಾರಣಕ್ಕಾಗಿ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಒಂದೊಮ್ಮೆನಾದರೂ ಸ್ವಲ್ಪ ಮೈ ಮರೆತರು ಜೇಬಿಗೆ ಕತ್ತರಿ ಬೀಳೋದು ಪಕ್ಕ, ಅದರ ಜೊತೆಗೆ ಸೋಂಕು ಹರಡೋದು ಕೂಡ ಗ್ಯಾರಂಟಿ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡಿದ್ರೆ ಸಂಕಟ ಫಿಕ್ಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸದೇ ಹೋದ್ರೆ ಏನೇನಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ದಂಡ ಹಾಕೋದಕ್ಕೆ ಅಂತೇಳಿ ಮಾರ್ಷಲ್ಗಳು ರಸ್ತೆ ಯುದ್ಧಕ್ಕೂ ಕೂಡ ನಿಂತಿದ್ದಾರೆ. ಇನ್ನು ಸೋಂಕು ಹರಡೋದರ ಜೊತೆಗೆ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಯಾವ್ಯಾವ ರೀತಿಯಾದಂತಹ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಒಂದು ಕಡೆಗೆ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಸೇರೋದಿರಬಹುದು, ಸಭೆ ಸಮಾರಂಭಗಳಲ್ಲಿ ಜನ ಗುಂಪುಗೂಡೋದಿರಬಹುದು, ಅಥವಾ ಮಾರುಕಟ್ಟೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಲ್ಲಿ ಜನ ಬಂದು ನಿಲ್ಲೋದಿರಬಹುದು. ಎಲ್ಲದಕ್ಕೂ ಕೂಡ ಮಿತಿಯನ್ನ ನಿಗದಿ ಮಾಡಲಾಗಿದೆ. ಇಷ್ಟಾದರೂ ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಳೆದ 10-15 ದಿವಸಗಳಿಂದ ಸೋಂಕಿತರ ಸಂಖ್ಯೆಯಲ್ಲಿ ವಿಪರೀತವಾದಂತಹ ಏರಿಕೆ ಕಾಣಿಸ್ತಾ ಇದೆ. 100-200 ಬರ್ತಾ ಇದ್ದಂತಹ ಸೋಂಕಿತರ ಸಂಖ್ಯೆ 1000 ಗಡಿ ದಾಟಿದೆ. 1500ರ ಗಡಿಗೆ ಬಂದು ತಲುಪುವಷ್ಟು ಕೊರೋನಾ ಸೋಂಕಿತರು ಕಾಣಿಸಿಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಈ ಕಾರಣಕ್ಕಾಗಿಯೇ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಅಂತೇಳಿ ಮುಂದಾಗಿರೋದು, ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಿರೋದು. ಬೆಂಗಳೂರಿನಲ್ಲಿ ಇವತ್ತು 1492 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತವೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಲೇ ಇದೆ ಸೋಂಕಿತರ ಸಂಖ್ಯೆ. 1492 ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಇವತ್ತು ಬೆಂಗಳೂರಿನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ವೇಗವಾಗಿ ಹರಡ್ತಾ ಇದೆ ಕೊರೋನಾ ವೈರಸ್. ನಿನ್ನೆ 1398 ಮಂದಿಗೆ ಪಾಸಿಟಿವ್ ಇತ್ತು. ಇವತ್ತು 1492 ಮಂದಿಗೆ ಕೊರೋನಾ ಪಾಸಿಟಿವ್ ಇದೆ. ಇದನ್ನ ಗಮನಿಸ್ತಾ ಹೋದ್ರೆ 1500ರ ಗಡಿಗೆ ಬಂದು ತಲುಪ್ತಾ ಇದೆ ಸೋಂಕಿತರ ಸಂಖ್ಯೆ. ಹೀಗಾಗಿ ಸರ್ಕಾರ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಿರೋದು. ಜನ ಮೈ ಮರಿಬಾರ್ದು, ಜನ ಬೇಕಾಬಿಟ್ಟಿಯಾಗಿ ಓಡಾಡಬಾರ್ದು, ಎಲ್ಲೆಂದರಲ್ಲಿ ಗುಂಪು ಕಟ್ಕೊಂಡು ನಿಲ್ಲಬಾರ್ದು. ಸಭೆ ಸಮಾರಂಭ ಶುಭ ಸಮಾರಂಭಗಳು ಅಂಥೇಳಿ ಹೆಸರಿನಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರಿಸುವಂಥ ಕೆಲಸ ಆಗಬಾರ್ದು. ರಾಜಕೀಯ ಕಾರ್ಯಕ್ರಮ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಬೇಕಾಬಿಟ್ಟಿಯಾಗಿ ಜನ ಸೇರಿಸೋ ಹಾಗಿಲ್ಲ. ಮಿತಿ ನಿಗದಿ ಮಾಡಲಾಗಿದೆ. 500 ಜೊತೆಗೆ 200. ಎಲ್ಲಾದರೂ ಕ್ಲೋಸ್ಡ್ ಡೋರ್ನಲ್ಲಿ ನಡೀತಾ ಇರುವಂಥ ಇವೆಂಟಿಗೆ 200 ಜನರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. 200 ಜನ ಮಾತ್ರ ಭಾಗಿಯಾಗಬೇಕು. ಅಥವಾ ಓಪನ್ ಸ್ಪೇಸಲ್ಲಿ ಯಾವುದಾದ್ರೂ ಮೈದಾನದಲ್ಲಿ ನೀವೇನಾದರೂ ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಕೇವಲ 500 ಜನರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ಹೆಚ್ಚಿನ ಸಂಖ್ಯೆಯ ಜನರನ್ನು ಸೇರಿಸೋ ಹಾಗಿಲ್ಲ. ಒಂದೊಮ್ಮೆ ನಿಯಮ ಮೀರಿ ಜನರನ್ನೇನಾದರೂ ಜಾಸ್ತಿಯಾಗಿ ಸೇರಿಸಿದ್ರೆ ಕಾರ್ಯಕ್ರಮದ ಆಯೋಜಕರಿಗೆ 10,000 ರೂಪಾಯಿ ದಂಡ ಹಾಕೋದಕ್ಕೂ ಕೂಡ ನಿರ್ಧರಿಸಲಾಗಿದೆ. ಇನ್ನು ಬಿಬಿಎಂಪಿ ಮಾರ್ಷಲ್ಗಳ ವಿರುದ್ಧ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ದಂಡ ಕಟ್ಟಲ್ಲ ಅಂತ ಕಿರಿಕ್. ಇದು ಮೊದಲಿಂದಲೂ ಕೂಡ ಇದ್ದದ್ದೇ. ಇದು ಮಾಸ್ಕ್ ಧರಿಸದೇ ಇರೋರಿಗೆ ದಂಡ ವಿಧಿಸಲಿಕ್ಕೆ ಮುಂದಾಗಿದ್ರು ಮಾರ್ಷಲ್ಗಳು. ಅದೇ ಕೆಲಸ. ಆದರೆ ಯಾವುದೇ ಕಾರಣಕ್ಕೂ ದಂಡ ಕಟ್ಟಲ್ಲ ಅಂತ ಮಾರ್ಷಲ್ಗಳ ಜೊತೆಗೆ ವಾಗ್ವಾದ. ಒಂದೋ ದಂಡ ಕಟ್ಟಬೇಕು, ಇಲ್ಲ ಅಂತಂತಂದರೆ ಮಾಸ್ಕ್ ಹಾಕ್ಕೋಬೇಕು. ಎರಡೂ ಆಗಲಿಲ್ಲ ಅಂದ್ರೆ ಹೆಂಗೆ? ಸಾರ್ವಜನಿಕರು ಗಲಾಟೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾರ್ಷಲ್ಗಳ ಜೊತೆಗೆ. ನೀವೇನು ಹೇಳಿದ್ರು ಕೂಡ ದಂಡ ಕಟ್ಟಲ್ಲ ಅನ್ನುವಂಥದ್ದು ಅವ್ರ ವಾದ.
ಹೇಳ್ತಾರೆ ನಾನು ಜಸ್ಟ್ ಮುಗ್ದಲ್ಲಿದೆ ಮಾಸ್ಕ್. ಹೌದು, ಮೂಗಿಂದ ದುಡ್ಡು ಕೊಟ್ಟು ಮತ್ತೆ ಹಾಕೊಂಡಿದ್ದಾರೆ ಅಷ್ಟೇ ನೋಡಿ. ಮೂಗಿಂದ ಕೆಳಗಡೆ ಇದ್ರೆ ಮಾಸ್ಕ್ ಫೈನ್. ಹೌದಣ್ಣ, ನಾನು ಇವಾಗ ಹಾಕೊಂಡೇ ಇದೀನಲ್ಲ. ಅದನ್ನ ಹೇಳ್ತಾರೆ. ಹಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೇಳಿ. ಹಾಕೊಂಡಿದ್ದಕ್ಕೆ ತೆಗೆದಿಂಗ್ ಹಾಕೊಂಡಿದ್ದೀನಿ. ಮೂಗು ಬಾಯಿ ಎಲ್ಲ ಸರ್, ಜಸ್ಟ್ ಬಾಯಿನಲ್ಲೇ ಇದೆ ಮಾಸ್ಕ್. ಹಿಂಗೆ ಹೇಳ್ಕೊಂಡಿದ್ದೀನಿ ನಾನು. ಅಷ್ಟಕ್ಕೆ ನೀವು ಈ ಥರ ಇದು ಮಾಡಬಾರ್ದು ಸರ್. ಸುಮ್ಮನೆ ಇರಿ ಸರ್, ನೀವು ಮಾಡ್ತಿರೋದೇ ಒಂದು ಇದು ಹೇಳಿದ್ರೆ. ಏನ್ ಮಾಡ್ತಾ ಇದೀವಿ ಹೇಳಿ ಸರ್. ಆಯ್ತಾ, ಹಿಂಗೆ ನಮ್ಮ ಮುಖದಲ್ಲಿ ಮಾಸ್ಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಖದಲ್ಲೇ ಮಾಸ್ಕ್ ಇದೆಯಲ್ಲ. ಓಕೆ ಸರ್, ಮೂಗಿಂದ ಕೆಳಗಡೆ ದುಡ್ಡು ಕೊಟ್ಟು ಮತ್ತೆ ಹಾಕೊಂಡಿದ್ದೀನಲ್ರಿ. 2 ಸೆಕೆಂಡ್ ಆಗಿಲ್ಲ ನಿಮಗೆ ಸರ್. 2 ಸೆಕೆಂಡ್ ಅಲ್ಲ, ಮಾರ್ಕೆಟ್ ಅಲ್ಲಿ ಮಾಸ್ಕ್ ಹಾಕೊಂಡು ಬರಬೇಕು. ಎಷ್ಟು ಜನ ನೋಡಿ ಅಲ್ಲಿ ತಿರುಗಿ ನೋಡಿ, ಎಷ್ಟು ಜನ ಇದೆ ನೋಡಿ, ತಿರುಗಿ ನೋಡ್ರಿ, ತಿರುಗಿ ನೋಡಿ. ಡ್ಯೂಟಿ ಮಾಡ್ತಾರೆ, ಎಷ್ಟು ಜನ ಹಾಕೊಂಡೆ. ಈ ಮಾಸ್ಕ್ ಇಲ್ಲ ಅಂದ್ರೆ ಹಾಕಿ ಸರ್. ಮಾಸ್ಕ್ ಹಾಕೊಂಡೇ ಇದೀನಿ ನಾನು. ನೋಡಿ ಏನ್ ನೋಡಿ ಸರ್, ಇಲ್ಲಿ ಫೈನ್ ಕಟ್ಟಲ್ಲ ಸರ್, ನಾನು ಫೈನ್ ಕಟ್ಟಲ್ಲ. ಬೇಕಾದ್ರೆ ಇಲ್ಲಿ ಬೇಕಾಗ್ಬಿಡ್ತೀನಿ, ನಾನು ಫೈನ್ ಕಟ್ಟಲ್ಲ. ಗೊತ್ತಾಯ್ತಾ? ಮಾಸ್ಕ್ ಹಾಕೊಂಡೇ ಇದೀನಿ ನಾನು, ಅರ್ಥ ಆಯ್ತಾ? ನೀವು ಇದನ್ನ ದೊಡ್ಡ ದಂಧೆ ತರ ಮಾಡ್ತೀರ ಅಷ್ಟೇ, ನಮಗೆ ಗೊತ್ತಿದೆ. ಮಾಡ್ತೀರಲ್ಲ, ಇವಾಗ ಮಾಸ್ಕ್ ಹಾಕೊಂಡಿದ್ರೆ ಫೈನ್ ಹಾಕಕ್ ಬಂದ್ರೆ ಇನ್ನೇನ್ ಮತ್ತೆ ಅದು? ನೀವು ಹಾಕೊಂಡಿದ್ದ ಜಸ್ಟ್ ನಾನು ಹಿಂಗೆ ತೆಗ್ದಿಂಗ್ ಹಾಕೊಂಡ್ರೆ ನಿಮಗೆ ತಪ್ಪನ್ನೋದು? ನನ್ನ ಮುಖದಲ್ಲೇ ಮಾಸ್ಕ್ ಇದ್ದಾರೆ, ಮುಖದಲ್ಲೇ ಮಾಸ್ಕ್ ಜಸ್ಟ್ ಹಿಂಗೆ ತೆಗ್ದಿಂಗ್ ಹಾಕೊಂಡು ತಪ್ಪನ? ಸಮಾಧಾನ ಇಲ್ಲ ಸರ್, ಸಮಾಧಾನ ಇಲ್ಲ. ನೀವು ಮಾಡ್ತೀರಿ ಆ ಥರ. ಇದು ಒಂದು ದೊಡ್ಡ ಫ್ರಾಡ್ ತರ ಮಾಡ್ತಾ ಇರ ನೀವು ಹೇಳ್ಬೇಕಂದ್ರೆ. ಈ ಹಾಕೊಂಡು ಮುಖದಲ್ಲಿ ಹಾಕೊಂಡ್ರಿಗೆ ಮಾಸ್ಕ್ ಹಾಕೊಂಡ್ರಿಗೆ ಫೈನ್ ಹಾಕಕ್ ಬಂದ್ರೆ ಸರ್, ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ ಫೈನ್ ಕಟ್ಟಕ್ಕಿಲ್ಲ. ನನ್ನ ಹತ್ರ ನಾನು ತರಕಾರಿ ತಗೊಂಡು ಹೋಗ್ತೇನೆ ಅಷ್ಟೇ. ಮಾಸ್ಕ್ ಹಾಕೊಂಡಿದ್ದೀನಿ ನಾನು. ನೀವು ಫೋಟೋ ಇದೆ ಅಂದ್ರೆ ನೀವು ತೆಗಿರೋದು ಅರ್ಥ ಆಯ್ತಾ? ನಿಮಿಷ ಇರಿ, ನಿಮ್ದು ಫೋಟೋ ಇದೆ ಆಯ್ತಾ? ಆಕ್ಚುಲಿ ಫೋಟೋ ಇದೆ ಸರ್. ನಾನು ಹೇಳ್ತಿಲ್ಲ, ನಾನು ಫೈನ್ ಕಟ್ಟಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆಯ್ತಾ? ಫೈನ್ ಕಟ್ಟಲ್ಲ. ಮಾಸ್ಕ್ ಹಾಕೊಂಡಿಲ್ಲ ಪರವಾಗಿಲ್ಲ. ಬನ್ನಿ, ಅದೆಲ್ಲಿ ಬನ್ನಿ ಬನ್ನಿ ಬನ್ನಿ, ರಿಪೋರ್ಟ್ ಮಾಡೋಣ. ಅದಕ್ಕೇನಂದ್ರೆ ಸುಮ್ಮನೆ ಯಾಕೆ ಸುಮ್ಮನೆ ಜಗಳ ಆಡೋದು? ಬನ್ನಿ. ಎಷ್ಟು ಜನ ಇದಾರೆ ನೋಡ್ರಿ, ತೆಗೆದು ನೋಡ್ರಿ ಮಾಸ್ಕ್ ಹಾಕೊಂಡ್ರೆ. ಎಷ್ಟು ಜನ ಮಾಸ್ಕ್ ಹಾಕೊಂಡ್ರೆ, ಎಷ್ಟು ಜನ ಮಾಸ್ಕ್ ಹಾಕೊಂಡ್ರೆ ಅದನ್ನ ನೋಡಿ. ಇಲ್ಲಿ ಎದು ನೋಡಿ ಫಸ್ಟ್. ನಾನು ನಿಮ್ ಜೊತೆ ಇರ್ತೀನಿ ಇವಾಗ, ನಿಮ್ ಜೊತೆ ಸಂಜೆ ಹೋಗ್ಬೇಕಾರೆ ಎಷ್ಟು ಜನ ಮಾಸ್ಕ್ ಹಾಕಿಲ್ಲ ನೋಡಿ. ಮೇಲೆ ಮಾಸ್ಕ್ ಇದ್ರೆ ನಾವು ಫೈನ್ ಹಾಕೊಂಡ್ಬಿಟ್ರೆ ಯಾರು ಕಟ್ತಾರೆ? ಬನ್ನಿ, ಆಯ್ತು, ನಾನು ಫೋಟೋ ತೋರಿಸ್ತೀನಿ. ಬನ್ನಿ, ಫೋಟೋ ತೆಗಿರೋದು ಮಾಸ್ಕ್ ಹಾಕೊಂಡೇ ಇರೋದಲ್ಲ. ನಾನು ಇಲ್ಲೇ ನಿಂತಿರ್ತೀನಿ. ನಾನು ಎಷ್ಟು ಜನ ನೀವು ಫೈನ್ ಹಾಕಿದ್ರೆ ಆಯ್ತು. ಕರ್ಕೊಂಡ್ರ ಅಲ್ಲಿ ಇಲ್ಲ, ನೀವು ಒಂದೇ ಅಲ್ಲ ಕರ್ಕೊಂಡ್ರನ್ರಿ. 6 ಕಡೆ ಎಷ್ಟು ಜನ ಇರ್ತಾರೆ? ನಾನು ಇಲ್ಲೇ ನಿಂತ್ಕೋತೀನಿ, ಸಂಜೆ ನಿಂತ್ಕೋತೀನಿ. ನಾನು ಇಲ್ಲೇ ಇರ್ತೀನಿ. ನಾನೇ ಕ್ಯಾಪ್ಚರ್ ಮಾಡ್ಬಿಟ್ಟು ನಿನಗೆ ಕೊಡ್ತೀನಿ ರೆಕಾರ್ಡಿಂಗ್. ಆಯ್ತು, ಬನ್ನಿ. ನನಗೆ ಗೊತ್ತಿಲ್ಲ ಎಷ್ಟು ಜನ ಮಾಸ್ಕ್ ಹಾಕಿಲ್ಲ. ನಾನು ಹೇಳ್ಕೊಡ್ತೀನಿ, ಎಲ್ಲರಿಗೂ ಫೈನ್ ಹಾಕಿಲ್ಲ ಕೇಳ್ತೀನಿ ನಾನು. अभी निकाल के है ना, सभी के लिए एक ही है, सब रूल है एक ही हो रहा है, एक ही दोनों बंद होना। इससे बात कोई ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನೋಡಿ, ಜನರು ಯಾವುದೇ ಕಾರಣಕ್ಕೂ ನಾವು ದಂಡ ಕಟ್ಟಲ್ಲ ಅಂತ, ಒಂದು ಕಡೆಗೆ ಮಾಸ್ಕ್ ಹಾಕಲ್ಲ, ಇನ್ನೊಂದು ಕಡೆ ದಂಡ ಕಟ್ಟಲ್ಲ ಅಂತ ನಾವು ಬೇರೆ ಬೇರೆ ಕಡೆಗೆ ಯಾವ ರೀತಿ ವಾಗ್ವಾದ ಆಗಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಜನರು ಈ ಕಡೆಗೆ ಮಾಸ್ಕನ್ನು ಹಾಕಲ್ಲ ಅಂತಾರೆ, ಈ ಕಡೆಗೆ ದಂಡನೂ ಕೂಡ ಕಟ್ಟಲ್ಲ ಅಂತಾರೆ. ಹಿಂಗಾದ್ರೆ ಹೆಂಗೆ? ರಂಗನಾಥ್, ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ಸಂಖ್ಯೆ ಏರಿಕೆ ಆಗ್ತಿರುವಂತದ್ದು. ಸರ್ಕಾರದ ರೂಲ್ಸ್ ಅನ್ನ ಇಲ್ಲಿ ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ. ಜೊತೆಗೆ ಸರ್ಕಾರ ಕೂಡ ಕೆಲವೊಂದು ಕಡೆ ಎಡವಿರುತ್ತೆ, ಯಾಕಂದ್ರೆ ಸರ್ಕಾರ ಮಾಡುವಂತ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಸರ್ಕಾರನೇ ಫಾಲೋ ಮಾಡ್ತಿರಲ್ಲ. ಹೀಗಾಗಿ ಜನರು ಕೂಡ ಸರ್ಕಾರದ ರೂಲ್ಸ್ ಅನ್ನ ಫಾಲೋ ಮಾಡೋಕೆ ಹೋಗಲ್ಲ. ಹೀಗಾಗಿ ಈಗ ಬೆಂಗಳೂರಲ್ಲಿ ಕೊರೋನಾ ಸೋಂಕಿತ ಸಂಖ್ಯೆ ಏರಿಕೆ ಆಗ್ತಿರುವಂತದ್ದು. ಸದ್ಯ ಈಗ ನಿನ್ನೆ ಕೂಡ ಆರೋಗ್ಯ ಇಲಾಖೆಯಿಂದ ಒಂದು ಆದೇಶ ಬಂದಿದೆ. ಯಾರು ಮಾಸ್ಕ್ ಹಾಕೋದಿಲ್ಲೋ, ಯಾರು ಸಾಮಾಜಿಕ ಅಂತರ ಕಾಪಾಡೋದಿಲ್ಲೋ ಅಂತವರಿಗೆ 250 ರೂಪಾಯಿ ಫೈನ್ ಅನ್ನು ಹಾಕಬೇಕು ಅಂತ ಕೂಡ ಸರ್ಕಾರ ಮತ್ತೊಮ್ಮೆ ಆದೇಶ ಮಾಡುವಂತದ್ದು. ಜೊತೆಗೆ ಫೈನ್ ಹಾಕುವಂತ ಅಧಿಕಾರವನ್ನು ಕೂಡ ವಿಸ್ತರಣೆ ಮಾಡಿದೆ. ಎಲ್ಲಾ ರೀತಿಯ ಅಧಿಕಾರಿಗಳು ಕೂಡ ಇಲ್ಲಿ ಫೈನ್ ಅನ್ನ ಹಾಕಬಹುದು. ಹೀಗಾಗಿ ಇವತ್ತು ಬೆಳಗ್ಗೆನೂ ಕೂಡ ಮಾರ್ಷಲ್ಗಳು ಮತ್ತೆ ಪೊಲೀಸ್ ಎಲ್ಲರೂ ಕೂಡ ರಸ್ತೆಯಲ್ಲಿ, ಮಾರ್ಕೆಟ್ಗಳಲ್ಲಿ, ಜೊತೆಗೆ ಬಸ್ ಸ್ಟಾಪ್ ಗಳಲ್ಲಿ ಹೋಗ್ಬಿಟ್ಟು ದಂಡವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಜನ 250 ರೂಪಾಯಿ ದಂಡವನ್ನ ಕಟ್ಟೋಕೆ ಮಾತ್ರ ಮುಂದಾಗ್ತಾ ಇಲ್ಲ. ಜೊತೆಗೆ ಮಾಸ್ಕ್ ಅನ್ನ ಹಾಕ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಮಾಸ್ಕ್ ಅನ್ನ ಕಾಟಾಚಾರಕ್ಕೆ ಈ ಒಂದು ಕೆಳಗಡೆ ಹಾಕಿಕೊಂಡು ಓಡಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕಾಗಿ ಮಾರ್ಷಲ್ಗಳು ಅದನ್ನ ಸರಿಯಾಗಿ ಮೂಗಿನ ಮೇಲ್ಭಾಗದಲ್ಲಿ ಮಾಸ್ಕ್ ಅನ್ನು ಹಾಕಿಕೊಳ್ಳಿ ಅಂತ ಹೇಳಿ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾರೆ. ಇನ್ನು ಯಾರು ಮಾಸ್ಕ್ ಹಾಕೋದಿಲ್ಲೋ ಅವರನ್ನ ಹಿಡಿದು ದಂಡ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ದಂಡವನ್ನ ಕಟ್ಟೋದಿಲ್ಲ. ನೀವು ಏನ್ ಮಾಡ್ತೀರಾ ಮಾಡಿ ಅಂತ ಹೇಳಿ ಮಾರ್ಷಲ್ಗಳ ಜೊತೆಗೆ ಪೊಲೀಸರ ಜೊತೆಗೆ ಇಲ್ಲಿ ಕಿರಿಕ್ ಮಾಡ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಿರ್ಬೋದು. ಬೆಳಗ್ಗೆನೂ ಕೂಡ ಬೆಂಗಳೂರು ಸಾಕಷ್ಟು ಕಡೆ ಯಾರೆಲ್ಲ ಮಾಸ್ಕ್ ಅನ್ನ ಹಾಕೋದಿಲ್ವೋ ಅಂತವರಿಗೆ ದಂಡವನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಯಾರು ಕೂಡ ದಂಡವನ್ನ ಕಟ್ಟಕ್ಕೆ ಹೋಗ್ತಲ್ಲ. ಯಾಕಂದ್ರೆ 250 ರೂಪಾಯಿ ಒಂದು ದಿನದ ದುಡಿಮೆ ನಮ್ದು. ಹೀಗಾಗಿ 250 ರೂಪಾಯಿ ಕಟ್ಬಿಟ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಮಾರ್ಷಲ್ಗಳಿಗೆ ಕೇಳ್ತಾರೆ. ಮಾರ್ಷಲ್ಗಳು ಅನಿವಾರ್ಯವಾಗಿ
ಕಟ್ಟುನಿಟ್ಟಾಗಿ ಸರ್ಕಾರದ ಒಂದು ಆದೇಶವನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ ಈ ಕೋವಿಡ್ ಅನ್ನ ತಡೆಗಟ್ಟುವುದಕ್ಕೆ ಬೇಕಾದಂತಹ ಒಂದೇ ಅಸ್ತ್ರ, ಅದು ಎಲ್ಲರೂ ಕೂಡ ಮಾಸ್ಕ್ ಅನ್ನು ಹಾಕೋಬೇಕು. ಹೀಗಾಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಹಾಕಿಕೊಂಡ್ರೆ ನಾವ್ಯಾಕೆ ದಂಡವನ್ನು ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಜನರ ಜೊತೆಗೆ ವಾಗ್ವಾದ ಸಂದರ್ಭದಲ್ಲಿ ಕೂಡ ಹೇಳ್ತಿದ್ದಾರೆ. ಸದ್ಯ ಮಾಸ್ಕ್ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ದಂಡ ಕಟ್ಟುವಂತಹ ಸಂಬಂಧಪಟ್ಟಂತೆ ಮಾರ್ಷಲ್ಗಳ ನಡುವೆ ಮತ್ತೆ ಜನರ ನಡುವೆ ಒಂದು ವಾಕ್ ಸಮರ ಕೂಡ ನಡೀತಾ ಇದೆ. ರಂಗನಾಥ್, ಮುತ್ತಪ್ಪ, ಈಗ ಒಂದು ಪಕ್ಷ ಏನಾದರೂ ಕಟ್ಟಲಿಲ್ಲ ಅಂತ ಅವ್ರೇನಾದರೂ ಹಾಗೆ ಹೋಗ್ಬಿಟ್ರೆ, ಈಗ ಒಬ್ಬ ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ಕಟ್ಟಲ್ಲ, ಸಂಜೆ ತನಕ ನಿಮ್ಮ ಜೊತೆಗಿರ್ತೀನಿ, ₹1 ಕಟ್ಟಲ್ಲ ಅಂತ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಹೋಗ್ತೀನಿ ಅಂತ ಕುತ್ಕೊಂಡ್ಬಿಟ್ಟಿದ್ದ. ಸೊ ಆ ರೀತಿ ಏನಾದರೂ ಆದರೆ ಏನು ಕ್ರಮ ತಗೊಳ್ತಾರೆ? ಯಾಕಂದರೆ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಬೇಕಲ್ಲ, ಇಲ್ಲಾಂದರೆ ಚಲೆಗ ಅನ್ನುವಂಥ ಮನೋಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗೇನಾದರೂ ಆ ರೀತಿ ದಂಡ ಕಟ್ಟೋದಿಲ್ಲ ಅಂತ ಹೊರಟೋದ್ರೆ ಏನು ಮಾಡ್ತಾರೆ? ರಂಗನಾಥ್, ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ, ಮಾರ್ಷಲ್ಗಳು ಮೊದಲು ಅರಿವು ಮೂಡಿಸುತ್ತ ಕೆಲಸ ಮಾಡ್ತಾರೆ, ನಂತರ ದಂಡವನ್ನ ಕಟ್ಟಲೇಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾರೆ. ಯಾರ ಹತ್ರ ದಂಡವ ಇದೆಯೋ ದಂಡದ ಮೊತ್ತ ಇದೆಯೋ ಅವರನ್ನ ಕಟ್ಟಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಯಾರು ಈ ರೀತಿಯಾಗಿ ಹಠಕ್ಕೆ ಬೀಳ್ತಾರೋ ಅಂತವ್ರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಪೊಲೀಸರಿಂದ ಅಂದ್ರೆ ಈ ಪೊಲೀಸರು ನೋಡುವಂತಹ ಸಂದರ್ಭದಲ್ಲಿ ಎದುರಾಳಿ ಯಾರೇ ಆದ್ರೂ ಕೂಡ ದಂಡವನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಮಾರ್ಷಲ್ಗಳು ನೇರವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಯಾರು ದಂಡ ಕಟ್ಟಿದ್ರು ಅಂತವ್ರನ್ನ ಬೆಳಗಿಂದ ಸಂಜೆವರೆಗೂ ಕೂಡ ಅಲ್ಲಿ ಕೂರಿಸಿ ನಂತರ ಮನೆಗೆ ಕಳಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇನ್ನು ದಂಡ ಕಟ್ಟೋದಿಲ್ಲ ಅಂತ ಹೇಳಿ ಹಾಗೇರಿ ಸುಧಾಕರ್ ಮಾತಾಡ್ತಾ ಇದ್ದಾರೆ ನೋಡೋಣ. ಹೇಳಿದಾಗೆ ನಿನ್ನೆ ರಾತ್ರಿನೇ 4 ಲಕ್ಷ ಒಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ದಂಡ ಕಟ್ಟಲ್ಲ ಅಂತ ಜನಗಳು, ನೀವು ದಂಡ ಕಟ್ಟಿಸ್ಕೊಳ್ಳೋದನ್ನೇ ನಾವು ಬಿಡಲ್ಲ ಅಂತ ಮಾರ್ಷಲ್ಗಳು. ಯಾಕಂದರೆ ಮಾರ್ಷಲ್ಗಳು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ, ಅದೇ ಜನರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಯಾಕಂದರೆ ದಂಡ ಕಟ್ಟಲ್ಲ ಅಂದ್ರೆ ಏನು ಕತೆ? ಬನ್ನಿ, ಆರೋಗ್ಯ ಸಚಿವರು ಮಾತಾಡ್ತಾ ಇದ್ದಾರೆ ನೋಡೋಣ. ತಾರೀಕಿಂದ 45 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಎಲ್ರಿಗೂ ಲಸಿಕೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶ ಆಗಿದೆ. ಅವ್ರಿಗೂ ಕೂಡ ಕೊಡುವಂಥ ಕೆಲಸ ಆಗ್ತದೆ. ನನ್ನ ಮನವಿ ಏನಿದೆ ಅಂತಂದರೆ, ಇವತ್ತು ನಮ್ಮ ಎಲ್ಲ ಜನರು ಕೂಡ ತಾವು ಗಮನಿಸ್ತಾ ಇರ್ಬೋದು, ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಮಾಡಿದ್ದಾರೆ ICMRನವರು ಎಲ್ಲ ಕೂಡ. ಅದರಲ್ಲಿ ತಮಗೆ ಗೊತ್ತಾಗಿರ್ಬೋದು, ಈಗ ಡಬಲ್ ಮ್ಯೂಟೇಟೆಡ್ ವೈರಸ್ ಕೆಲವರಲ್ಲಿ ಕಾಣಿಸ್ಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಇಲ್ಲ. ಡಬಲ್ ಮ್ಯೂಟೇಟೆಡ್ ವೈರಾಣು ಅದು ಬಂದಿದೆ. ಸುಮಾರು 700 ಪ್ರಕರಣಗಳಿಗೂ ಹೆಚ್ಚು ದಾಖಲಾಗಿದೆ. ಅದು ಈಗ ಕಂಡು ಹಿಡಿತಾ ಇದ್ದಾರೆ, ಅದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಸ್ಪೈಕ್ ಪ್ರೋಟೀನಲ್ಲಿ 482 ಮತ್ತು 484 ಮತ್ತು 452 ಆ ಎರಡೂ ಪೊಸಿಷನ್ಸಲ್ಲಿ ಇವತ್ತು ಅಮೈನೋ ಆ್ಯಸಿಡ್ಡು ಚೇಂಜ್ ಆಗುವಂಥದ್ದು. ಹಾಗಾಗಿ ಇದರ ಎಲ್ಲ ತಜ್ಞರ ಪ್ರಕಾರ ಇದು ಭಾಳ ಬೇಗ ಹರಡುತ್ತೆ ಅನ್ನುವಂಥ ಒಂದು ಸಂಶೋಧನಾ ವರದಿ ಬಹುಶಃ ಬರ್ತದೆ, ಸಂಶೋಧನೆ ಆಗ್ತಾ ಇದೆ. ಬಟ್ ಒಟ್ಟಾರೆಯಾಗಿ ಪ್ರೈಮಾ ಫೇಸಿ ಅದು ಆ ರೀತಿಯ ಲಕ್ಷಣಗಳು ಹೊಂದಿರತಕ್ಕಂಥ ವೈರಾಣು. ಅದಕ್ಕೋಸ್ಕರ ನಾನು ಮನವಿ ಮಾಡೋದು ಜನರಿಗೆ, ಮತ್ತು ನಿನ್ನೆ ಕೂಡ ನಾವು ಮಾರ್ಗಸೂಚಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ 2 ತಿಂಗಳು ಯಾವುದೇ ಕಾರಣಕ್ಕೂ ಸೋಂಕಿತರ ಪ್ರಮಾಣ ಹೆಚ್ಚಾಗಬಾರ್ದು. ನಾವು ಪ್ರಾರಂಭದಿಂದ ತಾವು ಗಮನಿಸಿದ್ದೀರಿ, ಒಂದು ಪಾಸಿಟಿವ್ ಕೇಸ್ ಬಂದರೆ ಅದಕ್ಕೆ 20 ಜನರ ಪ್ರಾಥಮಿಕ ಮತ್ತು ಅವರ ದ್ವಿತೀಯ ಸಂಪರ್ಕಿತರನ್ನು ತಕ್ಷಣ 24 ಗಂಟೆ 36 ಗಂಟೆ ಒಳಗಡೆನೆ ಅವ್ರಿಗೆ ಪತ್ತೆ ಮಾಡಿ ಅವ್ರಿಗೂ ಕೂಡ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಇಷ್ಟರ ಹೊರತಾಗಿ ಕೂಡ ಇವತ್ತೇನು ಸಭೆ ಸಮಾರಂಭಗಳ ವತಿಯಿಂದ ಯಾರು ಜನರು ಇವತ್ತು ಸ್ಪಷ್ಟವಾದಂಥ ಕೋವಿಡ್ ನಡವಳಿಕೆಯನ್ನು ಮಾಡದಿರೋ ಇರೋದ್ರಿಂದ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನಿನ್ನೆ ಕಳೆದ 4 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸಂಖ್ಯೆ ಏನಿದೆ 1398. ಇದು 4 ತಿಂಗಳಿಂದ ಇದು ಅತ್ಯಧಿಕ. ಅದಕ್ಕೇನೆ ಇದಾದ ಮೇಲೆ ನಾನು BBMP ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಿದ್ಧತೆಗಳು, ಅಲ್ಲಿ ಯಾವ ರೀತಿ ಅವರು ವ್ಯವಹರಿಸ್ತಾ ಇದ್ದಾರೆ, ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು ನಮ್ಮ ಮಾರ್ಗಸೂಚಿ ಪ್ರಕಾರ ನಡ್ಕೊಳ್ತಾ ಇದ್ದಾರಾ ಇಲ್ವಾ, ಇದೆಲ್ಲವನ್ನು ಕೂಡ ಸಿದ್ಧತೆಗಳ ಬಗ್ಗೆ ಪರಾಮರ್ಶಿಸಲಿಕ್ಕೆ ಇವತ್ತು 11:30 ಹೋಗ್ತಾ ಇದ್ದೀನಿ. ಅದೇ ರೀತಿಯೇ ಇವತ್ತು ದಿನದಲ್ಲಿ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಇಲ್ಲಿನ ಸಿದ್ಧತೆಗಳ ಬಗ್ಗೆ ಕೂಡ
ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಕೋವಿಡನ್ನು ಯಾವ ರೀತಿ ಎದುರಿಸ್ತಾರೆ, ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಕೆಲವು ಆಸ್ಪತ್ರೆಗಳ ಭೇಟಿಯನ್ನು ಕೂಡ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಮನವಿ ಮಾಡೋದು ಜನರಿಗೆ, ಪ್ರಾರಂಭದಲ್ಲಿ ಕಳೆದ ವರ್ಷ ಹೇಳಿದೆ, ಈ ಸಾವನ್ನು ತಪ್ಪಿಸುವಂಥದ್ದೇ ನಮ್ಮ ಪ್ರಮುಖ ಗುರಿ. ಇದರಲ್ಲಿ ಅಂತಿಮ ಗುರಿ ನಮ್ಮದೇನು, ಕೋವಿಡ್ ಬರ್ಬೋದು, ಸಂಖ್ಯೆ ಹೆಚ್ಚಾಗ್ಬೋದು, ಆದರೆ ಸಾವನ್ನು ಕಡಿಮೆ ಮಾಡೋದ್ರಿಂದ ಇವತ್ತು ಜನರ ಜೀವವನ್ನು ಉಳಿಸೋದು ಅಂತಿಮ ಗುರಿಯಾಗಿದೆ ಒಂದು ಸರ್ಕಾರದ್ದು. ಆ ಗುರಿ ಈಡೇರಬೇಕು ಅನ್ನೋದಾದರೆ ಜನಸಾಮಾನ್ಯರು ಒಂದು ಸಣ್ಣ ಇವತ್ತು ಕೆಮ್ಮಿರಲಿ, ನೆಗಡಿ ಇರಲಿ, ಜ್ವರ ಇರಲಿ, ಇದು ಯಾವುದೇ ಸಣ್ಣ ಇದು ಪರಿಣಾಮಗಳು ಕಾಣಿಸಿದಾಗ ಖಂಡಿತವಾಗಿಯೂ ಕೂಡ ತಕ್ಷಣ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಯಾರು ಕೂಡ ಇದನ್ನು ಉದಾಸೀನ ಮಾಡೋದು ಬೇಡ. ಸರ್, ಈಗ ನೀವು ಕೋವಿಡ್ ತಡೆಗಟ್ಟೋ ವಿಚಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಒಂದು ಕಡೆ, ಆದರೆ ಈಗ ಟಫ್ ರೂಲ್ಸ್ ಎಲ್ಲ ಮಾಡಿದ್ದೀರಾ, ಆದರೆ ಎಲ್ಲೊಂದು ಕಡೆ ಜನನೇ ಪಾಲಿಸ್ತಾ ಇಲ್ಲ. ಇದ್ರ ಬಗ್ಗೆ ವಿಚಾರವಾಗಿ ಕ್ರಮ ತಗೊಂತೀರಾ ಹೇಗೆ? ಯಾಕೆಂದರೆ ಮಾರ್ಕೆಟ್ಗಳಲ್ಲಿ ಬೇರೆ ಬೇರೆ ಕಡೆ ಮಾಸ್ಕೇ ಆಗ್ತಿಲ್ಲ. ಕೋವಿಡ್ ಎರಡನೇ ಅಲೆನೋ ಹೋಗ್ಲಿ, ಕೋವಿಡ್ ಇದೆ ಅನ್ನೋದೇ ಗಮನಿಸ್ತಾ ಇಲ್ಲ. ಈ ವಿಚಾರವಾಗಿ ಸರ್ ತಾವು ಹೇಳೋದು ಸತ್ಯ ಇದೆ. ಅದಕ್ಕೇನೆ ನಾನೀಗ BBMP ಆಯುಕ್ತರನ್ನ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕೂಡ ಭೇಟಿ ಮಾಡಿ ಸ್ಪಷ್ಟವಾದಂತಹ ಕಾರ್ಯಕ್ರಮಗಳು ಯಾವ ರೀತಿ ಅವರು ಈ ನಾವು ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿಯನ್ನು ಅನುಷ್ಠಾನಕ್ಕೆ ತರ್ತಾರೆ, ಯಾವ ರೀತಿ ಬಿಗಿ ಮಾಡ್ತಾರೆ, ನೀವು ಹೇಳ್ತಾ ಇರ್ತಕ್ಕಂಥ ಮಾರ್ಕೆಟ್ಗಳಲ್ಲಿರ್ಬೋದು, ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿರ್ಬೋದು, ಇಲ್ಲೆಲ್ಲವೂ ಕೂಡ ಏನು ಮಾಡಬೇಕು ಬಿಗಿಯಾದಂಥ ಕ್ರಮ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೊಂದು ಕಡೆ ನಿರಂತರವಾಗಿ ಜನರ ಅವೇರ್ನೆಸ್ ಮೂಡಿಸಿ ಸರಿಯಾಗಿ ಮಾಡಬೇಕಾಗ್ತದೆ. ಪ್ರತಿನಿತ್ಯ ಕೂಡ ತಮ್ಮ ಮೂಲಕ ತಮ್ಮದೇ ನಮಗೆ ಭಾಳ ಸಹಕಾರ ಆಗುವಂಥದ್ದು ತಮ್ಮ ದೃಶ್ಯ ಮಾಧ್ಯಮದ ವಿಶೇಷವಾಗಿ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ನೀವು ಭಾಳ ಸಹಕಾರ ಕೊಟ್ಟಿದ್ದೀರಿ ಕಳೆದ ವರ್ಷದಿಂದ ಕೂಡ. ಈ ಬಾರಿ ಕೂಡ ಈ 2-3 ತಿಂಗಳು ಕೂಡ ನಿಮ್ಮ ಸಹಕಾರ ಭಾಳ ಅಗತ್ಯ ನಮಗೆ ಸರ್ಕಾರಕ್ಕೆ. ನಿಮ್ಮ ಮೂಲಕ ಕೂಡ ನಾನು ಪ್ರತಿನಿತ್ಯ ಕೂಡ ಜನರಿಗೆ, ಜನಸಾಮಾನ್ಯರ ಜೊತೆ ಮಾತನಾಡುವಂಥದ್ದು, ಡೇಟಾವನ್ನು ನಮ್ಮ ಇದರ ಶೇರ್ ಮಾಡ್ಕೊಳ್ಳುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತೇನೆ. ಹಾಗಾಗಿ ಇಷ್ಟೇ ಹೇಳ್ತೀನಿ, ಇವತ್ತು ಕಡ್ಡಾಯವಾಗಿ 45 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಲಸಿಕೆಯನ್ನು ಹಾಕ್ಸ್ಕೊಳ್ಳಿ. ನಿಮ್ಮ ವ್ಯವಸ್ಥೆಗಳಲ್ಲೇ ಮಾಡಿದ್ದೀನಿ, ಎಲ್ಲಿದ್ದೀರಿ ಅಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಸಿದ್ಧತೆಗಳನ್ನು ಮಾಡಿದ್ದೀವಿ. ಭಾಳ ದೂರ ಹೋಗಬೇಕಾಗಿಲ್ಲ ನೀವು. ಅದು ಕೂಡ ಈಗಾಗಲೇ ನಾನು ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರು ಏನಿದ್ದಾರೆ ಶ್ರೀ ಸಂಜೀವ್ ಕುಮಾರ್ ಅವರು, ಅವರ ಸಮಯವನ್ನು ಕೇಳಿದ್ದೀನಿ. ಅವ್ರ ಹತ್ರನೇ ಹೋಗಿ ಭೇಟಿ ಮಾಡಿ ಈ ರೀತಿಯಲ್ಲಿ ಉಪಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ಮಾಡಿಕೊಡ್ಬೇಕು ನೀವು, ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುವಂಥದ್ದು. ಯಾಕೆಂದರೆ ಇದ್ರ ಮೂಲಕ ಕೂಡ ಈಗ ಚುನಾವಣೆ ಅಂತೇಳಿ ಕರೋನಾ ಬರ್ದಿರ ಇರುತ್ತಾ? ಯಾವುದೇ ಒಂದು ಸಮಾರಂಭದಲ್ಲಿ ಜನಜಂಗುಳಿ ಇರತಕ್ಕಂಥ ಪ್ರದೇಶದಲ್ಲಿ ಬರ್ತಾ ಇದೆ. ಹಾಗಾಗಿ ಇವತ್ತು ಗುಂಪನ್ನು ನಾವು ಕಡಿಮೆ ಮಾಡೋದೇ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಜ್ಯ ಮುಖ್ಯ ಆಯುಕ್ತರನ್ನು ಕೂಡ, ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಸಮಾಲೋಚನೆಯನ್ನು ಮಾಡ್ತೀವಿ. ಸರ್, ನಿನ್ನೆ ಸಿನಿಮಾ ರಂಗದೊಂದು ಕೂಡ ಒಂದು ವಿಚಾರ ಹೇಳಿದ್ದೀನಿ, ಅವ್ರಿಗೂ ಕೂಡ ನಿನ್ನೆ ನಿಮ್ಮ ಮೂಲಕ ಅವ್ರಿಗೂ ಎಲ್ಲ ಚಲನಚಿತ್ರ ರಂಗದ ನಾಯಕರುಗಳಿಗೆ, ಸಿನಿಮಾ ತಾರೆಯರಿಗೆ, ನಿರ್ದೇಶಕರುಗಳಿಗೆ, ನಿರ್ಮಾಪಕರುಗಳಿಗೆ, ವಿತರಕರಿಗೆ, ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ಮನವಿ ಮಾಡ್ತೇನೆ. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಕಳೆದ 1 ವರ್ಷದಿಂದ ಯಾವುದೂ ಸಿನಿಮಾಗಳು ಸರಿಯಾಗಿ ಬರಲಿಲ್ಲ. ಚಲನಚಿತ್ರರಂಗ ಆರ್ಥಿಕವಾಗಿ ನಿಜವಾಗಿಯೂ ಕೂಡ ಸ್ವಲ್ಪ ಹಿಂದೆ ಆಗಿದೆ. ಆದರೂ ಕೂಡ ಇವತ್ತು ನನ್ನ ಮನವಿ ಏನಿದೆ, ಇನ್ನು 2 ತಿಂಗಳು ತಮ್ಮ ಸಹಕಾರ ಬಹಳ ಮುಖ್ಯ. ತಾವೇ ಸಾಮಾಜಿಕ ಹೊಣೆಗಾರಿಕೆಯನ್ನು ತೆಗೆದುಕೋಬೇಕು. ತಾವೇ ಸಾಮಾಜಿಕ ರಾಯಭಾರಿಗಳಾಗಿ ನಮ್ಮ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ರಾಯಭಾರಿಗಳಾಗಿ. ನಾನು ಒಂದು ಕಿರು ಚಿತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕ ನಟರು ಕೂಡ, ಚಲನಚಿತ್ರರಂಗದ ನಾಯಕ ನಟರು ನಾನು ಸ್ಮರಣೆ ಮಾಡ್ತೀನಿ. ಅವರಿಗೆಲ್ಲ ಕೂಡ ಕೃತಜ್ಞತೆ ಅರ್ಪಿಸ್ತೀನಿ. ಅವರು ಸ್ವಯಂ ಪ್ರೇರಿತರಾಗಿ ಬಂದು ಅದರಲ್ಲಿ ಪಾಲ್ಗೊಂಡು ಜನರಿಗೆ ಎಚ್ಚರಿಕೆಯನ್ನು, ಮಾಹಿತಿಯನ್ನು, ಇವೆಲ್ಲವನ್ನು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ತಾಯರಿರು ಇದ್ದಾರೆ. ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ತಮ್ಮ ಕಷ್ಟ ಆದರೂ ಕೂಡ
1-2 ತಿಂಗಳು ನಮಗೆ ನೀವು ಸಹಕಾರವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿ. ನೋಡ್ತೀನಿ, ಇನ್ನೂ ಚರ್ಚೆ ಮಾಡ್ತಾ ಇದೀವಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಯಾವುದಕ್ಕೆಲ್ಲ ಏನು ಕ್ರಮ ತಗೋಬೇಕು ತಗೊಳ್ತೀವಿ, ಹಂತವಾಗಿ ಮಾಡಿ. ಥ್ಯಾಂಕ್ ಯು. ಆರೋಗ್ಯ ಸಚಿವ ಸುಧಾಕರ್ ಮಾತಾಡ್ತಾ ಇದ್ರು. ನೋಡಿ, ನಾವು ಮುಲಾಜಿಲ್ದೇ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲೇಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ. ಜೊತೆಗೆ ಜನರು ಜಾಗೃತವಾಗಿರಬೇಕು. ನಾನು ಎಲ್ಲ ರಂಗಗಳು, ಸಿನಿಮಾ ರಂಗಗಳನ್ನು ಸೇರ್ಕೊಂಡಂಗೆ ಎಲ್ಲ ರಂಗಗಳ ನಾಯಕರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕು, ಇಲ್ಲಾಂದರೆ ಮಿತಿ ಮೀರಿದರೆ ನಮಗೆ ಅಪಾಯ ಅನ್ನುವಂಥ ಮಾತನ್ನು ಸುಧಾಕರ್ ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಮಾತನಾಡ್ತಾ ಇದ್ದಂಥ ಮಾತನ್ನು ಗಮನಿಸ್ತಾ ಇದ್ವಿ. ಹೊಸ ವೈರಾಣು ಪತ್ತೆಯಾಗಿದೆ ಅಥವಾ ಹೊಸ ವೈರಾಣು ಅನ್ನೋದಕ್ಕಿಂತ ಕೊರೋನಾದ ಹೊಸ ಸ್ಟ್ರೈನ್ ಪತ್ತೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ಜನರೇ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆ ಕೂಡ ಡಾಕ್ಟರ್ ಕೆ ಸುಧಾಕರ್ ಕೊಟ್ರಿಲ್ಲಿ. ದಿನ ಕಳೆದಂತೆ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ದಿನ ಕಳೆದಂತೆ ಸೋಂಕಿತರ ಸಂಖ್ಯೆಯಲ್ಲಿ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಿ ಮೈಮರೆತು ಬೇಕಾಬಿಟ್ಟಿಯಾಗಿ ಓಡಾಡಬೇಡಿ ಅಂತೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜನರಿಗೆ. ರಾಜ್ಯದ ಜನರು ಭಾರಿ ಎಚ್ಚರಿಕೆಯಿಂದ ಇರಬೇಕು. ಅದರ ಜೊತೆಗೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ನಲ್ಲಿ ರೂಪಾಂತರಿ ವೈರಸ್ ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ರೂಪಾಂತರಿ ವೈರಸ್ ದೇಶಕ್ಕೆ ಒಕ್ಕರಿಸಿದೆ. ನಿನ್ನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಿನಿಸ್ಟ್ರಿ ಆಫ್ ಹೆಲ್ತ್, ಆರೋಗ್ಯ ಇಲಾಖೆ, ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ವರದಿನಲ್ಲಿ 700ಕ್ಕೂ ಹೆಚ್ಚು ರೂಪಾಂತರಿ ವೈರಸ್ ವೇಗವಾಗಿ ಹರಡುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನ ಹೊರಹಾಕಿದ್ರು. ಅದನ್ನೇ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪುನರುಚ್ಚರಿಸ್ತಾ ಇದ್ದಾರೆ. ಹೊಸ ರೂಪಾಂತರಿ ವೈರಸ್ ಭೀತಿ ಇದೆ ಕರ್ನಾಟಕದಲ್ಲಿ ಸೇರಿದಂತೆ ದೇಶದಲ್ಲಿ. 2 ತಿಂಗಳುಗಳ ಕಾಲ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು. 2 ತಿಂಗಳುಗಳ ಕಾಲ ಜನ ಎಚ್ಚರಿಕೆಯಿಂದ ಇದ್ರೆ ಮಾತ್ರ ಸೋಂಕನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸುಧಾಕರ್. ಈಗಾಗಲೇ ತಮಗೆ ಗೊತ್ತಿದೆ, ಏಪ್ರಿಲ್ 1ನೇ ತಾರೀಕಿಂದ 45 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ರಿಗೂ ಎಲ್ರಿಗೂ ಲಸಿಕೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶ ಆಗಿದೆ. ಅವ್ರಿಗೂ ಕೂಡ ಕೊಡುವಂಥ ಕೆಲಸ ಆಗ್ತದೆ. ನನ್ನ ಮನವಿ ಏನಿದೆ ಅಂತಂದರೆ, ಇವತ್ತು ನಮ್ಮ ಎಲ್ಲ ಜನರು ಕೂಡ ತಾವು ಗಮನಿಸ್ತಾ ಇರ್ಬೋದು, ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಮಾಡಿದ್ದಾರೆ ICMRನವರು ಎಲ್ಲ ಕೂಡ. ಅದರಲ್ಲಿ ತಮಗೆ ಗೊತ್ತಾಗಿರ್ಬೋದು, ಈಗ ಡಬಲ್ ಮ್ಯೂಟೇಟೆಡ್ ವೈರಸ್ ಕೆಲವರಲ್ಲಿ ಕಾಣಿಸ್ಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಇಲ್ಲ. ಡಬಲ್ ಮ್ಯೂಟೇಟೆಡ್ ವೈರಾಣು ಅದು ಬಂದಿದೆ. ಸುಮಾರು 700 ಪ್ರಕರಣಗಳಿಗೂ ಹೆಚ್ಚು ದಾಖಲಾಗಿದೆ. ಅದು ಈಗ ಕಂಡು ಹಿಡಿತಾ ಇದ್ದಾರೆ, ಅದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಸ್ಪೈಕ್ ಪ್ರೋಟೀನಲ್ಲಿ 482 ಮತ್ತು 484 ಮತ್ತು 452 ಆ 2 ಪೊಸಿಷನ್ಸಲ್ಲಿ ಇವತ್ತು ಅಮೈನೋ ಆ್ಯಸಿಡ್ಡು ಚೇಂಜ್ ಆಗುವಂಥದ್ದು. ಇಲ್ಲಿ ಹೊಸ 2 ರೂಪಾಂತರಿ ವೈರಸ್ಗಳು ಪತ್ತೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸುಧಾಕರ್ ಮಾತನಾಡ್ತಾ ಇದ್ರು. ಇನ್ನು ಇವತ್ತು ಡಾಕ್ಟರ್ ಕೆ ಸುಧಾಕರ್ ಸೀರೀಸ್ ಆಫ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ 11:30ಕ್ಕೆ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ತದನಂತರದಲ್ಲಿ ವಾಣಿ ವಿಲಾಸ ಆಸ್ಪತ್ರೆ, ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲೂ ಕೂಡ ಸಭೆ ನಡೆಸೋರಿದ್ದಾರೆ. ಜಯನಗರ ಸಾರ್ವಜನಿಕ ಆಸ್ಪತ್ರೆ ಮತ್ತು HAL ಕೋವಿಡ್ ಕೇರ್ ಸೆಂಟರ್ಗಳಿಗೆ ಭೇಟಿಯನ್ನ ಕೊಡೋರಿದ್ದಾರೆ. ಆರೋಗ್ಯ ಸಚಿವರಿಂದ, ಸುಧಾಕರ್ರಿಂದ ಆಸ್ಪತ್ರೆ ಹಾಗೇನೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬಿಬಿಎಂಪಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿಯಮ ಜಾರಿ ಮಾಡೋದ್ರಲ್ಲಿ ತಮ್ಮ ಎಫರ್ಟ್ ಹಾಕ್ತಾ ಇದ್ದಾರೆ ಅನ್ನೋದನ್ನು ಗಮನಿಸೋದಕ್ಕೆ ಇನ್ನುಳಿದಂಥ 3 ಸಾರ್ವಜನಿಕ ಆಸ್ಪತ್ರೆಗಳು ಮತ್ತು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ, ಬಂದಂಥ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸೋದಕ್ಕೆ ಅಂತೇಳಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಇವತ್ತು ತುಂಬಾ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಸಭೆ ಇದೆ, ಕೋವಿಡ್ ಕೇರ್ ಸೆಂಟರಲ್ಲೂ ಕೂಡ ಒಂದಷ್ಟು ಸಭೆ ಇದೆ. ತದನಂತರದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲೂ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಇವತ್ತಿನ ಸಭೆಯನ್ನು ಗಮನಿಸ್ತಾ ಹೋದ್ರೆ ಈ ಸರ್ಕಾರ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅಂತೇಳಿ ಅನ್ಸುತ್ತಲ್ವಾ ಕಿರಣ್? ಖಂಡಿತ ಆನಂದ್, ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತುರ್ತಾಗಿ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಈಗ ರಾಜ್ಯ ಸರ್ಕಾರದ ಮುಂದಿದೆ. ಯಾಕೆಂದ್ರೆ ಕೇಂದ್ರ
ಆರೋಗ್ಯ ಇಲಾಖೆ ಮತ್ತು ಕೇಂದ್ರ ಗೃಹ ಸಚಿವಾಲಯದಿಂದ ಬರುವಂತಹ ಸೂಚನೆಗಳಲ್ಲಿ ಮುಖ್ಯವಾಗಿ ಅವರು ನೋಟಿಸ್ ಅನ್ನ ಮಾಡುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಕೊರೋನಾ ನಿಯಂತ್ರಣ ಯಶಸ್ವಿಯಾಗಿದೆ ಅನ್ನುವಂಥ ವಿಚಾರವನ್ನೇ ಪ್ರಮುಖವಾಗಿ ಗಮನಿಸ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ವರದಿಯನ್ನು ಒಪ್ಪಿಸುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೈಗೊಂಡಿರುವಂತಹ ಕ್ರಮಗಳನ್ನ ಪ್ರಮುಖವಾಗಿ ಒಪ್ಪಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಬೆಂಗಳೂರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಈ ಹಿಂದೆ ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ವೈಫಲ್ಯಗಳು ಆಗಿದ್ದಂತ ಕಾರಣಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಲೇಂಟ್ಗಳು ಕೂಡ ಬಂದಿತ್ತು. ಯಾಕಂದ್ರೆ ಪ್ರಮುಖವಾಗಿ ಜನರು ಮಾಸ್ಕ್ ಅನ್ನು ಧರಿಸುವಂತೆ ಮಾಡುವಂತದ್ದು ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾದಂತಹ ಸವಾಲು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸುವಂತದ್ದು ಮತ್ತು ಆಸ್ಪತ್ರೆಗಳಲ್ಲಿ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲಿಸುವಂತ ಸಂದರ್ಭದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇದ್ದಂತಹ ಒಂದು ಕಂಪ್ಲೇಂಟ್ಗಳು ಕೂಡ ಸಾಕಷ್ಟು ಬಂದಿತ್ತು. ಹೀಗಾಗಿ ಈ ಬಾರಿ ಅಂತಹ ಯಾವುದೇ ಕಂಪ್ಲೇಂಟ್ಗಳು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಸಭೆಯನ್ನ ನಡೆಸ್ತಾರೆ. ಆ ಸಭೆ ಬಳಿಕ ಖುದ್ದಾಗಿ 3 ಆಸ್ಪತ್ರೆಗಳಿಗೆ ಭೇಟಿಯನ್ನ ಕೊಟ್ಟು ಜಯನಗರ ಸಾರ್ವಜನಿಕ ಆಸ್ಪತ್ರೆ, ರಾಜೀವ್ ಗಾಂಧಿ ಎದೆರೋಗಗಳ ಆಸ್ಪತ್ರೆ ಮತ್ತು ವಾಣಿವಿಲಾಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾಡಲಾಗಿರುವಂತಹ ಕೈಗೊಳ್ಳಲಾಗಿರುವಂತಹ ವ್ಯವಸ್ಥೆಗಳನ್ನ ಖುದ್ದು ಪರಿಶೀಲನೆ ನಡೆಸ್ತಾರೆ ಮತ್ತು HCL ಕೋವಿಡ್ ಕೇರ್ ಸೆಂಟರ್ ಕೂಡ ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಒಂದು ವ್ಯವಸ್ಥೆಗಳ ಪರಿಶೀಲನೆ ಕೂಡ ಮಾಡ್ತಾರೆ. ಯಾಕಂದ್ರೆ ಈಗ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಕ್ರಮದಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ಮಾಡಿದ್ರೆ ಅದು ಇಡೀ ರಾಜ್ಯದಲ್ಲಿ ಕಂಟ್ರೋಲ್ ಮಾಡಿದಂತೆ ಅನ್ನುವಂತ ಒಂದು ರೀತಿಯಾದಂತಹ ವಾತಾವರಣ ಇದೆ ಮತ್ತು ಬೆಂಗಳೂರಿನಲ್ಲಿ 70% ಕಂಟ್ರೋಲ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಹೀಗಾಗಿ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಬೆಂಗಳೂರಿಗೆ ಕೊಟ್ಟು ಇವತ್ತು ಸಭೆಯನ್ನ ನಡೆಸಿ ಆರೋಗ್ಯ ಸಚಿವರು ಖುದ್ದು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆನಂದ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಸೋಂಕಿತರ ಸಂಖ್ಯೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಥಿಯೇಟರ್ಗಳಲ್ಲಿ 50% ಭರ್ತಿ ಕುರಿತು ಚರ್ಚೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಜೊತೆಗೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಸಚಿವ ಸುಧಾಕರ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರುವಂತಹ ಹೇಳಿಕೆ ಮತ್ತೆ ಚರ್ಚೆಗೆ ಬರ್ತಾ ಇದೆ. 50% ಮಾತ್ರ ಪ್ರೇಕ್ಷಕರಿಗೆ ಸಿನಿಮಾ ಥಿಯೇಟರ್ಗಳಲ್ಲಿ ಅವಕಾಶ ಕಲ್ಪಿಸಬೇಕು. ಅದನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತವರಿಗೆ ಅವಕಾಶ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಚಿತ್ರರಂಗ ಇದನ್ನ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ? ಇನ್ನು 2 ತಿಂಗಳ ಕಾಲ ತೀರಾ ಕ್ರೂಷಿಯಲ್ ಆಗಿರುವಂತಹ ದಿನಗಳು. ಹೀಗಾಗಿ ಥಿಯೇಟರ್ಗಳಲ್ಲಿ 50% ಭರ್ತಿ ಕುರಿತಂತೆ ಚರ್ಚೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿಲ್ಲ ಆರೋಗ್ಯ ಇಲಾಖೆ ಸಚಿವರು. ಇಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸ್ತೀನಿ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ 2ನೇ ಅಲೆಯ ಆತಂಕ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಹೋಗುತ್ತೆ. ಇದು ಥಿಯೇಟರ್ಗಳಲ್ಲಿ 50% ಭರ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆ ಕೊಟ್ಟಿತ್ತು. ಇಲ್ಲಿ TAC ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿತ್ತು, ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂತಹ ವಿಚಾರವನ್ನ ಇಲ್ಲಿ BBMP ಆಯುಕ್ತರು ಹೇಳಿದ್ರು. BBMP ಆಯುಕ್ತರು ಸ್ಪಷ್ಟಪಡಿಸುವಂತಹ ಸಂದರ್ಭದಲ್ಲಿ 50% ಮಾತ್ರ ಅವಕಾಶವನ್ನ ಕೊಟ್ಟು ಇನ್ನುಳಿದಂತೆ ಸೀಟ್ಗಳನ್ನು ಖಾಲಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ತದನಂತರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ನಟ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಬಹುತೇಕ ನಟರು 50% ಮಾತ್ರ ಅವಕಾಶಕ್ಕೆ ಅಂತೇಳಿ ವಿರೋಧ ವ್ಯಕ್ತಪಡಿಸಿದ್ರು. TV9 ಮೂಲಕವಾಗಿ ಆಗ್ರಹಿಸಿದ್ರು. ತದನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇಂಥದೊಂದು ಪ್ರಸ್ತಾಪವೇ ಸರ್ಕಾರದ ಮುಂದೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಇತಿಶ್ರೀ ಹಾಡುವಂಥ ಕೆಲಸ ಮಾಡಿದ್ರು. ಆದರೆ ಇದೀಗ ಮತ್ತೆ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳ್ತಾ ಇದ್ದಾರೆ, 50% ಮಾತ್ರ ಸೀಟ್ಗಳನ್ನು ಭರ್ತಿ ಮಾಡುವಂಥ ವಿಚಾರ ಇದೆಯಲ್ಲ, ಅದನ್ನು ಚರ್ಚಿಸ್ತೀವಿ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ನಡೆಸಿ ತದನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಈ ಸಿನಿಮಾ ಸ್ಟಾರ್ಗಳು ದೊಡ್ಡ ದೊಡ್ಡ ಮಟ್ಟದ ರ್ಯಾಲಿ ನಡೆಸೋದು ಅಥವಾ ಬೇರೆ ಬೇರೆ ಕಡೆಗೆ ಹೋಗೋದು ಇವೆಲ್ಲ ವಿಚಾರ ಗಮನಿಸ್ತಾ ಇದ್ವಿ. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸಿನಿಮಾ ಪ್ರಚಾರಕ್ಕೆ ಅಂತೇಳಿ ನಟ ಪುನೀತ್ ರಾಜ್ಕುಮಾರ್ ಅವರು ಹೋದಂಥ ಸಂದರ್ಭದಲ್ಲಿ ಯಾರಿಗಾದರೂ ಮಾಸ್ಕ್ ಇದೆಯಾ? ಅಲ್ಲಿ ಒಬ್ಬೇ ಒಬ್ಬ ಮಾಸ್ಕ್ ಹಾಕೊಂಡಿಲ್ಲ. ಸ್ವತಃ ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ ಅಕ್ಕಪಕ್ಕದಲ್ಲಿರುವಂಥ ನಿರ್ದೇಶಕ ಆಗಿರ್ಬೋದು, ಬೇರೆ ಬೇರೆ ನಟರಾಗಿರ್ಬೋದು, ಅವರನ್ನು ಸನ್ಮಾನಿಸೋದಕ್ಕೆ ಅಂತೇಳಿ ಬಂದಿರುವಂಥ ಅಭಿಮಾನಿಗಳಾಗಿರ್ಬೋದು, ಅವರ ಅಕ್ಕಪಕ್ಕದಲ್ಲಿ 10 ಸಂಖ್ಯೆಯಲ್ಲಿ ಸೇರಿರುವಂಥ ಈ ವ್ಯಕ್ತಿಗಳಿರ್ಬೋದು, ಯಾರಿಗೂ ಕೂಡ ಮಾಸ್ಕ್ ಇಲ್ಲ. ದೈಹಿಕ ಅಂತರ ಅಂತೂ ಕಂಪ್ಲೀಟ್ ಆಗಿ ಮರೆತು ಹೋಗಿದೆ. ಇನ್ನು ಕರ್ನಾಟಕದಲ್ಲಿ ಉಪಚುನಾವಣೆಗಳು ಕೂಡ ನಡೀತಾ ಇದ್ದಾವೆ. ಉಪಚುನಾವಣೆಗೆ ಕಠಿಣ ರೂಲ್ಸ್ ಜಾರಿ ಆಗುತ್ತಾ? ಬೈ ಎಲೆಕ್ಷನ್ಗೆ ನಿಯಮ ಜಾರಿಗೊಳಿಸುವ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಆರೋಗ್ಯ ಸಚಿವ ಸುಧಾಕರ್ ರಿಂದ ಕಠಿಣ ನಿಯಮದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾತನಾಡ್ತಾ ಇದ್ರು, ತೀರಾ ವ್ಯಾಲಿಡ್ ಆಗಿರುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಅವರು. ಈ ಚುನಾವಣೆಯ ಪ್ರಚಾರ ಅಂದ ತಕ್ಷಣ ಕೊರೋನಾ ಬರದೇ ಇರುತ್ತಾ ಅನ್ನುವಂಥ ಮಾತು ಬಹುತೇಕ ಸಾರ್ವಜನಿಕರು ಕೇಳ್ತಾ ಇದ್ರು. ಇವತ್ತು ಸ್ವತಃ ಆರೋಗ್ಯ ಇಲಾಖೆ ಸಚಿವರ ಬಾಯಿಂದಲೇ ಆ ಪದ ಬರ್ತಾ ಇದೆ. ರಾಜಕೀಯ ಸಭೆ ಸಮಾರಂಭಗಳಿಗೇನೋ ಕೊರೋನಾ ಬರೋದಿಲ್ವಾ ಅಂತ ಹೇಳಿ. ಹೀಗಾಗಿ ಕಠಿಣ ರೂಲ್ಸ್ನ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸುಧಾಕರ್. ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಆಗ್ತೀನಿ,
ಅವರ ಸಮಯ ಕೇಳಿದ್ದೀನಿ, ಅವರ ಜೊತೆಗೆ ಚರ್ಚಿಸಿ ತದನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಬೈ ಎಲೆಕ್ಷನ್ ನಿಯಮ ಜಾರಿಗೊಳಿಸುವ ಬಗ್ಗೆಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಸುಧಾಕರ್ ಇವತ್ತು ಮಾತನಾಡುವಂಥ ಸಂದರ್ಭದಲ್ಲಿ. ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರು ಏನಿದ್ದಾರೆ ಶ್ರೀ ಸಂಜೀವ್ ಕುಮಾರ್ ಅವರು, ಅವರ ಸಮಯವನ್ನ ಕೇಳಿದ್ದೀನಿ. ಅವ್ರ ಹತ್ರನೇ ಹೋಗಿ ಭೇಟಿ ಮಾಡಿ ಈ ರೀತಿಯಲ್ಲಿ ಉಪಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ಮಾಡಿಕೊಡ್ಬೇಕು, ನೀವು ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುವಂಥದ್ದು. ಯಾಕೆಂದರೆ ಇದ್ರ ಮೂಲಕ ಕೂಡ ಈಗ ಚುನಾವಣೆ ಅಂತೇಳಿ ಕರೋನಾ ಬರ್ದಿರ ಇರುತ್ತಾ? ಯಾವುದೇ ಒಂದು ಸಮಾರಂಭದಲ್ಲಿ ಜನಜಂಗುಳಿ ಇರತಕ್ಕಂಥ ಪ್ರದೇಶದಲ್ಲಿ ಬರ್ತಾ ಇದೆ. ಹಾಗಾಗಿ ಇವತ್ತು ಗುಂಪನ್ನು ನಾವು ಕಡಿಮೆ ಮಾಡೋದೇ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಜ್ಯ ಮುಖ್ಯ ಆಯುಕ್ತರನ್ನು ಕೂಡ, ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಸಮಾಲೋಚನೆಯನ್ನು ಮಾಡಿ ಇದು ಮುನ್ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕಟ್ಟುನಿಟ್ಟಿನ ಕ್ರಮ ಅಥವಾ ಕಠಿಣ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಅಂತ ಹೇಳಿ ನಾನು ಚುನಾವಣಾ ಆಯುಕ್ತರನ್ನ ಭೇಟಿ ಆಗ್ತೀನಿ ಅನ್ನುವಂತ ನಿಟ್ಟಿನಲ್ಲಿ. ಇನ್ನು ಥಿಯೇಟರ್ಗಳಲ್ಲಿ 50% ಭರ್ತಿ ನಿಯಮ ಜಾರಿ ಆಗೇ ಬಿಡುತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಅನುಮಾನ ಕಾಡ್ತಾ ಇದೆ. ಥಿಯೇಟರ್ಗಳಲ್ಲಿ ಹೌಸ್ಫುಲ್ಗೆ ಬ್ರೇಕ್ ಬಿದ್ದೇ ಬಿಡುತ್ತಾ? ಈ ಹೌಸ್ಫುಲ್ ಆಗ್ತಾ ಇದ್ದಾವೆ ಥಿಯೇಟರ್ಗಳು. ಇನ್ನು ರಾಬರ್ಟ್ ಸಕ್ಸಸ್ ಯಾತ್ರೆಗೂ ಕೂಡ ಬ್ರೇಕ್ ಬೀಳುತ್ತಾ? ಯುವರತ್ನ ರಿಲೀಸ್ಗೂ ಕೂಡ ಅಡ್ಡಿ ಆಗುತ್ತಾ ಕೊರೋನಾ? ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ 2ನೇ ಅಲೆಯ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ. ಈಗಾಗಲೇ 50% ಭರ್ತಿಯ ಬಗ್ಗೆ ಚರ್ಚೆ ಅಂತ ಹೇಳಿ ಸುಧಾಕರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸ್ತೀನಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಈ ರಾಬರ್ಟ್ ಸಿನಿಮಾ ವಿಜಯ ಯಾತ್ರೆ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಮಾರ್ಚ್ 29ನೇ ತಾರೀಕಿನಿಂದ ರಾಬರ್ಟ್ ವಿಜಯ ಯಾತ್ರೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ದರ್ಶನ್ ಮುಂದಾಗಿದ್ರು. ಏಪ್ರಿಲ್ 1ರಂದು ಯುವರತ್ನ ಗ್ರ್ಯಾಂಡ್ ರಿಲೀಸ್ ಆಗುತ್ತೆ. ಆ ರಿಲೀಸ್ಗಿಂತ ಮುಂಚಿತವಾಗಿ ನಡೆದಂತಹ ಈ ಬೇರೆ ಬೇರೆ ಜಿಲ್ಲೆಗಳ ಭೇಟಿ ಇದೆಯಲ್ಲ, ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಹೋದ್ರೆ ತೀರಾ ಹಾರಿಬಲ್ ಆಗಿದೆ. ಥಿಯೇಟರ್ಗಳಲ್ಲಿ 50% ಭರ್ತಿ ನಿಯಮ ಜಾರಿ ಆಗೇ ಬಿಡುತ್ತಾ ಅನ್ನುವಂಥ ಅನುಮಾನ ಜೊತೆಗೆ ಆತಂಕ ದೊಡ್ಡದಾಗಿ ಕಾಡ್ತಾ ಇದೆ. ಥಿಯೇಟರ್ಗಳಲ್ಲಿ ಹೌಸ್ಫುಲ್ಗೆ ಬ್ರೇಕ್ ಬಿದ್ದೇ ಬಿಡುತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಈಗ ಶುರುವಾಗಿದೆ. ಇದು ಗಮನಿಸ್ತಾ ಹೋದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ 100% ಚಿತ್ರಮಂದಿರಗಳನ್ನು ಭರ್ತಿ ಮಾಡೋದಕ್ಕೆ ಅಂತ ಹೇಳಿ ಅವಕಾಶ ಇದೆ. 100% ಪ್ರಯಾಣಿಕರನ್ನ ಕೂರಿಸಬಹುದು, ಎಲ್ಲ ಸೀಟಿಂಗ್ ಕೆಪಾಸಿಟಿಯನ್ನು ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡೋದಕ್ಕೆ ಅಂತೇಳಿ ಅವಕಾಶ ಇದೆ. ಆದರೆ ಕೊರೋನಾ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೇನಾದರೂ ಬ್ರೇಕ್ ಹಾಕ್ತಾರಾ? ಬ್ರೇಕ್ ಹಾಕಿ 50% ಮಾತ್ರ ಸಿನಿಮಾ ಮಂದಿರಗಳನ್ನು ತುಂಬೋದಕ್ಕೆ ಅಂತೇಳಿ ಸರ್ಕಾರ ಅವಕಾಶ ಕೊಡುತ್ತಾ? ಇಂಥದ್ದೊಂದು ಚರ್ಚೆ ಶುರುವಾಗಿರೋದಕ್ಕೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಿರುವಂಥ ಹೇಳಿಕೆ. ಚಲನಚಿತ್ರ ರಂಗದ ನಾಯಕರುಗಳಿಗೆ, ಸಿನಿಮಾ ತಾರೆಯರಿಗೆ, ನಿರ್ದೇಶಕರುಗಳಿಗೆ, ನಿರ್ಮಾಪಕರುಗಳಿಗೆ, ವಿತರಕರಿಗೆ, ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ಮನವಿ ಮಾಡ್ತೇನೆ. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಕಳೆದ 1 ವರ್ಷದಿಂದ ಯಾವುದೂ ಸಿನಿಮಾಗಳು ಸರಿಯಾಗಿ ಬರಲಿಲ್ಲ. ಚಲನಚಿತ್ರರಂಗ ಆರ್ಥಿಕವಾಗಿ ನಿಜವಾಗಿಯೂ ಕೂಡ ಸ್ವಲ್ಪ ಹಿಂದೆ ಆಗಿದೆ. ಆದರೂ ಕೂಡ ಇವತ್ತು ನನ್ನ ಮನವಿ ಏನಿದೆ, ಇನ್ನು 2 ತಿಂಗಳು ತಮ್ಮ ಸಹಕಾರ ಬಹಳ ಮುಖ್ಯ. ತಾವೇ ಸಾಮಾಜಿಕ ಹೊಣೆಗಾರಿಕೆಯನ್ನು ತೆಗೆದುಕೋಬೇಕು. ತಾವೇ ಸಾಮಾಜಿಕ ರಾಯಭಾರಿಗಳಾಗಿ ನಮ್ಮ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ರಾಯಭಾರಿಗಳಾಗಿ. ನಾನು ಒಂದು ಕಿರು ಚಿತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕ ನಟರು ಕೂಡ, ಚಲನಚಿತ್ರರಂಗದ ನಾಯಕ ನಟರು ನಾನು ಸ್ಮರಣೆ ಮಾಡ್ತೀನಿ. ಅವರಿಗೆಲ್ಲ ಕೂಡ ಕೃತಜ್ಞತೆ ಅರ್ಪಿಸ್ತೀನಿ. ಅವರು ಸ್ವಯಂ ಪ್ರೇರಿತರಾಗಿ ಬಂದು ಅದರಲ್ಲಿ ಪಾಲ್ಗೊಂಡು ಜನರಿಗೆ ಎಚ್ಚರಿಕೆಯನ್ನು, ಮಾಹಿತಿಯನ್ನು, ಇವೆಲ್ಲವನ್ನು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ತಾಯರು ಇದ್ದಾರೆ. ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ತಮ್ಮ ಕಷ್ಟ ಆದರೂ ಕೂಡ 1-2 ತಿಂಗಳು ನಮಗೆ ನೀವು ಸಹಕಾರವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿ ನೋಡ್ತೀನಿ. ಇನ್ನು ಚರ್ಚೆ ಮಾಡ್ತಾ ಇದೀವಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಯಾವುದಕ್ಕೆಲ್ಲ ಏನು ಕ್ರಮ ತಗೋಬೇಕು ತಗೊಳ್ತೀನಿ, ಹಂತವಾಗಿ ಮಾಡಿ ನೋಡ್ತೀನಿ.
ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗ್ಗಿನ್, ಇಲ್ಲಿ ಗಮನಿಸ್ತಾ ಇದ್ವಿ ಇಂಥದ್ದೊಂದು ಚರ್ಚೆ ಕಳೆದ ಒಂದು ವಾರದ ಹಿಂದೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿ ತಾರೆಯರು ವಿರೋಧಿಸಿದ್ರು, ಆಗ್ರಹಿಸಿದ್ರು. ಇದೀಗ ಮತ್ತೆ ಚರ್ಚೆಗೆ ಬರ್ತಾ ಇದೆ. 50% ಸಿನಿಮಾ ಥಿಯೇಟರ್ಗಳಿಗೆ ಮಾತ್ರ ಅವಕಾಶ ಕೊಡಬೇಕಾ ಏನು ಅನ್ನುವಂಥ ನಿಟ್ಟಿನಲ್ಲಿ ಇದು ಕೇವಲ ಚರ್ಚೆಯಾಗಿ ಉಳಿಯುತ್ತಾ ಅಥವಾ ಇಂಥದ್ದೊಂದೇನಾದರೂ ನಿಯಮ ಜಾರಿಯಾಗುವಂಥ ಸಾಧ್ಯತೆ ಇದೆಯಾ ಜಗ್ಗಿನ್? ಆನಂದ್ ಮುರಳಿ, ಪ್ರಮುಖವಾಗಿ ಸ್ಯಾಂಡಲ್ವುಡ್ ನಲ್ಲಿ ಲಾಕ್ಡೌನ್ ನಂತರ ಒಂದಿಷ್ಟು ಈಗಷ್ಟೇ ಸಂಭ್ರಮ ಮನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ಟಾರ್ಗಳು ಎಲ್ಲ ಅಭಿಮಾನಿಗಳು ಕೂಡ ಅವ್ರನ್ನ ಮಾತನಾಡಿಸುವಂತದ್ದು, ಮುತ್ತಿಕೊಳ್ಳುವಂತಹ ಪ್ರಯತ್ನ ಕೂಡ ಆಗ್ತಾ ಇತ್ತು. ಸೊ ಈ ಎಲ್ಲಾ ಸಂಭ್ರಮಕ್ಕೂ ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಒಂದಿಷ್ಟು ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಅನ್ನುವಂತಹ ಅಂಶ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತ ಪ್ರಮುಖವಾಗಿ ಥಿಯೇಟರ್ಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆಗಿರೋದು ಸ್ಟಾರ್ಗಳು ತಮ್ಮ ಅವರನ್ನ ನೋಡ್ಲಿಕ್ಕೆ ಮತ್ತೆ ಸಿನಿಮಾವನ್ನ ನೋಡ್ಲಿಕ್ಕೆ ಅಭಿಮಾನಿಗಳ ದಂಡು ಮುತ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ವಿ. ಸೊ ಆದ್ರೆ ಈಗ ಕರೋನಾ ಆರ್ಭಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರಮುಖವಾದ ನಿರ್ಧಾರಕ್ಕೆ ಬರುವಂತಹ ಬಹುತೇಕ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನಕ್ಕಂಥದ್ದು ಕಾಣಿಸ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಸಚಿವ ಸುಧಾಕರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಸಿನಿಮಾ ತಾರೆಗೂ ಕೂಡ ಒಂದಿಷ್ಟು ಅವೇರ್ನೆಸ್ ನ ಕ್ರಿಯೇಟ್ ಆಗಿದೆ. ಅವರೇ ಖುದ್ದಾಗಿ ರಾಯಭಾರಿಗಳಾಗಿ ನಮ್ಗೆ ಸಹಕಾರ ಕೊಡಬೇಕು ಅನ್ನೋದ್ರ ಜೊತೆಗೆ 50% ಸಿನಿಮಾ ಥಿಯೇಟರ್ ನಲ್ಲಿ ನಿಯಮ ಮಾಡುವಂತಹ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಏನಂತಂದ್ರೆ ಈಗಾಗಲೇ ಒಂದು ವಾರದ ಮುಂಚಿತವಾಗಿ ಏನಂತಂದ್ರೆ ಈ ರೀತಿಯ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಎಲ್ಲವೂ ಕೂಡ ಸಿಡ್ದಿದ್ದಿತ್ತು. ಸರ್ಕಾರದ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ದು ಈಗಷ್ಟೇ ಚೇತರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ನಿಯಮಾವಳಿ ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿತ್ತು. ಆದ್ರೆ ಸರ್ಕಾರಕ್ಕೆ ಈಗ ರೀತಿ ಈ ಕರೋನಾ ಕಟ್ಟೆ ಹಾಕುವಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ಎದುರಾದ್ರೆ 50% ಆಕ್ಯುಪೆನ್ಸಿಯನ್ನ ಮತ್ತೆ ಜಾರಿಗೆ ತರುವಂತಹ ಬಹುತೇಕ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಈಗ ಏಪ್ರಿಲ್ 1ರಲ್ಲಿ ಒಂದು ಸಂಭ್ರಮ ಕೂಡ ಇರ್ತಕ್ಕಂಥದ್ದು. ಒಂದು ಕಡೆ ದರ್ಶನ್ ಅವರ ವಿಜಯ ಯಾತ್ರೆಗೆ ಪ್ಲಾನ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಯುವರತ್ನ ರಿಲೀಸ್ ಕೂಡ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿಯಮಾವಳಿ ಯಾವ ರೀತಿ ಸ್ಟಾರ್ಗಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಜಗ್ಗಿನ್ ಮಾಹಿತಿಗಾಗಿ. ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿರುವಂತಹ ಮಾತನ್ನು ಗಮನಿಸ್ತಾ ಇದ್ವಿ. ಚಿತ್ರಮಂದಿರ 50% ಭರ್ತಿ ವಿಚಾರಕ್ಕೆ ಇನ್ನು ಕೊರೋನಾ ವಿಷಯದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಜನರ ಜೀವದ ಜೊತೆಗೆ ರಾಜ್ಯ ಸರ್ಕಾರ ಚೆಲ್ಲಾಟವಾಡ್ತಾ ಇದೆಯಾ? ಜನರ ಜೀವದ ಜೊತೆಗೆ ಸರ್ಕಾರ ಏನಾದರೂ ಚೆಲ್ಲಾಟ ಆಡ್ತಾ ಇದೆಯಾ? ಸರ್ಕಾರಕ್ಕೆ ತಜ್ಞರ ಸಲಹಾ ಸಮಿತಿ ಕೊಟ್ಟಂತ ಎಚ್ಚರಿಕೆಯನ್ನ ಇಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಇನ್ನು ಸರ್ಕಾರಕ್ಕೆ ತಜ್ಞರ ಸಲಹಾ ಸಮಿತಿ ಕೊಟ್ಟಂತ ವರದಿಯಲ್ಲಿ ಏನಿದೆ? ತಜ್ಞರ ಸಮಿತಿ ಹೇಳಿದ್ರು, ಸರ್ಕಾರ ನಿರ್ಲಕ್ಷಿಸ್ತಾ ಇರೋದು ಯಾಕೆ? ಇಲ್ಲಿ ತಜ್ಞರ ವರದಿಗೆ ಸರ್ಕಾರ ಡೋಂಟ್ ಕೇರ್. ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಕಟ್ಟುನಿಟ್ಟಾಗಿ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ತಜ್ಞರು ಕೊಟ್ಟಂತಹ ವರದಿ ಇತ್ತಲ್ಲ, ಆ ವರದಿಯನ್ನೇ ಸರ್ಕಾರ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಅನ್ನುವಂಥ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಕೊರೋನಾ ಬಗ್ಗೆ ಸರ್ಕಾರಕ್ಕೆ ಮೊದಲೇ ತಜ್ಞರ ಸಮಿತಿ ಎಚ್ಚರಿಸಿತ್ತು. ಹೀಗೆ ಎಚ್ಚರಿಸಿರುವಂತಹ ವರದಿಯಲ್ಲಿ ಏನಿದೆ ಅಂತೇಳಿ ಗಮನಿಸ್ತಾ ಹೋದ್ರೆ ಮಾರ್ಚ್ 19ನೇ ತಾರೀಕಿನಂದೇ ಸರ್ಕಾರವನ್ನ ತಜ್ಞರ ಸಮಿತಿ ಎಚ್ಚರಿಸಿತ್ತು, ಎಚ್ಚರಿಕೆಯನ್ನ ಕೊಟ್ಟಿತ್ತು. ಕೊರೋನಾ ತಡೆಗೆ ಹಲವು ಸಲಹೆಗಳನ್ನ ಕೊಟ್ಟಿದ್ರು ತಜ್ಞರು. ಅಪಾರ್ಟ್ಮೆಂಟ್ ಪಾರ್ಟಿ ಹಾಲ್, ಜಿಮ್, ಇಂಡೋರ್ ಸ್ಪೋರ್ಟ್ಸ್, ಸ್ವಿಮ್ಮಿಂಗ್ ಪೂಲ್ಗಳನ್ನ ಬಂದ್ ಮಾಡಬೇಕು ಅನ್ನುವಂತಹ ವರದಿಯನ್ನ ಸರ್ಕಾರಕ್ಕೆ ತಜ್ಞರು ಕೊಟ್ಟಿದ್ರು. ಎಲ್ಲಾ ಬಗೆಯ ಜಿಮ್ಗಳನ್ನ ಬಂದ್ ಮಾಡುವಂತೆಯೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಥಿಯೇಟರ್ಗಳಲ್ಲಿ 50% ಸೀಟ್ ಭರ್ತಿಗೆ ಸಮಿತಿ ಸಲಹೆ ಕೊಟ್ಟಿತ್ತು. 10 ಮತ್ತು 12ನೇ ತರಗತಿಯ ಕ್ಲಾಸ್, ಡಿಗ್ರಿ ಕಾಲೇಜುಗಳನ್ನ ಬಂದ್ ಮಾಡೋದಕ್ಕೆ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಸರ್ಕಾರ ತಜ್ಞರು ಕೊಟ್ಟಿರುವಂತಹ ವರದಿಯನ್ನೇ ನಿರ್ಲಕ್ಷಿಸಿದ್ದಾರೆ ಎನ್ನುವಂತ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಇಲ್ಲಿ ಗಮನಿಸ್ತಾ ಇದ್ವಿ, ಇಲ್ಲಿ ತಜ್ಞರ ಸಮಿತಿ ಇರದೆ ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ ಸರ್ಕಾರಕ್ಕೆ ಕೊಟ್ಟಂತ ಸಲಹೆಯನ್ನ ಜಾರಿ ಮಾಡಬೇಕಿತ್ತು, ಆದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಎನ್ನುವಂತ ಆರೋಪ ಇದೆ. ಯಾಕಿಂತದೊಂದು ನಿರ್ಲಕ್ಷ್ಯ ಸರ್ಕಾರದ್ದು ಮುತ್ತಪ್ಪ?
ಆನಂದ್, ನಾವು ಈಗ ಸಾರ್ವಜನಿಕರಿಗೆ ಬೈಬೇಕಾ ಅಥವಾ ಸರ್ಕಾರಕ್ಕೆ ಬೈಬೇಕಾ ಅನ್ನೋದು ಕೂಡ ಈಗ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡುವಂತದ್ದು. ಯಾಕಂದ್ರೆ ಸರ್ಕಾರನೇ ರಚನೆ ಮಾಡಿರುವಂತಹ ತಜ್ಞರ ಸಮಿತಿ ಒಂದು ವರದಿನ ಕೊಡುತ್ತೆ. ಕೋವಿಡ್ 2ನೇ ಹಂತದ ಅಲೆ ಯಾವ ರೀತಿಯಾಗಿ ಇರುತ್ತೆ, ಜೊತೆಗೆ ಅದನ್ನ ತಡೆಗಟ್ಟಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಖುದ್ದು ಸರ್ಕಾರ ರಚನೆ ಮಾಡಿರುವಂತಹ ತಜ್ಞರ ಸಮಿತಿವೆ ಸರ್ಕಾರಕ್ಕೆ ಒಂದು ಸವಿಸ್ತಾರವಾದಂತಹ ಮಾರ್ಚ್ 19ನೇ ತಾರೀಕು ನಡೆದಂತಹ ಸಭೆಯಲ್ಲಿ ವರದಿಯನ್ನ ಕೊಡುತ್ತೆ. ಆ ವರದಿಯಲ್ಲಿ ಮುಖ್ಯವಾಗಿ ಅಪಾರ್ಟ್ಮೆಂಟ್ ಗಳಲ್ಲಿರುವಂತಹ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಜಿಮ್ಗಳಾಗಿರ್ಬೋದು, ಜೊತೆಗೆ ಪಾರ್ಕ್ ಆಗಿರ್ಬೋದು, ಮತ್ತೆ ಪಾರ್ಟಿ ಹಾಲ್ಗಳನ್ನ ಕಡ್ಡಾಯವಾಗಿ ಅದನ್ನ ಕ್ಲೋಸ್ ಮಾಡಬೇಕು. ಇಲ್ಲದೆ ಹೋದ್ರೆ ಈಗ ಅಪಾರ್ಟ್ಮೆಂಟ್ ಗಳಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಒಂದೇ ಕಡೆ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ ಇರುವಂತಹ ಎಲ್ಲಾ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಸ್ಟಾಪ್ ಮಾಡಿ ಅಂತೇಳಿ ಖುದ್ದು ತಜ್ಞರ ಸಮಿತಿ ಒಂದು ವರದಿಯನ್ನ ನೀಡುತ್ತೆ. ಜೊತೆಗೆ ಥಿಯೇಟರ್ಗಳಲ್ಲಿ 50% ಮಾತ್ರ ಜನರಿಗೆ ಅವಕಾಶವನ್ನ ಕೊಡಿ, 100% ಭರ್ತಿಯಾಗಿ ಮಾಡಬೇಡಿ, ಇಲ್ಲದೆ ಹೋದ್ರೆ ಕೋವಿಡ್ ದ್ವಿಗುಣವಾಗುತ್ತೆ ಅಂತ ಕೂಡ ಖುದ್ದು ಒಂದು ಏನು ಅಲ್ಲಿರುವಂತಹ ತಜ್ಞರ ವರದಿಯನ್ನೇ ಕೂಡ ಕೊಡ್ತಾರೆ. ಹೀಗಿದ್ರೂ ಕೂಡ ಸರ್ಕಾರ ಈ ಒಂದು ವರದಿಯನ್ನ ಮುಚ್ಚಿಟ್ಟಿರುವುದು ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಹಿಂದೆ ಕೂಡ BBMP ಕೂಡ ಹೇಳ್ತು ಥಿಯೇಟರ್ಗಳಲ್ಲಿ 50% ಮಾತ್ರ ಜನರಿಗೆ ಅವಕಾಶವನ್ನ ಕೊಡಬೇಕು, ಅಪಾರ್ಟ್ಮೆಂಟ್ ಗಳಿರುವಂತಹ ಜಿಮ್ ಗಳನ್ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ BBMP ಹೇಳಿದಂತಹ ಸಂದರ್ಭದಲ್ಲಿ ಖುದ್ದು CM ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಇಂತಹ ಒಂದು ಯಾವುದೇ ರೀತಿಯಾದಂತಹ ಗೋಚಿಗೆ ಏನೋ ಬಂದ್ ಮಾಡುವಂತ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ತಜ್ಞರ ಕೊಟ್ಟುವಂತಹ ಒಂದು ವರದಿಯನ್ನ ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿದೆ. ಆನಂದ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.